ಫ್ರಮ್ ಪಾಸ್ಟ್ 4 years ಆಲ್ಮೋಸ್ಟ್. ಸೊ ಇವತ್ತು ನಾವು ಕಲಿಯಕ್ಕೆ ಹೋಗ್ತಿರೋದು ಒಂದು ಹೊಸ ವಿಷಯ. ಸೊ ಸುಮಾರು ಜನ ನ್ಯೂಮರಾಲಜಿ ಅಂತಂದ್ರೆ ಒಂದೇ ರೀತಿ ಇರುತ್ತೆ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಗ್ರಹಗಳು ಮತ್ತೆ ಈ ಒಂದು ನಂಬರ್ 1 ಇರೋ ಪರ್ಸನ್ ಹಿಂಗಿರ್ತಾರೆ, ನಂಬರ್ 2 ಇರೋ ಪರ್ಸನ್ ಈ ತರ ಇರ್ತಾರೆ ಅಂತ ಈ ಒಂದು ರೀಲ್ಸ್ ಗಳಲ್ಲಿ ಯೂಟ್ಯೂಬ್ ಗಳೆಲ್ಲ ನಾವು ನೋಡ್ತಾ ಇರ್ತೀವಿ ಡೇ ಬೈ ಡೇ ಡೈಲಿ. ಸರಿನಾ? ಆ ಒಂದು ನ್ಯೂಮರಾಲಜಿಗಿಂತ ಈ ನ್ಯೂಮರಾಲಜಿ ಕಾನ್ಸೆಪ್ಟ್, ಕಲರ್ ನ್ಯೂಮರಾಲಜಿ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಸರಿನಾ? ಯಾವ್ದು ವರ್ಕ್ ಆಗುತ್ತೆ ಸರ್, ಯಾವ್ದನ್ನ ಬಿಲೀವ್ ಮಾಡಬೇಕು? ಎರಡೂ ವರ್ಕ್ ಆಗುತ್ತೆ, ಅದರದೇ ಆದಂತ ವೇದಲ್ಲಿ ಅದು ವರ್ಕ್ ಆಗುತ್ತೆ. ಸರಿನಾ? ಜಸ್ಟ್ ಸೆಕೆಂಡ್, ನಾನು ನನ್ನ ಸ್ಕ್ರೀನ್ ಅನ್ನ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಎಲ್ರಿಗೂ ಕಾಣಿಸ್ತಿದ್ಯಾ? ಓಕೆ. ಸೊ ಫಸ್ಟ್, ಕಲರ್ ನ್ಯೂಮರಾಲಜಿ ಅಂದ್ರೆ ಏನು? ಒಂದು ನಿಮಿಷ ಇದನ್ನ ನೋಟೇಶನ್ಸ್ ಆಫ್ ಮಾಡ್ತೀನಿ. ಹಾ ಸರ್, ಮಾಡ್ತೀನಿ. ಕಲರ್ ನ್ಯೂಮರಾಲಜಿ ಅಂದ್ರೆ ಏನು ನೋಡಕ್ಕಿಂತ ಮುಂಚೆ, ನ್ಯೂಮರಾಲಜಿಗೂ ಕಲರ್ ನ್ಯೂಮರಾಲಜಿಗೂ ಅದ್ರ ಬಗ್ಗೆ ಸ್ವಲ್ಪ ಡೌಟ್ ನಿಮ್ಮ ಮೈಂಡ್ ಅಲ್ಲಿ ಏನು ಉಳಿಬಾರ್ದು. ಅದ್ರ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಫಸ್ಟ್ ಏನೇ ವಿಷಯ ಕಲಿತೀವಿ ಅಂತಂದ್ರೆ ಅದು ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಅಂದ್ರೆ ಏನು ಅನ್ನೋ ಕ್ಲಾರಿಟಿ ಇದ್ರೆ ನೀವು ಮುಂದೆ ಈಸಿಯಾಗಿ ಕಲಿತಾ ಹೋಗ್ಬೋದು. ಓಕೆನಾ? ಕಲರ್ ನ್ಯೂಮರಾಲಜಿಗೆ ಹೋಗಕ್ಕಿಂತ ಮುಂಚೆ, ನ್ಯೂಮರಾಲಜಿ ನಾವೆಲ್ಲರೂ ಕೇಳಿರೋ ಒಂದು ಕಾಮನ್ ಒಂದು ಟಾಪಿಕ್. ನ್ಯೂಮರಾಲಜಿ ಅಂದ್ರೆ ಏನು ಅಂತ ನೋಡೋಣ ಫಸ್ಟ್. ಓಕೆ. ನ್ಯೂಮರಾಲಜಿ ಅಂತಂದ್ರೆ ನಂಬರ್ಗಳನ್ನ ಉಪಯೋಗಿಸ್ಕೊಂಡು ಅದರ ಜೊತೆಗೆ ಕೆಲವೊಂದು ಗ್ರಹಗಳನ್ನ ಒಂದು ಸಿಂಕ್ ಮಾಡಿಬಿಟ್ಟು, ನಂಬರ್ಗಳ ಜೊತೆಗೆ ಗ್ರಹಗಳನ್ನ ಸಿಂಕ್ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ, ರೆಮಿಡಿ ಕೊಡೋದು ಮತ್ತೆ ಆ ಒಂದು ವ್ಯಕ್ತಿಯ ಸಮಸ್ಯೆಯನ್ನ ತಿಳ್ಕೊಳ್ಳಿಕ್ಕೆ ನಾವು ಇದನ್ನ ಉಪಯೋಗಿಸ್ತೀವಿ. ಓಕೆನಾ? ನಂಬರ್ಗಳ ಜೊತೆಗೆ ಗ್ರಹಗಳನ್ನ ಸಿಂಕ್ ಮಾಡಿಬಿಟ್ಟು ಉಪಯೋಗಿಸ್ತೀವಿ. ಇದು ನ್ಯೂಮರಾಲಜಿ. ಓಕೆ, ಫೈನ್. ಈಗ ನಾವು ಡಿಸ್ಕಸ್ ಮಾಡ್ತಾ ಇರೋದು ಕಲರ್ ನ್ಯೂಮರಾಲಜಿ. ಕಲರ್ ನ್ಯೂಮರಾಲಜಿ ಅಂದ್ರೆ ಏನು? ಕಲರ್ ನ್ಯೂಮರಾಲಜಿ ಅಂತಂದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಗ್ರಹಗಳು ಬರಲ್ಲ. ಇದರಲ್ಲಿ ತತ್ವಗಳು ಅಂದ್ರೆ ಅಂತ ಹೇಳ್ತೀನಿ, ಎಲ್ಲರಿಗೂ ಗೊತ್ತಿದೆ. ಪಂಚಭೂತಗಳು ಅಂತ ನಾವು ಕರಿತೀವಿ: ಗಾಳಿ, ನೀರು, ಆಕಾಶ, ಭೂಮಿ. ಸೊ ಇದೇನು ಎಲಿಮೆಂಟ್ಸ್ ಇದೆಯಲ್ವಾ, ಇದೇ ರೀತಿ ಪಂಚಭೂತಗಳು. ಇದು 5 ಫಿಸಿಕಲ್ ಎಲಿಮೆಂಟ್ಸು, ಇನ್ನೂ 5 ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಬರುತ್ತೆ. ಮುಂದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ತತ್ವಗಳನ್ನ ಅದರ ಜೊತೆಗೆ ಈ ಒಂದು ನಂಬರ್ಗಳನ್ನ ಎರಡನ್ನೂ ಉಪಯೋಗಿಸ್ಕೊಂಡು ನಾವು ಇಲ್ಲಿ ಏನ್ ಮಾಡ್ತೀವಿ, ನಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಕಂಡುಕೋತಾ ಹೋಗ್ತೀವಿ. ಇದು ಕಲರ್ ನ್ಯೂಮರಾಲಜಿ. ಸರಿನಾ? ಇದು ಡಿಫ್ರೆನ್ಸ್. ಇನ್ನ ಇದನ್ನ ಕಲೀಲಿಕ್ಕೆ ಏನೇನ್ ಬೇಕು ನಿಮಗೆ? ಇದನ್ನ ಕಂಪಲ್ಸರಿ ಇದಕ್ಕೆ ಯಾವುದೇ ರೀತಿ ಗ್ರಹಗಳ ಬಗ್ಗೆ ನಾಲೆಜ್ ಇರಬೇಕು ಅಥವಾ ಆಸ್ಟ್ರಾಲಜಿ ಬಗ್ಗೆ ನಾಲೆಜ್ ಇರಬೇಕು ಆ ತರ ಏನೂ ಇಲ್ಲ. ಯಾರು ಬೇಕಾದ್ರೂ ಕಲಿಬಹುದು. ಈ ಕಾನ್ಸೆಪ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ರಿಲೈಸ್ ಆಗ್ತಾ ಹೋಗುತ್ತೆ. ತುಂಬಾ ಈಸಿ ಕಾನ್ಸೆಪ್ಟ್. ಫಸ್ಟ್ ಡೇ ಇವತ್ತು ಇಂಟ್ರೊಡಕ್ಷನ್ ಅಲ್ಲಿ ನೋಡೋಣ ಹೆಂಗ್ ವರ್ಕ್ ಆಗುತ್ತೆ ಮತ್ತೆ ಅದರ ಬಗ್ಗೆ ಬೇಸಿಕ್ಸ್. ಫೈನ್. ಓಕೆ. ಹೆಸರೇ ಹೇಳುವ ಹಾಗೆ ಕಲರ್ ನ್ಯೂಮರಾಲಜಿ ಅಂತ ಇದೆ. ಓಕೆನಾ? ಸೊ ಕಲರ್ ನ್ಯೂಮರಾಲಜಿಯಲ್ಲಿ ಕಲರ್ಸ್ ಅನ್ನ ಯಾಕೆ ಕೊಟ್ರು, ಕಲರ್ ನ್ಯೂಮರಾಲಜಿ ಅಂತಾನೆ ಯಾಕೆ ತಗೊಂಡ್ರು, ಬಣ್ಣಗಳು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಬಣ್ಣಗಳು ಈ ಒಂದು ನಮಗೆ ಗೊತ್ತಿದೆ, ಅಲ್ಫಾ, ಬೀಟಾ, ಗಾಮಾ ರೇಸ್ ಗೊತ್ತಿದೆ, ಮತ್ತೆ ಈ ಒಂದು ಎಕ್ಸ್ರೇ ಗೊತ್ತಿದೆ, ರೇಡಿಯೇಷನ್ಸ್ ಅಂತ ಕರಿತೀವಿ ನಾವು. ಸರಿನಾ? ಯಾವ ರೀತಿ ಒಂದು ಎಕ್ಸ್ರೇ ಮಷೀನ್ ಇದೆ ಅಲ್ಟ್ರಾವೈಲೆಟ್ಸ್ ರೇಡಿಯೇಷನ್ಸ್ ಯಾವ ರೀತಿ ಇರುತ್ತೋ ಹಂಗೇನೆ ಈ ಒಂದು ಬಣ್ಣಗಳಿಗೂ ಸಹ ಒಂದು ರೇಡಿಯೇಷನ್ ಇದೆ. ಅದರಿಂದನೇ ಆ ಒಂದು ಫ್ರೀಕ್ವೆನ್ಸಿ ಇದೆ. ಆ ಫ್ರೀಕ್ವೆನ್ಸಿಯಿಂದಾನೇ ಮನುಷ್ಯ ಹೀಲ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಕಲರ್ಸ್. ಸರಿನಾ? ನಾವು ಡೈಲಿ ಲೈಫ್ ಅಲ್ಲಿ ಕಲರ್ಸ್ ಗಳನ್ನ ನೋಡ್ತಾನೆ ಇರ್ತೀವಿ. ನಮ್ಮ ಒಂದು ಜೀವನದಲ್ಲಿ ನಾವು ಹಾಕೋ ಶರ್ಟ್ ಆಗಿರ್ಬೋದು, ನಾವು ಯೂಸ್ ಮಾಡೋ ಬೈಕ್ ಆಗಿರ್ಬೋದು, ಅಥವಾ ನಾವು ಡೈಲಿ ಲೈಫ್ ಅಲ್ಲಿ ಪೆನ್, ಪೆನ್ಸಿಲ್ ಏನೇ ನೋಡಿದ್ರು ನಾವು ಒಂದು ಕಣ್ಣುಗಳನ್ನ ನೋಡ್ತಾ ಇದ್ದೇವೆ ಅಂತಂದ್ರೆ ಅದು ಬಣ್ಣಗಳಿಂದ ಕೂಡುತ್ತೆ. ಕರೆಕ್ಟ್? ಸೊ ಕಲರ್ಸ್ ಇಂದಾನೆ ನಾವು ಡೈಲಿ ಲೈಫ್ ಅನ್ನ ಸ್ಟಾರ್ಟ್ ಮಾಡೋದು. ಓಕೆ. ಈಗ ಕಲರ್ಸ್ ಗಳು ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಫ್ರೀಕ್ವೆನ್ಸೀಸ್. ಕಲರ್ಸ್ ಗಳಿಗೆ ಒಂದೊಂದು ಕಲರ್ಗೆ ಒಂದೊಂದು ಫ್ರೀಕ್ವೆನ್ಸಿ ಇದೆ. ಓಕೆನಾ? ಆ ಫ್ರೀಕ್ವೆನ್ಸಿಯಿಂದಾನೇ ನಮಗೆ ಈ ಒಂದು ಹೀಲಿಂಗ್ ಕೆಪಬಿಲಿಟಿ ಮತ್ತೆ ಹೀಲಿಂಗ್ ಕೆಪಾಸಿಟಿ ಬರೋದು. ಓಕೆ. ಇದು ಸೈಂಟಿಫಿಕ್ ಅಪ್ರೋಚ್. ಫೈನ್. ಹಾ. ಈಗ ಕಲರ್ಸ್ ಅಂತಂದ್ರೆ ನಾವು ದಿನ ನೋಡೋದು ಸುಮಾರು ಕಲರ್ಗಳನ್ನ ನೋಡ್ತೀವಿ. ಅದರಲ್ಲಿ ಎಷ್ಟು ಕಲರ್ಗಳನ್ನ ನಾವು ಈ ಒಂದು ಕಲರ್ ನ್ಯೂಮರಾಲಜಿಲಿ ಯೂಸ್ ಮಾಡ್ತೀವಿ ಅಂತ ಸುಮಾರು ಜನ ಪ್ರಶ್ನೆ. ನಾವು ಈ ಒಂದು ಕಲರ್ ನ್ಯೂಮರಾಲಜಿ ಯೂಸ್ ಮಾಡೋದು 10 ಕಲರ್ಗಳನ್ನ ಯೂಸ್ ಮಾಡ್ತೀವಿ. ಟೋಟಲ್ 10 ಕಲರ್ಗಳನ್ನ ಯೂಸ್ ಮಾಡ್ತೀವಿ. ನಾವು ನೋಡೋದು ಸುಮಾರು ಕಲರ್ಗಳನ್ನ ನೋಡ್ತೀವಿ ನಮ್ ಡೈಲಿ ಲೈಫ್ ಅಲ್ಲಿ, ಬಟ್ ಅದರಲ್ಲೇನೆ 10 ಸೆಲೆಕ್ಟೆಡ್ ಕಲರ್ಗಳನ್ನ ಯೂಸ್ ಮಾಡ್ತೀವಿ. ಯಾಕೆ ಕಲರ್ಗಳನ್ನ ಯೂಸ್ ಮಾಡ್ತೀವಿ ಮತ್ತೆ ಆ ಒಂದು ಕಲರ್ನ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಓಕೆ. ನಾನು ಹೇಳೋದು ಫಾಸ್ಟ್ ಆಗ್ತಾ ಇದೆಯಾ? ಇಲ್ವಲ್ಲ? ಫೈನ್. ಹಾ, ನಾನು ಹೇಳ್ದೆ ನಿಮ್ಗೆ 10 ಕಲರ್ಗಳಿದೆ ಅಂತ ಹೇಳಿ.
ಸೊ 10 ಕಲರ್ಗಳಲ್ಲಿ ಈಗ ಏನ್ ನಿಮ್ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯೋ ಇದೇ 10 ಕಲರ್ಗಳನ್ನೇ ನಾವೇನ್ ಮಾಡ್ತೀವಿ, ಈ ಒಂದು ಕಲರ್ ನ್ಯೂಮರಾಲಜಿನ ಒಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ಕಲರ್ ನಮಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಯಾವುದು ಪರ್ಪಲ್ ಕಲರ್, ಅಂದ್ರೆ ನೇರಳೆ ಬಣ್ಣ. ಅದು ಯಾವ ಒಂದು ಫಾರ್ಮ್ಯಾಟ್ ಅಲ್ಲಿ ಇದೆಯೋ ಅದೇ ಫಾರ್ಮ್ಯಾಟ್ ಅಲ್ಲಿ ಬರ್ಕೊಳ್ಳಿ, ಅಂದ್ರೆ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ. ಯಾಕೆ ಪರ್ಪಲ್ ಗೆ ಫಸ್ಟ್ ಪ್ಲೇಸ್ ಕೊಟ್ರು, ಬ್ಲೂಗೆ ಯಾಕೆ ಸೆಕೆಂಡ್ ಪ್ಲೇಸ್ ಕೊಟ್ರು ಅಂತ ಹೇಳ್ತಾ ಹೋಗ್ತೀನಿ. ಅದು ಹೇಳಿದಾಗ ನಿಮ್ಗೆ ರಿಯಲೈಸ್ ಆಗುತ್ತೆ. ಓಕೆ, ಮೊದಲನೇದು ಪರ್ಪಲ್ ಕಲರ್ ಅಂದ್ರೆ ನೇರಳೆ ಬಣ್ಣ, ಫಸ್ಟ್ ಕಲರ್. ಓಕೆ, ಎರಡನೇದು ಬ್ಲೂ ಕಲರ್ ಅಂದ್ರೆ ನೀಲಿ ಬಣ್ಣ ಅಥವಾ ಕಡು ನೀಲಿ ಬಣ್ಣ ಅಂತ ತಗೋಬಹುದು, ಎರಡನೇದು. ನೆಕ್ಸ್ಟ್ ಮೂರನೇದು ಸ್ಕೈ ಬ್ಲೂ ಕಲರ್, ಆಕಾಶ ನೀಲಿ ಬಣ್ಣ, ಥರ್ಡ್ ಪ್ಲೇಸ್. ಓಕೆ, ಇನ್ನು ನಾಲ್ಕನೇದ್ದು ಡಾರ್ಕ್ ಗ್ರೀನ್ ಅಥವಾ ಗ್ರೀನ್, ಹಸಿರು ಬಣ್ಣ. ಸರಿನಾ, ಇದು ಯಾವ ರೀತಿ ಇದೆ ಅದೇ ರೀತಿನೇ ತಗೊಳ್ಳಿ ಬರ್ಕೊಳ್ಳುವಾಗ, ಮಿಸ್ಟೇಕ್ ಮಾಡಬೇಡಿ. ಐದನೇದು ಯೆಲ್ಲೋ ಕಲರ್ ಅಂದ್ರೆ ಹಳದಿ ಬಣ್ಣ. ಆರನೇದು ಆರೆಂಜ್ ಕಲರ್ ಅಂದ್ರೆ ಕೇಸರಿ ಬಣ್ಣ. ಓಕೆ, ಇನ್ನು ಏಳನೇದು ರೆಡ್ ಕಲರ್ ಅಂದ್ರೆ ಕೆಂಪು ಬಣ್ಣ. ಎಂಟನೇದು ಪಿಂಕ್ ಅಂದ್ರೆ ಗುಲಾಬಿ ಬಣ್ಣ. ಒಂಬತ್ತನೇದು ವೈಟ್ ಅಂದ್ರೆ ಶ್ವೇತವರ್ಣ, ಬಿಳಿ ಬಣ್ಣ. ಓಕೆ, ಇದು 1 ರಿಂದ 9. ನೆಕ್ಸ್ಟ್ 10 ಬರಲ್ಲ, ಇದರಲ್ಲಿ 0 ಅಂತ ತಗೋತೀವಿ. 0ಗೆ ಬ್ಲ್ಯಾಕ್ ಕಲರ್ ಅನ್ನ ಕೊಟ್ಟಿದ್ದೀವಿ. ಓಕೆ, ಸೊ ಇದು 10 ಕಲರ್ಗಳನ್ನ ನಾವು ಒಂದು ಕಲರ್ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮತ್ತೆ ಈ ಒಂದು ತತ್ವಗಳನ್ನ ಕಲೀಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಫೈನ್. ಈಗ ಈ ಒಂದು ಕಲರ್ಗಳನ್ನೇ ಯಾಕೆ ಫಸ್ಟ್ ಸೆಕೆಂಡ್ ಪ್ಲೇಸ್ ಕೊಟ್ರು, ಅದನ್ನ ಹೆಂಗ್ ಅಲೈನ್ ಮಾಡಿದೀವಿ, ಯಾವ ಬೇಸ್ ಮೇಲೆ ನಾವು ಈ ಒಂದು ಕಲರ್ಗಳನ್ನ ಅಲೈನ್ ಮಾಡಿದೀವಿ ಅಂತ ನೋಡ್ತಾ ಹೋಗೋಣ. ಸರಿನಾ, ಮೊದಲನೇದಾಗಿ ನೀವು ಇಲ್ಲಿ ಎಲ್ರೂ ನಾವು ನೋಡಿದೀವಿ ನಮ್ಮ ಲೈಫ್ ಅಲ್ಲಿ, ಏನು ಕಾಮನ ಬಿಲ್ಲು. ನಾವು ಚಿಕ್ಕವರಿದ್ದಾಗಿಂದ ನೋಡ್ತಾ ಬಂದಿದ್ದೀವಿ. ಸರಿನಾ, ಕಾಮನ ಬಿಲ್ಲನ್ನ ನಾವು ನೋಡ್ತೀವಿ, ಅಲ್ಲಿ ಏನಾಗುತ್ತೆ 7 ಬಣ್ಣಗಳು ಕಾಣುತ್ತೆ, ವಿಬ್ಗಯ ಅಂತ ಕರಿತೀವಿ. ಕರೆಕ್ಟಾ? ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಫಸ್ಟ್ ಕಲರ್ ನಿಮ್ಗೆ ಯಾವ್ದು ಕಾಣಿಸ್ತಾ ಇದೆ ಇಲ್ಲಿ, ಪರ್ಪಲ್ ಕಲರ್. ಕರೆಕ್ಟ್. ಸೆಕೆಂಡ್ ಬ್ಲೂ, ಅದರ ನೆಕ್ಸ್ಟ್ ಸ್ಕೈ ಬ್ಲೂ, ಅದರ ನೆಕ್ಸ್ಟ್ ಗ್ರೀನ್, ಅದರ ನೆಕ್ಸ್ಟ್ ಯೆಲ್ಲೋ, ಅದರ ನೆಕ್ಸ್ಟ್ ಆರೆಂಜ್, ಅದರ ನೆಕ್ಸ್ಟ್ ಕಾಣೋದೆ ರೆಡ್. ಸರಿನಾ, ಇನ್ನು ಮುಂದೆ ಕಲರ್ಸ್ ಇದೆ, ಬಟ್ ನಮ್ಮ ಕಣ್ಣಿಗೆ ಕಾಣೋದು ಇಷ್ಟು ಕಲರ್ಸ್. ಯಾಕೆ ನೀವು ಪರ್ಪಲ್ ಕಲರಿಗೆ ಫಸ್ಟ್ ಪ್ಲೇಸ್ ಕೊಟ್ರು ಕಾಮನ್ ಬಿಲ್ ನಲ್ಲಿ ಅಂತಂದ್ರೆ, ಈ ಒಂದು ಡೆನ್ಸಿಟಿ ಅಂತ ಕರಿತೀವಿ, ಸಾಂದ್ರತೆ ಅಂತ ಕನ್ನಡದಲ್ಲಿ ವರ್ಡ್. ಸಾಂದ್ರತೆಯ ಅನುಗುಣವಾಗಿ ಈ ಒಂದು ಕಲರ್ಸ್ ನಮ್ಮ ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ಅಥವಾ ಫ್ರೀಕ್ವೆನ್ಸೀಸ್ ಅಂತ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಹೇಳುವಾಗ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡುವಾಗ ಹೇಳಿದೆ. ಈ ಒಂದು ಬಣ್ಣಗಳ ಫ್ರೀಕ್ವೆನ್ಸಿ ಡಿಪೆಂಡ್ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಈ ಒಂದು ಪರ್ಪಲ್ ಕಲರ್ದ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಅದರ ನೆಕ್ಸ್ಟ್ ಈ ಒಂದು ಬ್ಲೂದ್ ಫ್ರೀಕ್ವೆನ್ಸಿ ಒಂಚೂರು ಕಡಿಮೆ, ಸ್ಕೈ ಬ್ಲೂ ಫ್ರೀಕ್ವೆನ್ಸಿ ಇನ್ನೊಂದು ಚೂರು ಕಡಿಮೆ. ಈ ರೀತಿ ಫ್ರೀಕ್ವೆನ್ಸಿ ಆಧಾರದ ಮೇಲೆ ಈ ಒಂದು ಬಣ್ಣಗಳನ್ನ ನಾವೇನ್ ಮಾಡಿದೀವಿ ನೋಡ್ತಾ ಇರ್ತೀವಿ. ಸರಿನಾ, ಇವನ್ ಕಾಮನ ಬಿಲ್ಲು ಸಹ ನಮಗೆ ಅದೇ ರೀತಿ ಕಾಣುತ್ತೆ, ಫ್ರೀಕ್ವೆನ್ಸಿ ಬೇಸ್ ಮೇಲೆನೆ ನಾವು ಇದನ್ನ ನೋಡೋದು. ಕ್ಲಿಯರ್? ಓಕೆ. ಇನ್ನು ಒಂದು ಸುಮಾರು ಜನಕ್ಕೆ ಈ ಒಂದು ಚಕ್ರ ಮೆಡಿಟೇಷನ್ ಅಥವಾ ಯೋಗ ಕಲ್ತವ್ರಿಗೆ ಗೊತ್ತಿರುತ್ತೆ. ಈ ಒಂದು ನಮ್ಮ ಚಕ್ರಗಳನ್ನ ಒಂದೊಂದು ಚಕ್ರಕ್ಕೆ ಒಂದೊಂದು ಬಣ್ಣಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಸಹಸ್ರಾರ ಚಕ್ರ ಅಂತಂದ್ರೆ ಪರ್ಪಲ್ ಕಲರ್, ನೇರಳೆ ಬಣ್ಣ. ಇದು ಇರೋದು ನಮ್ಮ ಒಂದು ತಲೆಯ ಭಾಗದಲ್ಲಿ, ನೆತ್ತಿಯ ಭಾಗದಲ್ಲಿ ಅಂತ ಕರಿತೀವಿ. ಸೆಕೆಂಡ್ ಆಜ್ಞಾ ಚಕ್ರ ಬಂದ್ರೆ ಅದಕ್ಕೆ ಕಡು ನೀಲಿ ಬಣ್ಣವನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಕುಂಕುಮ ಇಡ್ತೀವಲ್ವಾ, ಅಲ್ಲಿ ಬರೋದೇ ಆಜ್ಞಾ ಚಕ್ರ. ಕ್ಲಿಯರಾ? ನೆಕ್ಸ್ಟ್ ಬರೋದು ಈ ಒಂದು ವಿಶುದ್ಧಿ ಚಕ್ರ, ಅಂದ್ರೆ ನಮ್ಮ ಗಂಟಲಿನಲ್ಲಿ ಇರುತ್ತೆ ವಿಶುದ್ಧಿ ಚಕ್ರ ಅಂತಂದ್ರೆ. ಇದಕ್ಕೆ ತಿಳಿ ನೀಲಿ ಕಲರ್ ಅಂದ್ರೆ ಈ ಒಂದು ಸ್ಕೈ ಬ್ಲೂ ಕಲರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನಮ್ಮ ಒಂದು ಹಾರ್ಟ್ ಅಲ್ಲಿ ಬರೋದು, ಅಂದ್ರೆ ಹಾರ್ಟಿನ ಭಾಗದಲ್ಲಿ ಬರೋದು ಅನಾಹತ ಚಕ್ರ. ಇದಕ್ಕೆ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್ ಅನ್ನ ಕೊಟ್ಟಿದ್ದಾರೆ. ಸರಿನಾ, ನೆಕ್ಸ್ಟ್ ಮಣಿಪುರ ಚಕ್ರ. ಈ ಮಣಿಪುರ ಚಕ್ರಕ್ಕೆ ಏನ್ ಕೊಟ್ಟಿದ್ದಾರೆ ಕಲರ್ ಅನ್ನ, ಹಳದಿ ಕಲರ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಸ್ವಾಧಿಷ್ಠಾನ ಚಕ್ರ 6th ಪ್ಲೇಸ್ ಅಲ್ಲಿ ಬರೋದು, ಇದಕ್ಕೆ ಕೇಸರಿ ಕಲರ್ ಅನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಬರೋದು ಮೂಲಾಧಾರ ಚಕ್ರ, ಇದಕ್ಕೆ ರೆಡ್ ಕಲರ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಈ ಒಂದು ಇದೇ ಕಲರ್ ಗಳನ್ನೇ ಯಾಕೆ ಕೊಟ್ರು ಅಂತಂದ್ರೆ, ಅಗೇನ್ ಇಲ್ಲಿ ಸಹ ನೀವು ಡೆನ್ಸಿಟಿ ಆಧಾರದ ಮೇಲೆ ನೋಡ್ತಾ ಬಂದ್ರೆ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಕಲರ್ ಗಳ ಬಗ್ಗೆ ನಾವು ಡೀಪ್ ಕಲಿತಾ ಹೋದಾಗ ಇದೇ ಕಲರ್ ಯಾಕೆ ಫಸ್ಟ್ ಪ್ಲೇಸ್ ಕೊಟ್ರು, ಸೆಕೆಂಡ್ ಪ್ಲೇಸ್ ಕೊಟ್ರು ಅಂತ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ. ಸರಿನಾ, ಸೊ ಕಲರ್ ಗಳ ಬಗ್ಗೆ ಕಲಿಯಕ್ಕಿಂತ ಮುಂಚೆ ಅದರದೊಂದು ಅಲೈನ್ಮೆಂಟ್ ಏನ್ ಹೇಳಿದ್ನಲ್ವಾ ನಾನು ನಿಮಗೆ, ಫಸ್ಟ್ ಪರ್ಪಲ್, ಸೆಕೆಂಡ್ ಬ್ಲೂ, ಥರ್ಡ್ ಸ್ಕೈ ಬ್ಲೂ, ಫೋರ್ತ್ ಗ್ರೀನು, ಫಿಫ್ತ್ ಯೆಲ್ಲೋ, 6th ಆರೆಂಜು,
ಇದೇನ್ ನಾ ಸೀರೀಸ್ ಹೇಳಿದ್ನಲ್ವಾ, ಇದೇ ಸೀರೀಸ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡುವಾಗ. ಓಕೆ, ಈಗ ನೆಕ್ಸ್ಟ್ ಸುಮಾರು ಜನದ ಒಂದು ಕ್ವಶನ್, ಆ ಒಂದು ಫಸ್ಟ್ ಕಲರ್ ಪರ್ಪಲ್ ಯಾಕೆ ಕೊಟ್ರು ಅಂತ ಸುಮಾರು ಜನ ಕೇಳ್ಬೋದು. ರೀಸನ್ ಏನು ಅಂತಂದ್ರೆ, ಈ ಒಂದು ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಇಂಟ್ರಡಕ್ಷನ್ ಕೊಡುವಾಗ ಹೇಳ್ದಂಗೆ, ಬಣ್ಣಗಳನ್ನ ಈ ಒಂದು ತತ್ವಗಳಿಗೆ ಸಿಂಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು ಆಗ್ಲೇ. ಸರಿನಾ? ತತ್ವಗಳಂದ್ರೆ ಏನು? ಈಗ ನಾವು ಪಂಚಭೂತಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಯಾವ್ಯಾವುದು? ಆಕಾಶ ತತ್ವ ಗೊತ್ತು, ಮತ್ತೆ ವಾಯು ತತ್ವ ಗೊತ್ತು, ಮತ್ತೆ ಅಗ್ನಿ ತತ್ವ ಗೊತ್ತು, ಮತ್ತೆ ನಮ್ಮ ಜಲ ತತ್ವ ಗೊತ್ತು. ಅದರ ಜೊತೆಗೆ ಈ ಒಂದು ಪೃಥ್ವಿ ತತ್ವ, ನಮ್ಮ ಒಂದು ಪ್ರಕೃತಿ, ಅದರ ಜೊತೆಗೆ ನಾವು ಒಂದು ಜೀವ, ಮನುಷ್ಯ ಅನ್ನೋದಕ್ಕಿಂತ ಎಲ್ಲ ಜೀವ ಸಂಕುಲ ಏನ್ ಕ್ರಿಯೇಟ್ ಆಗಿದೆಯಲ್ವಾ, ಎಲ್ಲ ಆಗಿರೋದು ಈ ಒಂದು ಪಂಚಭೂತಗಳಿಂದನೇ ಆಗಿದೆ. ಕ್ಲಿಯರಾ? ಸೊ ಈ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಪ್ಲೇಸ್ ಅನ್ನ ಯಾವ್ದಕ್ಕೆ ಕೊಟ್ಟಿದ್ದಾರೆ? ಆಕಾಶ ತತ್ವಕ್ಕೆ ಫಸ್ಟ್ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಆಕಾಶ ತತ್ವಕ್ಕೆ ಫಸ್ಟ್ ಪ್ಲೇಸ್ ಕೊಟ್ರು? ಯಾಕೆ ಅಂತಂದ್ರೆ ಆಕಾಶ ಹಗುರವಾಗಿರುತ್ತೆ, ಹಿಂಗಾಗಿ ಫಸ್ಟ್ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಆಕಾಶಕ್ಕಿಂತ ಒಂಚೂರು ವೇಟ್ ಆಗಿರೋದು ಯಾವುದು? ಗಾಳಿ, ಏರ್ ಎಲಿಮೆಂಟ್ ಅಂತ ಕರಿತೀವಿ, ಅದಕ್ಕೆ ಸೆಕೆಂಡ್ ಪ್ಲೇಸ್. ಅದಕ್ಕಿಂತ ಒಂಚೂರು ಭಾರವಾಗಿರೋದು ಯಾವುದು? ಅಗ್ನಿ, ಅಂದ್ರೆ ಫೈರ್ ಎಲಿಮೆಂಟ್ ಅಂತ ಕರಿತೀವಿ, ಅದಕ್ಕೆ ಥರ್ಡ್ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಸರಿನಾ? ನೆಕ್ಸ್ಟ್ ವಾಟರ್ ಎಲಿಮೆಂಟ್, ಅಗ್ನಿಗಿಂತ ಒಂಚೂರು ಭಾರವಾಗಿರೋದು ಯಾವುದು? ನೀರು, ಜಲ. ಕರೆಕ್ಟಾ? ಹಿಂಗಾಗಿ ಅದಕ್ಕೆ ಫೋರ್ತ್ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಬರೋ ಎಲಿಮೆಂಟ್ ಯಾವುದು? ಅರ್ತ್, ಅಂದ್ರೆ ಭೂಮಿ. ಸೊ ಎಲ್ಲದಕ್ಕಿಂತ ಭಾರವಾಗಿರೋದೇ ಈ ಒಂದು ಭೂಮಿ, ಭೂತತ್ವ. ಹಿಂಗಾಗಿ ಇದಕ್ಕೆ ಫಿಫ್ತ್ ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಪಂಚಭೂತಗಳನ್ನ ನೀವು ಹೇಳಿ ಅಂತಂದ್ರೆ ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ ಅಂತಾನೆ ನಾವು ಹೇಳ್ತೀವಿ ಸೀರೀಸ್ ಅಲ್ಲಿ. ಈ ಇದನ್ನ ಚಾರ್ಟ್ ಡಿವೈಡ್ ಮಾಡಿ ಆಫ್ ಮಾಡ್ಬಿಡ್ತೀರಾ? ತುಂಬಾ ಜನ ಮೆಸೇಜ್ ಮಾಡ್ತಾರೆ ಅನ್ವಾಂಟೆಡ್. ಓಕೆ, ಆಫ್ ಆಯ್ತು ಸರ್, ಸಾರಿ. ಓಕೆ, ಸೊ ಇದು ಒಂದು ಪಂಚಭೂತಗಳು. ನಾವು ಇದನ್ನ ಚಿಕ್ಕವರಿದ್ದಾಗಿಂದ ಕಲಿತಾ ಬಂದಿದ್ದೀವಿ. ಇದು ನಾವು ನೋಡಿದೀವಲ್ವಾ, ಇದರಲ್ಲಿ ನಾವು ಸೀರೀಸ್ ಪ್ರಕಾರ ನಾವು ಕಲಿತೀವಿ. ಇದರ ಜೊತೆಗೆ ಇನ್ನೂ 5 ಬರುತ್ತೆ. ಪಂಚಭೂತಗಳೇ ಬೇರೆ, ಇದಕ್ಕೆ ಫಿಸಿಕಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸರಿನಾ? ಇನ್ನು ನೆಕ್ಸ್ಟ್ 5 ಬರೋದು ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು. ತತ್ವಗಳ ಬಗ್ಗೆ ನಿಮ್ ಕನ್ಫ್ಯೂಷನ್ಸ್ ಇದ್ರೆ ನಿಮ್ ಕ್ಲಾಸ್ ಅಲ್ಲಿ ಏನೂ ಅರ್ಥ ಆಗಲ್ಲ. ಡೌಟ್ ಇದ್ರೆ ಲಾಸ್ಟಿಗೆ ಕೇಳ್ತೀನಿ ಡೌಟ್ಸ್ ನ, ಅದಕ್ಕಿಂತ ಮುಂಚೆ ಕ್ಲಾಸ್ ಅನ್ನ ಗಮನ ಕೊಟ್ಟು ಕೇಳಿ ಸಾಧ್ಯ ಆದಷ್ಟು. ಓಕೆ, ಈಗ ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಫಿಸಿಕಲ್ ಎಲಿಮೆಂಟ್ಸ್ ಆಯ್ತು, ಈಗ ನೆಕ್ಸ್ಟ್ ಮೆಟಾಫಿಸಿಕಲ್ ಎಲಿಮೆಂಟ್ ಬಗ್ಗೆ ಒಂಚೂರು ನೋಡೋಣ. ಸರಿನಾ? ಫಸ್ಟ್ ಬರೋದು ಅಂದ್ರೆ ಸಿಕ್ಸ್ತ್ ಪ್ಲೇಸ್ ಅಂತ ತಗೋತೀವಿ ನಾವು. 5 ಪಂಚಭೂತಗಳಾಯ್ತು. ಈಗ ನೆಕ್ಸ್ಟ್ 6ನೇದು ಮೆಟಾಫಿಸಿಕಲ್ ಎಲಿಮೆಂಟ್ ಯಾವುದು? ಟೈಮ್, ಅಂದ್ರೆ ಸಮಯ ತತ್ವ ಅಂತ ತಗೋತೀವಿ. ಸರಿನಾ? ಸಮಯ ತತ್ವ ಆರೆಂಜ್ ಕಲರ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಕೇಸರಿ ಬಣ್ಣವನ್ನ ಸಮಯ ತತ್ವ ಕೊಟ್ಟಿದ್ದಾರೆ. ಓಕೆ, ಇನ್ನು ನೆಕ್ಸ್ಟ್ ಡೈರೆಕ್ಷನ್, ಅಂದ್ರೆ ದಿಕ್ಕು ಅಥವಾ ದಿಶಾ ಅಂತ ತಗೋಬಹುದು. 7th ಪ್ಲೇಸ್ ಅನ್ನ ಈ ಒಂದು ತತ್ವಕ್ಕೆ ಕೊಟ್ಟಿದ್ದಾರೆ, ಡೈರೆಕ್ಷನ್ಗೆ. ಈ ಒಂದು ಕಲರ್ ಬಂದ್ಬಿಟ್ಟು ರೆಡ್ ಕಲರ್, ಅಂದ್ರೆ ಕೆಂಪು ಬಣ್ಣ. ಸರಿನಾ? ಡೈರೆಕ್ಷನ್ ಮುಗಿದ ಮೇಲೆ ಮೈಂಡ್, ಅಂದ್ರೆ ಮನಸ್ಸು. ಸರಿನಾ? ಅದಕ್ಕೆ ಯಾವ ಕಲರ್ ಕೊಟ್ಟಿದ್ದಾರೆ? ಗುಲಾಬಿ ಬಣ್ಣ, ಪಿಂಕ್ ಕಲರ್ ಅನ್ನ ಈ ಒಂದು ತತ್ವಕ್ಕೆ ಕೊಟ್ಟಿದ್ದಾರೆ. ಇದು 8ನೇದು ಮುಗಿದ ಮೇಲೆ 9ನೇದು ಬರೋದು ಸೋಲ್. ಸೋಲ್ ಅಂದ್ರೆ ಆತ್ಮ. ಓಕೆನಾ? ಇದಕ್ಕೆ ಯಾವ ಕಲರ್ ಕೊಟ್ಟಿದ್ದಾರೆ? ವೈಟ್ ಕಲರ್ ಅನ್ನ ಕೊಟ್ಟಿದ್ದಾರೆ. ಸರಿನಾ? ಲಾಸ್ಟ್ ಬರೋದು ತಮಸ್ ಅಂತ ಕರಿತೀವಿ. ತಮಸ್ ಅಂತಂದ್ರೆ ಡಾರ್ಕ್ನೆಸ್, ಅಂದ್ರೆ ಬ್ಲಾಂಕ್. ಸರಿನಾ? ಇದು 0 ನಂಬರ್ ಇದ್ರದ್ದು. ಇದನ್ನ ನಾವು ಬರೆಯೋದು ಯಾವ ಇದರಲ್ಲಿ ಬರಿತೀವಿ? ಬ್ಲಾಕ್ ಕಲರ್ ಅಲ್ಲಿ ಬರಿತೀವಿ. ಕ್ಲಿಯರ್? ಓಕೆ, ಸರಿ. ಈಗ ತತ್ವಗಳ ಬಗ್ಗೆ ಒಂಚೂರು ನೋಡಿದ್ವಿ, ಯಾವ ತತ್ವ ಹೆಂಗ್ ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ತತ್ವಗಳ ಹೆಸರುಗಳು ಮತ್ತೆ ತತ್ವಗಳು ಹೆಂಗ್ ಏನೇನ್ ಕರಿತೀವಿ, ಯಾವ ಒಂದು ಆಧಾರದ ಮೇಲೆ ಅದನ್ನ ಅಲೈನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಂಡ್ವಿ. ಈಗ ಈ ಒಂದು ಕಲರ್ ನ್ಯೂಮರಾಲಜಿ ಕಾನ್ಸೆಪ್ಟ್ ಅನ್ನ ಎಲ್ಲಿ ನಾವು ಯೂಸ್ ಮಾಡ್ಕೋಬಹುದು, ಯಾವ ಯಾವ ಕೆಲಸಗಳಿಗೆ ನಾವು ಇದನ್ನ ಯೂಸ್ ಮಾಡಬಹುದು ಅನ್ನೋದನ್ನ ಒಂಚೂರು ನೋಡೋಣ. ಸರಿನಾ? ಮೊದಲನೇದು, ನಿಮ್ಮ ಒಂದು ದೈನಂದಿನ ಕೆಲಸಗಳಲ್ಲಿ ಈ ಒಂದು ಕಲರ್ ನ್ಯೂಮರಾಲಜಿನ ನೀವು ಯೂಸ್ ಮಾಡಬಹುದು. ಸರಿನಾ? ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಒಂಚೂರು ಹೇಳ್ತೀನಿ ನಾವು.
ಯಾರಾದ್ರೂ ಇದ್ರ ಮೇಲೆ ಡಿಪೆಂಡ್ ಆಗಿ ನಾನು ಕೆಲಸಗಳನ್ನ ಮಾಡಲ್ಲ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ಮ ಎಫರ್ಟ್ ಇರಬೇಕು. ನಾನು ನಂಬರ್ ಹಾಕೊಂಡಿದ್ದೀನಿ, ನಾನು ಕಲರ್ ಹಾಕೊಂಡಿದ್ದೀನಿ, ನಾನು ವರ್ಕ್ ಆಗುತ್ತಾ? ಆಗಲ್ಲ. ನೀವು ನಿಮ್ಮ ಒಂದು ಎಫರ್ಟ್ ಅನ್ನ ಹಾಕಬೇಕು. ಎಫರ್ಟ್ ಹಾಕಿ ಅದರ ಜೊತೆಗೆ ನಿಮ್ಗೆ ಇದು ಸಪೋರ್ಟ್ ಮಾಡುತ್ತೆ. ಕ್ಲಿಯರ್? ಸೊ ಈ ಒಂದು ಕಲರ್ ನಿಮೋಲಜಿನ ಡೈಲಿ ಲೈಫಲ್ಲಿ ನೀವು ಯೂಸ್ ಮಾಡ್ಬೋದು. ಈ ಒಂದು ಕೆಲಸಗಳಲ್ಲಿ ಅಡಚಣೆ ಆಗ್ತಿದೆ ಅಂದ್ರೆ ಅದಕ್ಕೆ ಯೂಸ್ ಮಾಡ್ಕೋಬಹುದು. ಅದರ ಜೊತೆಗೆ ಈ ಒಂದು ನಿಮ್ಮ ಒಂದು ಡೈಲಿ ಲೈಫಲ್ಲಿ ನಿಮ್ಗೆ ಏನಾದ್ರೂ ಒಂದು ಎನರ್ಜಿ ಒಂದು ನೆಸೆಸಿಟಿ ಇರುತ್ತೆ. ಯಾವ್ದಾದ್ರು ಒಂದು ಎನರ್ಜಿ ನೆಸೆಸಿಟಿ ಇರುತ್ತೆ. ಎನರ್ಜಿ ಅಂದ್ರೆ ತತ್ವಗಳು. ಆ ತತ್ವಗಳ ಬಗ್ಗೆ ಕಲ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ, ಯಾವ ಸಿಚುವೇಶನ್ ಅಲ್ಲಿ ಯಾವ ಕಲರ್ ಅನ್ನ ಯೂಸ್ ಮಾಡಬೇಕು ಅನ್ನೋದು. ಸರಿನಾ? ಓಕೆ. ಇನ್ನ ನೆಕ್ಸ್ಟ್, ನಿಮ್ಮ ಒಂದು ಮನಸ್ಸಿನ ಲೆವೆಲ್ ಅಲ್ಲೂ ಸಹ ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆ. ಕಲರ್ಸ್ ಮತ್ತೆ ನಂಬರ್ಸ್ ಮನಸ್ಸಿನ ಲೆವೆಲ್ ಸಹ ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆ, ಫೈನ್. ಇನ್ನು ನೆಕ್ಸ್ಟ್, ಇದನ್ನ ಯಾವ ರೀತಿ ಹಾಕೋಬೇಕು ಸರ್ ನಂಬರ್ಸ್? ನಾವು ಕನ್ಸಲ್ಟೇಷನ್ ಮೊನ್ನೆ ಒಂದು ಕ್ಲಾಸ್ ಮಾಡಿದ್ವಿ, ಅದರಲ್ಲಿ ಹೇಳ್ತಾ ಇದ್ವಿ ಈ ಒಂದು ಪ್ರಾಬ್ಲಮ್ ಇದ್ರೆ ಈ ನಂಬರ್ ಹಾಕಿ ಅಂತ ಹೇಳ್ತಾ ಇದ್ವಿ. ಸೊ ಸುಮಾರು ಜನದ ಕ್ವಶನ್ ಏನು ಅಂತಂದ್ರೆ, ಸರ್ ಈ ನಂಬರ್ ಅನ್ನ ಯಾವ ಒಂದು ವೇದಲ್ಲಿ ನಾವು ಯೂಸ್ ಮಾಡಬೇಕು? ಕೈಯಲ್ಲಿ ಬರ್ಕೋಬೇಕಾ, ಮೊಬೈಲ್ ಅಲ್ಲಿ ಹಾಕೋಬೇಕಾ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸುಮಾರು ಜನದ ಕ್ವಶನ್. ಅದಕ್ಕೆ ಆನ್ಸರ್ ಏನು ಅಂತಂದ್ರೆ, ನೀವು ಕೈಯಲ್ಲಾದ್ರೂ ಬರ್ಕೋಬಹುದು, ಅಥವಾ ಒಂದು ಪೇಪರ್ ಅಲ್ಲಿ ಬರೆದ್ಬಿಟ್ಟು ಅದನ್ನ ಸ್ಟಿಕ್ ಆದ್ರೂ ಮಾಡ್ಬೋದು ವಾಲಿಗೆ, ಅಥವಾ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಆದ್ರೂ ಇಟ್ಕೋಬಹುದು. ಈ 3 ವೇಸ್ ಅಲ್ಲಿ ನೀವು ಯಾವ್ದು ಮಾಡಿದ್ರೂ ವರ್ಕ್ ಆಗುತ್ತೆ. ಇದೇ 3 ವೇ ಅಂತಲ್ಲ, ನೀವು ಚೀಟಿಲ್ ಬರೋದು ಪಾಕೆಟ್ ಅಲ್ಲಾದ್ರೂ ಇಟ್ಕೋಬಹುದು. ಲಾಜಿಕ್ ಹೇಳ್ಬಿಡ್ತೀನಿ ನೋಡಿ, ನೀವಿರೋ ಒಂದು ಪ್ಲೇಸ್ ಅಲ್ಲಿ ಆ ಒಂದು ತತ್ವ ಇರಬೇಕು. ಸಿಂಪಲ್. ಈಗ ಸುಮಾರು ಜನರಿಗೆ ಮೊಬೈಲ್ ಅಲ್ಲಿ ವಾಲ್ಪೇಪರ್ ಇಡಕ್ಕಾಗಲ್ಲ. ಸುಮಾರು ಜನ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಇದೇನು ನಂಬರ್ ಅಂತ ಕೇಳ್ತಾರೆ ಅಂತ ಭಯ ಆಯ್ತು ಸುಮಾರು ಜನಕ್ಕೆ. ನೀವು ಒಂದು ಚೀಟಿಲ್ ಬರೋದು ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ, ಅಥವಾ ಕೈಯಲ್ಲಿ ಬರ್ಕೊಳ್ಳಿ. ಕೈಯಲ್ಲಿ ಎಲ್ಲಿ ಬರಿಬೇಕು ಸರ್? ಎಲ್ಲಾದ್ರೂ ಬರಿಬೋದು. ಸರಿನಾ? ಓಕೆ. ಸಿಂಪಲ್ ಲಾಜಿಕ್ ಏನು ಅಂತಂದ್ರೆ, ಈ ಒಂದು ತತ್ವ ನಿಮ್ಮ ಆಸ್ಪಾಸ್ ಇರಬೇಕು, ಅಂದಾಗ ಇದು ವರ್ಕ್ ಆಗುತ್ತೆ. ಸರಿನಾ? ಫೈನ್. ಓಕೆ. ಇದಿಷ್ಟು ಕೋರ್ ಬೇಸಿಕ್. ಇದರಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಓಕೆ. ಇದ್ರ ಬಗ್ಗೆ ಮಾತ್ರ ಇರ್ಲಿ, ಕನ್ಸಲ್ಟೇಷನ್ಸ್ ಹೋಗ್ಬೇಡಿ. ಇದ್ರ ಬಗ್ಗೆ ಯಾರಿಗಾದ್ರು ಡೌಟ್ಸ್ ಇದ್ರೆ ಕೇಳಿ. ತತ್ವದ್ ಹೆಂಗೆ ಅಥವಾ ಯಾವ ರೀತಿ ಅಲೈನ್ ಮಾಡಿದ್ರು, ನಿಮ್ಗೆ ಇನ್ನೂ ಸ್ವಲ್ಪ ಡೌಟ್ಸ್ ಇದ್ರೆ ಕೇಳ್ಬೋದು. ಚಿರಾಗ್ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್ ತಮಸ್ ಅಂತಂದ್ರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ತಮಸ್ಸು ಅಂತಂದ್ರೆ ಝೀರೋ ಮೇಡಮ್, ಅಂದ್ರೆ ಈ ಬ್ಲಾಂಕ್, ಏನು ಇಲ್ಲ ಅಂತ ಅರ್ಥ. ನಿಲ್ನೆಸ್, ಶೂನ್ಯ ಶೂನ್ಯ. ಹಾ, ಶೂನ್ಯ ಪರಿಸ್ಥಿತಿ. ಭಾವ ಅಂತ ತಗೋಬಹುದು. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ಸರ್. ಶೂನ್ಯ. ಥ್ಯಾಂಕ್ ಯು. ತುಂಬಾ ಅದ್ಭುತ ವರ್ಕ್ ಆಗುತ್ತೆ ಝೀರೋ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಓಕೆನಾ? ನಂದಿನಿ ಮೇಡಮ್ ಅಡ್ಮಿಟ್ ಮಾಡ್ಕೊಳ್ಳಿ. Sir, where we can use the color numerology? ಇನ್ನೊಂದ್ಸಲಿ ಹೇಳಿ ಸರ್. ಓಕೆ, ಹೇಳ್ತೀನಿ ಮೇಡಮ್. ಸೊ ನ್ಯೂಮರಾಲಜಿನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ನಮ್ಮ ಒಂದು ಡೈಲಿ ಕೆಲಸಗಳಿಗೆ ಹೆಲ್ಪ್ ತಗೊಳ್ಳಿಕ್ಕೆ ಮಾಡ್ಬೋದು. ಅದರ ಜೊತೆಗೆ ಈ ಒಂದು ಮೈಂಡ್ ಲೆವೆಲ್ ಅಲ್ಲಿ ನಮಗೆ ತುಂಬಾ ಟೆನ್ಷನ್ ಆಗ್ತಿದೆ ಅಥವಾ ತುಂಬಾ ಸ್ಟ್ರೆಸ್ ಆಗ್ತಿದೆ ಅಂದ್ರೆ ಅದಕ್ಕೆ ಮಾಡ್ಬೋದು. ಯಾರನ್ನಾರು ಕನ್ವಿನ್ಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಯೂಸ್ ಮಾಡ್ಬೋದು. ಅಥವಾ ನಮ್ಮ ಕೆಲಸಗಳಲ್ಲಿ ತುಂಬಾ ಅಬ್ಸ್ಟ್ರಾಕಲ್ಸ್ ಬರ್ತಾ ಇರುತ್ತೆ, ಅದನ್ನ ಕಡಿಮೆ ಮಾಡ್ಲಿಕ್ಕೆ ಯೂಸ್ ಮಾಡ್ಬೋದು. ಅಥವಾ ಕೆಲಸಗಳು ಸುಲಭವಾಗಿ ಆಗ್ಲಿ ಅನ್ನೋ ಪರ್ಪಸ್ಗೆ ನಾವು ಇದನ್ನ ಯೂಸ್ ಮಾಡ್ಬೋದು. ಇದಿಷ್ಟು ವೇದಲ್ಲಿ ನೀವಿನ್ನು ಯೂಸ್ ಮಾಡ್ಬೋದು. ನಾನು ನಂಬರ್ಗಳ ಬಗ್ಗೆ ಹೇಳ್ತಾ ಹೋದಾಗ ನಿಮ್ಗಿನ್ನು ಈ ತರಾನು ಯೂಸ್ ಮಾಡ್ಬೋದು ಅನ್ನೋದು ಒಂದು ನೀವು ಥಿಂಕ್ ಮಾಡಿದಾಗ ನಿಮ್ಗೆ ಐಡಿಯಾ ಸಿಗುತ್ತೆ ಅದ್ರ ಬಗ್ಗೆ. ಓಕೆ, ಫೈನ್. ಆಲ್ರೆಡಿ ಕ್ವಶನ್ಗೆ ಆನ್ಸರ್ ಕೇಳಿರೋರು ಹ್ಯಾಂಡ್ ಡೌನ್ ಮಾಡ್ಬಿಡಿ. ಓಕೆ. ವಿನಯ್ ಕುಮಾರ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಈಗ ವಿನಯ್ ಕುಮಾರ್ ಮಾಡ್ಬೋದಾ ಸರ್? ಚಾಟ್ ಬಾಕ್ಸ್ ಆನ್ ಮಾಡ್ಬೋದಾ? ಹಾಕೋರು ಕೇಳ್ಬಿಡ್ಲಿ ಇಲ್ಲಿ. ಶೋರ್, ನಾನು ಬೆಟರ್ ಚಾಟ್ ಬಾಕ್ಸ್ ಅಲ್ಲೇನೆ ಹಾಕ್ಬಿಡಿ, ಅಲ್ಲೇನೆ ಆನ್ಸರ್ ಮಾಡ್ಬೋದು, ಈಸಿ ಆಗುತ್ತೆ. ಒಂದು ನಿಮಿಷ ಆನ್ ಮಾಡ್ತೀನಿ. ಹಲೋ ಹಾ ಸರ್, ಹೇಳಿ. ಹೇಳಿ ಸರ್. ಸರ್ ಕೇಳ್ತಾ ಇದೆಯಾ ಸರ್? ಹೇಳಿ ಸರ್, ಕೇಳಿಸ್ತದೆ. ಸರ್ ಈಗ ನೀವು ಕೈಯಲ್ಲಿ ನಂಬರ್ ಬರ್ಕೋಬೇಕು ಅಂತ ಹೇಳಿದ್ರಿ, ಯಾವ ಕೈಯಲ್ಲಿ ಅಂತ ಗೊತ್ತಾಗ್ಲಿಲ್ಲ. ಹೇಳ್ತೀನಿ. ಓಕೆ. ಯಾಕಂದ್ರೆ ಕೆಲವರು ಎಡಗೈಯಲ್ಲೇ ಬರ್ಕೋಬೇಕು ಅಂತಾರೆ, ಕೆಲವರು ಬಲಗೈಯಲ್ಲಿ ಬರ್ಕೋಬೇಕು ಅಂತಾರೆ, ಅದು ಬೇರೆ ಬೇರೆ ಆ ಕಡೆ. ತರ ಏನೂ ಇಲ್ಲ ಸರ್, ಯಾವ ಕೈಯಲ್ಲಾದ್ರೂ ಬರಿಬಹುದು. ಎಡಗೈಲಾದ್ರೂ ಬರಿಬಹುದು, ಬಲಗೈಯಲ್ಲಾದ್ರೂ ಬರಿಬಹುದು. ಓಕೆ ಓಕೆ ಸರ್. ಓಕೆ.
ಓಕೆ. ಇಲ್ಲಿ ಕೇಳ್ತಾರೆ ಮನಸ್ಸು ಆತ್ಮಕ್ಕೂ ಯಾಕೆ ಬೇರೆ ಬೇರೆ ಬಣ್ಣ ಇದೆ? ಒಂದ್ ನಿಮಿಷ ಸರ್, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಹಿಂಗಾಗಿ ಮ್ಯೂಟ್ ಮಾಡಿದ್ದೀನಿ. ಬೇರೆ ಬೇರೆ ಕಲರ್ ಕೊಟ್ಟಿದ್ದಾರೆ. ಮನಸ್ಸು ಮತ್ತು ಆತ್ಮಕ್ಕೆ ಯಾಕೆ ಬೇರೆ ಬೇರೆ ಕಲರ್ ಅನ್ನ ಕೊಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಆತ್ಮ ಅಂತಂದ್ರೆ ನಮ್ಮ ಒಂದು ಸೋಲ್, ಅದರಿಂದಾನೇ ನಮ್ಮ ಒಂದು ದೇಹಕ್ಕೆ ಜೀವ ಬಂದಿರೋದು, ಪ್ರಾಣ ಬಂದಿರೋದು. ಸರಿನಾ? ಅದರಲ್ಲಿ ಮನಸ್ಸನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮೈಂಡ್, ಮನಸ್ಸು ಅಂತಂದ್ರೆ ಇಸ್ ನಥಿಂಗ್ ಬಟ್ ಮೈಂಡ್, ನಮ್ಮ ಒಂದು ಯೋಚನಾ ಶಕ್ತಿ, ಅದರ ಜೊತೆಗೆ ನಮ್ಮ ಒಂದು ಇಮ್ಯಾಜಿನೇಷನ್ ಪವರ್, ಅಥವಾ ನಮ್ಮ ಒಂದು ಏನಂತ ಕರಿತೀವಿ, ಆ ಏನಂತ ಕರಿಬಹುದು, ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕರಿತೀವಲ್ವಾ, ಆ ಒಂದು ಪರ್ಪಸ್ಗೆ ಇಲ್ಲಿ ಪಿಂಕ್ ಕಲರ್ ಅನ್ನ ಕೊಟ್ಟಿದ್ದಾರೆ. ಆತ್ಮ ಅಂತಂದ್ರೆ ಸೋಲ್ ಅಂತಂದ್ರೆ ಅದು ಆಫ್ ಆಗ್ತಾ ಇಲ್ಲ ಅಲ್ವಾ? ರೆಕಾರ್ಡಿಂಗ್ ಆನ್ ಮಾಡ್ತೀರಾ? ಓಕೆ. ಫಿಯರ್ಗೆ ಯಾವ ಕಲರ್ ನಂಬರ್ ವರ್ಕ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಅದು ಕ್ಲಾಸ್ ಹೇಳುವಾಗ ಹೇಳ್ತೀನಿ, ಫಿಯರ್ಗೂ ವರ್ಕ್ ಆಗುತ್ತೆ. ಮನಸ್ಸಿನ ಮೇಲೆ ತುಂಬಾ ಚೆನ್ನಾಗಿ ನಂಬರ್ಗಳು ಕೆಲಸ ಮಾಡುತ್ತೆ. ಅದ್ರ ಬಗ್ಗೆ ಹೇಳುವಾಗ ಹೇಳ್ತೀನಿ, ನಂಬರ್ಗಳ ಬಗ್ಗೆ ಹೇಳುವಾಗ. ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಇನ್ನೊಂದ್ಸರಿ ಹೇಳಿ ಅಂತ ಹೇಳ್ತಿದ್ದೀರಾ? ಹೇಳ್ತೀನಿ, ಒಂದ್ ನಿಮಿಷ. ಹಾ, ಎಷ್ಟು ಹೊತ್ತು ಯೂಸ್ ಮಾಡಬೇಕು ಕಲರ್ಗಳನ್ನ ಅಂತ ಕೇಳ್ತಿದ್ದಾರೆ. ಅದನ್ನ ಹೇಳ್ತೀನಿ, ಎಷ್ಟು ಹೊತ್ತು ಯೂಸ್ ಮಾಡಬೇಕು, ಮತ್ತೆ ಆ ಏನಂತಾರೆ, ಯಾವಾಗ ಹಾಕೋಬಹುದು, ಬೆಳಗ್ಗೆ ಹಾಕೋಬಹುದಾ, ರಾತ್ರಿ ಹಾಕೋಬಹುದಾ, ಈ ತರ ಕ್ವಶನ್ಸ್ ಗಳೆಲ್ಲ ಇರುತ್ತೆ. ಆ ನಂಬರ್ಗಳ ಬಗ್ಗೆ ಹೇಳುವಾಗ ಡೆಫಿನೆಟ್ಲಿ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ, ಯಾವಾಗ ಯೂಸ್ ಮಾಡಬೇಕು ಮತ್ತೆ ಎಷ್ಟೊತ್ತು ಇಟ್ಕೋಬಹುದು ಆ ನಂಬರ್ಗಳನ್ನ ಅಂತ ಹೇಳಿ. ಓಕೆ. ಇದು ಒಂದು ನಂಬರ್ಗಳು ಎಷ್ಟು ಯಾವ ಟೈಮ್ ಪೀರಿಯಡ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಕೇಳ್ತಿದ್ದೀರಾ? ಈ ಒಂದು ನಂಬರ್ಗಳನ್ನ ಹಾಕೊಂಡಾಗ ನಮಗೆ ಒಂದು ಚೇಂಜಸ್ ಡೇ ಬೈ ಡೇ ಕಾಣಿಸ್ತಾ ಹೋಗುತ್ತೆ. ಓಕೆನಾ? ಮಲ್ಟಿಪಲ್ ಇಶ್ಯೂ ಇದೆ ಅಂತಂದ್ರೆ ಅವಾಗ ಮಲ್ಟಿಪಲ್ ನಂಬರ್ ಒಂದು ನೆಸೆಸಿಟಿ ಇರುತ್ತೆ. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಫ್ರೀ ಕ್ಲಾಸ್ ಹೇಳುವಾಗ ಅದ್ರ ಬಗ್ಗೆ. ಯಾವುದೋ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್, ಒಂದು ಏನಂತಾರೆ ನಂಬರ್ಗಳು ಬೇಕಾಗಿರುತ್ತೆ. ಈಗ ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ ಯಾರಿಗೋ ಒಬ್ಬರಿಗೆ ಏನು ಒಂದ್ ಸೈಟ್ ತಗೋಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ, ಇಮ್ಯಾಜಿನ್ ಮಾಡಿ. ಸರಿನಾ? ಈಗ ಇಲ್ಲಿ ಏನು ಅಂತಂದ್ರೆ ಸೈಟ್ ತಗೋಬೇಕು ಅಂತ ಅವರಿಗೆ ಏನು ಮೈಂಡ್ ಅಲ್ಲಿ ಬಂದಿದೆ ಕಾನ್ಸೆಪ್ಟ್. ಸರಿನಾ? ಬಟ್ ಅವರ ಸೈಟ್ ತಗೋಬೇಕು ಅಂತಂದ್ರೆ ಅಲ್ಲಿ ಅವರು ಎದುರುಗಡೆ ಯಾರು ಸೈಟ್ ಸೆಲ್ಲರ್ ಇರ್ತಾರಲ್ವಾ, ಅವರ ಒಂದು ಕಾಂಟ್ಯಾಕ್ಟ್ ಇವ್ರಿಗೆ ಆಗ್ಬೇಕು. ಸರಿನಾ? ಅದಕ್ಕೆ ನೀವು ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ಬೇರೆ ನಂಬರ್, ಅವ್ರ ಜೊತೆ ಮಾತಾಡುವಾಗ ಅಪೋಸಿಟ್ ಇರೋರು ಕನ್ವಿನ್ಸ್ ಆಗ್ಬೇಕು ಇವ್ರು ಕೇಳೋ ಪ್ರೈಸಿಗೆ ಅಂತಂದ್ರೆ ಅದಕ್ಕೆ ಒಂದು ಬೇರೆ ನಂಬರು. ಸರಿನಾ? ರಿಜಿಸ್ಟ್ರೇಷನ್ ಬೇಗ ಆಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಬೇರೆ ನಂಬರು. ಈ ರೀತಿ ತತ್ವಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಅದು ಯಾವ ತತ್ವನ ಯಾವ ಕಲರ್ ಅಲ್ಲಿ ಹೆಂಗ್ ಯೂಸ್ ಮಾಡಬೇಕು ಅಂತ ಈಸಿಯಾಗಿ ಹೇಳ್ಕೋಬಹುದು. ಆಮೇಲೆ ನಂಬರ್ಗಳ ಬಗ್ಗೆ ಹೇಳುವಾಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಇದ್ರ ಬಗ್ಗೆ ಅರ್ಥ ಆಗುತ್ತೆ. ಓಕೆ. ಈ ಥೆರಪಿ ಒಪ್ಪದೇ ಇರುವವರ ಸಲುವಾಗಿ ನಾವು ಹಾಳೆ ಒಂದರಲ್ಲಿ ಬರೆದು ಅವರ ಆಸ್ಪಾಸ್ ಇಟ್ಟರೆ ವರ್ಕ್ ಆಗುತ್ತಾ? ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಅಷ್ಟೇ, ಏನು ಅದನ್ನ ಹೆಂಗ್ ಬರಿಬೇಕು ಅನ್ನೋದು ವೇ ಇದೆ. ಅದನ್ನ ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಈ ಒಂದು ನಂಬರ್ಗಳನ್ನ ಸುಮ್ಮನೆ ನಾವು ರ್ಯಾಂಡಮ್ ಆಗಿ ಬರೆದಾಗ ವರ್ಕ್ ಆಗುತ್ತೆ, ಇಲ್ಲ ಅನ್ನಲ್ಲ. ಬಟ್ ಅದಕ್ಕೆ ಒಂದು ವೇ ಇದೆ, ಸೈಂಟಿಫಿಕ್ ವೇ. ಆ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಯೂಸ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಗಳನ್ನ ಕೊಡುತ್ತೆ. ಓಕೆ. ಕಲರ್ ನಂಬರ್ಸ್ ಹಾಕೊಂಡಾಗ ಮಿನಿಟ್ಸ್ ಉಂಟಾಗ್ಬೋದಾ? ಕ್ವಶನ್ ಅರ್ಥ ಆಗ್ತಿಲ್ಲ, ಇದು ಇನ್ನೊಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಕ್ಲಿಯರ್ ಹಾಕಿದ್ರೆ ಹೇಳ್ಬೋದು. ಓಕೆ. ಸೊ ಐ ಹೋಪ್ ಇಷ್ಟು ಕ್ವಶನ್ಗಳಿಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಹೋಗೋಣ. ಈಗ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ಈಗ ನಾನು ಚಾಟ್ ಬಾಕ್ಸ್ ಅನ್ನ ಡಿಸೇಬಲ್ ಮಾಡ್ತೀನಿ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಎನೇಬಲ್ ಮಾಡ್ತೀನಿ. ಓಕೆ, ಫೈನ್. ಈಗ ಒಂದು ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಡೆಫಿನೆಟ್ಲಿ ನೀವು ಏನ್ ಮಾಡ್ಬೋದು, ಈಸಿಯಾಗಿ ಒಬ್ಬರಿಗೆ ನಂಬರ್ಗಳನ್ನ ಸಜೆಸ್ಟ್ ಮಾಡ್ಬೋದು. ತುಂಬಾ ಈಸಿ ಪ್ರಾಸೆಸ್. ನೀವು ಅನ್ಬೋದು ಕಲರ್ ನ್ಯೂಮರಾಲಜಿಲಿ ಡೇಟ್ ಆಫ್ ಬರ್ತ್ ಯಾಕೆ ಹೇಳ್ತಾ ಇದ್ದೀರಾ, ತತ್ವಗಳ ಮೇಲೆನೆ ಹೇಳ್ಬೇಕಲ್ವಾ ಕ್ಲಾಸ್ನ ಅಂತ ಹೇಳಿ. ಡೇಟ್ ಆಫ್ ಬರ್ತ್ ನಾವು ಯಾಕೆ ನೋಡ್ತೀವಿ ಅಂತಂದ್ರೆ, ನಾವೀಗೇನು 1 ರಿಂದ 9 ತತ್ವಗಳನ್ನ ನೋಡಿದ್ವೋ, 0 ಕನ್ಸಿಡರ್ ಮಾಡಬೇಡಿ, 1 to 9 ತತ್ವಗಳನ್ನ ಏನ್ ನೋಡಿದ್ವೋ, ಆ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಬರೋ ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಏನ್ ನಂಬರ್ಸ್ ಬರುತ್ತಲ್ವಾ, ಆ ವ್ಯಕ್ತಿಯ ಒಂದು ಹಾವ ಭಾವ ಮತ್ತೆ ಗುಣ ಅದೇ ರೀತಿ ಇರುತ್ತೆ. ಸೊ ನೀವು ಒಂದು ಸಿಮಿಲಾರಿಟಿನ ನೋಡ್ಬೋದು.
ಅದನ್ನ ತಿಳಿಸ್ಲಿಕ್ಕೆ ಈ ಒಂದು ಡೇಟ್ ಆಫ್ ಬರ್ತ್ ಅನ್ನ ನಾವಿಲ್ಲಿ ತಗೋತಾ ಇರೋದು. ಓಕೆ, ಈಗ ನಾನೇನ್ ಮಾಡ್ತೀನಿ, ಒಂದು ಸ್ಯಾಂಪಲ್ ಡೇಟ್ ಆಫ್ ಬರ್ತ್ ಅನ್ನ ತಗೊಂಡು ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಒಂದ್ ನಿಮಿಷ. ಓಕೆ, ಸೊ ಈಗ ಒಂದು ಸ್ಯಾಂಪಲ್ ಡೇಟ್ ಆಫ್ ಬರ್ತ್ ತಗೋತೀನಿ. ಏನು, 05/04/2001. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಈ ಒಂದು ಡೇಟ್ ಆಫ್ ಬರ್ತ್ ಅನ್ನ? ಏನು ಇಲ್ಲ, ಸಿಂಪಲ್ ವೇ. ಇಲ್ಲಿ ಏನ್ ಮಾಡಿ, 5 ಡೇಟ್ ಇದೆ ಕರೆಕ್ಟಾ, 5 ತಗೊಳ್ಳಿ, ಪ್ಲಸ್ ಮಾಡಿ. 4 ಮಂತ್ ತಗೊಳ್ಳಿ, ಪ್ಲಸ್ ಮಾಡಿ. ಮತ್ತೆ 2001, 0ನ ನಾವು ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ, ಸೊ 0 ಬಿಟ್ಬಿಡಿ. ಓಕೆ, 2 ಮತ್ತೆ 1, 2 + 1. 5 ಡೇಟ್ ಇಂದ ತಗೊಂಡೆ, 4 ಮಂತ್ ಇಂದ ತಗೊಂಡೆ, 2 ಅನ್ನ ಇಯರ್ ಇಂದ 1 ನಂಬರ್ ಅದು, ಮತ್ತೆ ಇದು ಟೋಟಲ್ 1. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿ, ಪ್ಲಸ್ ಮಾಡಿ, ಎಷ್ಟಾಗುತ್ತೆ ನೋಡಿ. 5 + 1 6, 6 + 4 10 ಆಯ್ತು, 10 + 2 12 ಆಯ್ತು. 12 ಬಂತಾ? ಈ 12 ಅನ್ನ ಏನ್ ಮಾಡಿ, ಈಗ ಸಿಂಗಲ್ ಡಿಜಿಟಿಗೆ ತಗೊಂಬನ್ನಿ. 1 + 2 ಅಂತಂದ್ರೆ ಎಷ್ಟು ಬರುತ್ತೆ? 3. ಇದ್ರದ್ದು ಟೋಟಲ್ ಬಂದ್ಬಿಟ್ಟು 3 ಆಯ್ತು. ಓಕೆ, ಈ ರೀತಿ ನೀವು ಡೇಟ್ ಆಫ್ ಬರ್ತ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಇಫ್ ಇನ್ ಕೇಸ್ ಮಲ್ಟಿಪಲ್ ನಂಬರ್ಸ್ ಬಂದಿದೆ, ಎಕ್ಸಾಂಪಲ್ ಇಲ್ಲಿ ನೋಡಿ, 24 ಬಂದಿದೆ, ಇಲ್ಲಿ 12 ಬಂದಿದೆ ಅಂತ ಇಟ್ಕೊಳ್ಳಿ, ಇಲ್ಲಿ 2024 ಬಂದಿದೆ ಅಂತ ಇಟ್ಕೊಳ್ಳಿ, ಸಾರಿ 2023 ಬಂದಿದೆ ಅಂತ ಇಟ್ಕೊಳ್ಳಿ. ಇದನ್ನು ಸೇಮ್ ಅದೇ ರೀತಿನೇ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ? 2 + 4 + 1 + 2 + 2 + 2 + 3. ಕರೆಕ್ಟಾ? ಇದನ್ನ ಪೂರ್ತಿ ಟೋಟಲ್ ಮಾಡಿದಾಗ ನಿಮಗೆ ಏನ್ ಆನ್ಸರ್ ಬರುತ್ತೋ ಅದನ್ನ ಸಿಂಗಲ್ ಡಿಜಿಟ್ ತಗೊಂಡ್ಬನ್ನಿ. ಆವಾಗ ನಿಮ್ಗೆ ಏನ್ ನಂಬರ್ ಸಿಗುತ್ತೋ ಅದು ಭಾಗ್ಯಾಂಕ ಅಂತ ಕರಿತೀವಿ ಅದಕ್ಕೆ, ಅಥವಾ ಡೆಸ್ಟಿನಿ ನಂಬರ್ ಅಂತ ಕರಿತೀವಿ. ಕ್ಲಿಯರ್? ಸ್ಟಾರ್ಟಿಂಗ್ ಅಲ್ಲಿ ಡೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನೋಡಿ, 24 ಅಂತಂದ್ರೆ ಎಷ್ಟು? 6 ಬರುತ್ತೆ. 2 + 4 ಅಂದ್ರೆ ಎಷ್ಟಾಯ್ತು? 6 ಆಯ್ತಲ್ವಾ? ಸೊ 6 ಅನ್ನ ನಾವೇನ್ ಕರಿತೀವಿ? ಮೂಲಾಂಕ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಸೈಕಿಕ್ ನಂಬರ್ ಅಂತ ಕರಿತೀವಿ, ಅಥವಾ ಕಂಡಕ್ಟರ್ ನಂಬರ್ ಅಂತಾನೂ ಕರಿತೀವಿ. ಸರಿನಾ? ಈಗ ಏನ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿ. ಎಲ್ಲರೂ ಹ್ಯಾಂಡ್ ಡೌನ್ ಮಾಡಿ, ಹ್ಯಾಂಡ್ ರೈಸ್ ಯಾರು ಮಾಡಬೇಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಿ. ಕನ್ಫ್ಯೂಷನ್ ಆಗ್ತಾ ಇದೆ ನನಗೆ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋರು ಹ್ಯಾಂಡ್ ರೈಸ್ ಮಾಡಿ, ಅವ್ರು ಮಾತ್ರ. ಯಾರ್ಯಾರಿಗೆ ಡೇಟ್ ಆಫ್ ಬರ್ತ್ ಅರ್ಥ ಆಗಿಲ್ಲ, ಕನ್ಫ್ಯೂಷನ್ಸ್ ಆಗ್ತಾ ಇದೆ ಅನ್ನೋರು ಹ್ಯಾಂಡ್ ರೈಸ್ ಮಾಡಿ. ಓಕೆ, ಹೇಮಾ ಪ್ರಸನ್ನ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಆ, ನಮಸ್ಕಾರ ಪ್ರವೀಣ್ ಸರ್. ನಮಸ್ತೆ ಮೇಡಮ್, ಹೇಳಿ. ನನ್ಗೆ ಸೀರಿಯಸ್ ಆಗಿ ಅರ್ಥ ಆಗಿಲ್ಲ, ನಾನು ಇವಾಗ ಜಾಯ್ನ್ ಆದೆ ಕ್ಲಾಸ್ಗೆ. ನನ್ ಮುಂದೆದೆಲ್ಲ ಮರ್ತೋಯ್ತು, ಸಾರಿ. ಅದಕ್ಕೋಸ್ಕರ ಈ ಡೇಟ್ ಆಫ್ ಬರ್ತ್ ಒಂದ್ ಪ್ಲೀಸ್ ಇದ್ ಮಾಡ್ತೀರಾ ಸರ್? ನನ್ಗೆ ಗೊತ್ತಾಗ್ತಿಲ್ಲ ಅದು. ಹೇಳ್ತೀನಿ ಮೇಡಮ್, ಯಾರ್ದಾರು ಕ್ವಶನ್ ಇದ್ದೇ ಇರುತ್ತೆ ಅವಾಗ ಹೇಳ್ತೀನಿ, ಹೇಳುವ ಈಗ ಹೇಳ್ತೀನಿ. ಅಲ್ಲ, ನನ್ ಡೇಟ್ ಆಫ್ ಬರ್ತ್ 17 17 ಮ್ಯೂಟ್ ಆಯ್ತಾ? ಹಾ ಸರ್. ಹೇಳಿ ಮೇಡಮ್. 70 ಸರ್ 2 ಕೇಳಿಸ್ತಿದೆಯಾ ಸರ್? ಹೇಳಿ ಹೇಳಿ. 2007. 2007. ಓಕೆ, ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಫಸ್ಟ್ ಡೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. 1 + 7 ಅಂದ್ರೆ ಎಷ್ಟಾಯ್ತು? 8. 8 ಅಂತ. ಈಗ ಪ್ಲಸ್ ಮಾಡಿ. ಮಿಡಲ್ 2 ಇದೆಯಾ? 2 ಅನ್ನ ಹಾ, ಹಂಗೆ ಇಡಿ, ಮತ್ತೆ ಪ್ಲಸ್ ಹಾಗೆ ಮಾಡಿ. ಓಕೆ. ಈಗ 2007 ಅಂತಂದ್ರೆ 2 + 7 ಎಷ್ಟಾಯ್ತು? 9 ಬಂತು. 9. ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 19 ಬರುತ್ತೆ. 19 ಬರುತ್ತೆ. ಕರೆಕ್ಟಾ? ಅಲ್ಲ ಸರ್, ಹಾ ಸರ್ 19 ಬರುತ್ತೆ. ಓಕೆ,
19 ಅನ್ನ ಏನ್ ಮಾಡ್ಬೇಕೀಗ, ಇದನ್ನ ಸಿಂಗಲ್ ಡಿಜಿಟ್ ತಗೊಂಡ್ ಬನ್ನಿ. 19 ಅಂತಂದ್ರೆ 1 + 9. ಓಕೆ, ಈಗ ಏನ್ 11 ಬಂತು? ಆಗುತ್ತೆ. 10 ಬಂತು. 10 ಆಗುತ್ತೆ. ಓಕೆ ಸೊ 10 ಅಲ್ಲಿ ನಾವು 0ನ ಕನ್ಸಿಡರ್ ಮಾಡಲ್ಲ ಅಂತ ನಾನು ಆಗ್ಲೇ ಕ್ಲಾಸಲ್ಲಿ ಹೇಳಿದೆ. ಸೊ ಓಕೆ ಸರ್. ಉಳಿಯೋದೆಷ್ಟು? 1. 1 ಇದೇನು ಸರ್ 1 ಇದು ಮೂಲಾಂಕನ? ಹೇಳ್ತೀನಿ ಮೇಡಮ್. ಮೇಡಮ್ 1 ಏನ್ ಬರ್ತಿದೆ? ಈಗ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಮೇಡಮ್. ನೆಕ್ಸ್ಟ್ ಅವ್ರು ಹೇಳ್ತಾರೆ ಹೆಂಗ್ ವರ್ಕ್ ಆಗುತ್ತೆ ಏನು ಅಂತ ಹೇಳಿ. ಈಗ ನೀವೆಲ್ಲ ಒಂದಲ್ಲಿ ಕೇಳ್ಬಿಟ್ರೆ ಈಗ ಕೇಳೋರ್ಗೆ ಇದಾಗ್ಬಿಡುತ್ತೆ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಓಕೆ, ಈ 1 ಏನ್ ಬರ್ತಾ ಇದೆಯಲ್ಲ, ಇದು ಟೋಟಲ್ ಮಾಡಿದಾಗ, ಎಲ್ಲಾ ಟೋಟಲ್ ಮಾಡಿದಾಗ ಏನ್ ಬರ್ತಾ ಇದೆ, ಇದು ಭಾಗ್ಯಾಂಕ. ಮತ್ತೆ ನಿಮ್ಮ ಡೇಟ್ ಅನ್ನ ಟೋಟಲ್ ಮಾಡಿದಾಗ ಏನ್ ಬರ್ತಾ ಇದೆ, ಅದು ಮೂಲಾಂಕ. ಸಿಂಪಲ್. ಓಕೆ, ಎಸ್, ಇದು ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್. ಇದು ಕಂಡಕ್ಟರ್ ಡ್ರೈವರ್ ಹಾ ಕಂಡಕ್ಟರ್. ಸರ್, ಹೇಳ್ತೀನಿ. ಕಂಡಕ್ಟರ್ ಅಂತಂದ್ರೆ ಮೂಲಾಂಕ, ಡ್ರೈವರ್ ಅಂತಂದ್ರೆ ಭಾಗ್ಯಾಂಕ. ಓಕೆ, ಫೈನ್. ಸೊ ಇದು ನಿಮ್ಮ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಥಿಂಗು. ಇದರಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ ಏನೂ ಅರ್ಥ ಆಗಲ್ಲ ಮುಂದಿಂದು. ಕ್ವಶನ್ ಕೇಳೋರು ಸಾಧ್ಯ ಆದಷ್ಟು ಕ್ಯಾಮ್ರಾನ ಆನ್ ಮಾಡ್ಕೊಂಡು ಕೇಳಿ. ರಶ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಭಾಗ್ಯಾಂಕ ಯಾವುದು ಅರ್ಥ ಆಗಿಲ್ಲ. ಹಾ, ಭಾಗ್ಯಾಂಕ ಅಂತಂದ್ರೆ ನಿಮ್ಮ ಒಂದು ಡೇಟು, ಮಂತ್ ಮತ್ತೆ ಇಯರ್ ಮೂರನ್ನು ಟೋಟಲ್ ಮಾಡಿದಾಗ ಏನ್ ನಂಬರ್ ಬರುತ್ತೋ ಅದನ್ನ ಸಿಂಗಲ್ ಡಿಜಿಟ್ ತಗೊಂಡ್ ಬರ್ತೀರಲ್ವಾ, ಆ ನಂಬರು ಭಾಗ್ಯಾಂಕ. ಓಕೆ ಓಕೆ, ಡೇಟ್ ಅನ್ನ ನೀವು ಟೋಟಲ್ ಮಾಡಿದಾಗ ನಿಮ್ಗೆ ಏನ್ ಕಾಣುತ್ತೋ ಅದು ಮೂಲಾಂಕ. ಡೇಟ್ ಮಾತ್ರ. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಯಾರಿಗಾರ ಡೌಟ್ ಇದೆಯಾ? ಪೂರ್ಣಿಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದು ಬರ್ತ್ಡೇ 12/6/1976 ಬರುತ್ತೆ. ಟೋಟಲ್ ಮಾಡಿದ್ರ ಮೇಡಮ್? ಟೋಟಲ್ ಮಾಡಿದೆ, ಲಾಸ್ಟಿಗೆ 1 + 5 ಅಂತ ಮಾಡಿದ್ರೆ 6 ಏನೋ ಬಂದಂಗಿದೆ. ಅದು ಸರಿಯಾ ತಪ್ಪ ಗೊತ್ತಾಗಿಲ್ಲ. ಏನಿಲ್ಲ ಮೇಡಮ್, ಕೂಡ್ಸೋದು ಅಷ್ಟೇ. ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. 12/6/1976. 6/1976. ಹ್ಮ್ ಓಕೆ, ಈಗ ನೋಡಿ, ಇಲ್ಲಿ 1 + 2 ಅಂದ್ರೆ ಎಷ್ಟು? 3. 3. ಕರೆಕ್ಟಾ? ಡೇಟು ನಿಮ್ದು 3 ಅಂದ್ರೆ ನಿಮ್ದು ಮೂಲಾಂಕ 3. ಸರಿನಾ? ಈಗ ಮತ್ತೆ ತಿಂಗಳು ಎಷ್ಟಿದೆ? ಮಿಡಲ್ ಅಲ್ಲಿ 6 ಇದೆ. 6 ತಗೊಳ್ಳಿ. ಓಕೆ, ಪ್ಲಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, 1 + 9 ಅಂದ್ರೆ ಎಷ್ಟಾಯ್ತು? 10 ಆಯ್ತು. ಸರಿನಾ? 10 + 7 ಅಂದ್ರೆ ಎಷ್ಟಾಯ್ತು? 17 ಆಯ್ತು. 17. 17 + 6 ಅಂದ್ರೆ ಎಷ್ಟಾಯ್ತು? 23 ಆಯ್ತು. ಕರೆಕ್ಟಾ? ಅಲ್ಲಿ 2 + 3 ಆಗುತ್ತೇನೋ, 5 ಬರುತ್ತೇನೋ. ಹೌದು, 2 + 3 ಅಂತಂದ್ರೆ 5. ಈಗ 3 ಟೋಟಲ್ ಮಾಡಿ ಎಷ್ಟು ಬರುತ್ತೆ? 14 ಬರುತ್ತೆ. 14 ಏನ್ ಮಾಡ್ಬೇಕು? ಸಿಂಗಲ್ ಡಿಜಿಟ್ ತಗೊಂಡ್ಬರ್ಬೇಕು. 1 + 4 = 5. 5. ಡೇಟ್ ಆಫ್ ಬರ್ತ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ರೀತಿ. ಓಕೆನಾ? ಸರಿ. ಸರಿ, ಇಲ್ಲಿ ನಿಮ್ದು ಮೂಲಾಂಕ ಬಂದ್ಬಿಟ್ಟು 3, ಭಾಗ್ಯಾಂಕ ಬಂದ್ಬಿಟ್ಟು 5. ಈ ರೀತಿ ನೀವು ಡೇಟ್ ಆಫ್ ಬರ್ತ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಇನ್ನೊಬ್ಬರನ್ನ ಕೇಳ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಜಂಪ್ ಆಗೋಣ. ಸರಿನಾ? ಅರುಣ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್, ನಾನು ಅರುಣ ಅಂತ. ಹೇಳಿ ಸರ್. ಕನೆಕ್ಷನ್ ಕಟ್ ಆಗೋಯ್ತು. ಸೊ ನೀವು ಅಲ್ಲಿ ಕಲರ್ ಹೇಳ್ತಾ ಇದ್ರಿ ನಂಬರ್ಗೆ. ಸರ್ ರೆಕಾರ್ಡಿಂಗ್ ನೋಡಿ ಸರ್, ಇನ್ನೊಂದ್ಸರಿ ರೆಕಾರ್ಡಿಂಗ್ ನೋಡಿದ್ರೆ ಬೆಟರ್. ಯಾಕಂದ್ರೆ ಅದೇ ಕ್ವಶನ್ ಏನು ಅಂದ್ರೆ, ಈಗ ನೀವು ವಾಲಲ್ಲಿ ಹಾಕ್ಬೇಕು ಅಂತ ಹೇಳಿದ್ರಿ ನಂಬರ್ ಅಲ್ವಾ? ಹೌದು ಹೌದು. ಈಗ ಪಂಚಭೂತಗಳು ಅಂತ ಹೇಳಿದ್ವಿ, ಪಂಚತತ್ವಗಳು ಅಂತ ಹೇಳಿದ್ವಿ. ವಾಸ್ತು ಪ್ರಕಾರ ಒಂದೊಂದು ಕಡೆಗೆ ಒಂದೊಂದು ಕಲರ್ಸ್ ಇರ್ತದೆ. ಹಾಗಾಗಿ ನಾನು ಅಗ್ನಿ ಇರೋ ಕಡೆ ನಾನು ಬ್ಲೂ ಕಲರ್ ಹಾಕ್ಬೋದು ಆ ಥರ ಒಂದು ನನಗೆ ಕ್ವಶನ್ ಅಷ್ಟೇ. ಗುಡ್ ಕ್ವಶನ್ ಸರ್. ಸುಮಾರು ಜನಕ್ಕೆ ಇದು ಡೌಟ್ ಇರುತ್ತೆ, ಬಿಕಾಸ್ ಬೆಸ್ಟ್ ಕ್ವಶನ್. ಸುಮಾರು ಜನ ವಾಸ್ತುನು ಬಿಲೀವ್ ಮಾಡೋದ್ರಿಂದ ಈ ಒಂದೊಂದು ಮೂಲೆಗಳಿಗೆ ಒಂದೊಂದು ತತ್ವಗಳನ್ನ ವಾಸ್ತುದಲ್ಲಿ ಹೇಳಿದ್ದಾರೆ. ಸರಿನಾ? ಇದಕ್ಕೆ ಏನು ಸಮಸ್ಯೆ ಇಲ್ಲ ಸರ್. ನೀವು ಯಾವ ಒಂದು ವೇದಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಇದಕ್ಕೆ ವಾಸ್ತು ಅಪ್ಲೈ ಆಗಲ್ಲ. ಇದು ಬೇರೆ ಕಾನ್ಸೆಪ್ಟ್. ಅದಕ್ಕೆ ಜಸ್ಟ್ ಐ ವಾಂಟ್ ಟು ಕನ್ಫರ್ಮ್ ಅಷ್ಟೇ. ಶ್ಯೂರ್ ಸರ್, ಡೆಫಿನೆಟ್ಲಿ ಇದು ಬೇರೆ ಕಾನ್ಸೆಪ್ಟ್. ಇದಕ್ಕೆ ವಾಸ್ತು ಅಪ್ಲೈ ಆಗಲ್ಲ. ವಾಸ್ತು ಇಸ್ ಡಿಫರೆಂಟ್. ಯಾಕಂದ್ರೆ ನಾನು ನ್ಯೂಮಾಲಜಿನ ಸ್ವಲ್ಪ ಬರುತ್ತೆ, ನಾನು ವಾಸ್ತುನ ಎರಡು ಪ್ರಾಕ್ಟೀಸ್ ಮಾಡೋದ್ರಿಂದ. ಸೊ ಐ ಹ್ಯಾವ್ ನಾಲೆಜ್ ಅಬೌಟ್ ಇಟ್. ಇಲ್ಲ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ನೀವು ಯಾವ ಒಂದು ವೇದಲ್ಲಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಇದೇ ದಿಕ್ಕಲ್ಲಿ ಹಾಕ್ಬೇಕು ಆ ತರ ಏನಿಲ್ಲ ಸರ್. ಓಕೆ ಫೈನ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಹಂಸ ಮೇಡಮ್ ಅನ್ವೇಟ್ ಮಾಡ್ಕೊಳ್ಳಿ. ಸರ್ ಹೇಳಿ. ಸರ್ ನನ್ನ ಯಜಮಾನ್ರದ್ದು ಕೇಳ್ಬೇಕಿತ್ತು. ಅವ್ರದ್ದು ನನ್ಗೆ ಅದು ಗೊತ್ತಾಗ್ಲಿಲ್ಲ, ಡೌಟ್ ಬಂತ, ಅದಕ್ಕೆ ಹೇಗೆ ಕೇಳಿದ್ದು. ಅಂದ್ರೆ ಏನ್ ಡೇಟ್ ಆಫ್ ಬರ್ತ್ ಅವ್ರದ್ದು ಕ್ಯಾಲ್ಕುಲೇಷನ್ ಹೌದು ಸರ್. ಹೇಳಿ. 21 ಹ್ಮ್ 11 1970. 2 + 1 ಅಂದ್ರೆ 3 ಬಂತು, ಕರೆಕ್ಟಾ? ಈಗ 1 + 1 ಹೌದು ಅಂದ್ರೆ ಸರ್. 2 ಬಂತು, 2. ಸರಿನಾ? ಹಾ ಈಗ 1 ಹಾ + 9 ಅಂದ್ರೆ 10 ಆಯ್ತು, 10 + 7 ಅಂದ್ರೆ 17 ಆಯ್ತು. 17 17 ಆಯ್ತು. ಏನ್ ಮಾಡಿ ಸಿಂಗಲ್ ಡಿಜಿಟ್ ತಗೊಂಬನ್ನಿ. 1 + 7 ಅಂದ್ರೆ 8 8. ಬಂತು. ಓಕೆ ಸರ್. ಓಕೆ, ಈಗ ಎಲ್ಲಾನು ಟೋಟಲ್ ಮಾಡಿ. 3 ಪ್ಲಸ್ ಅದು ಇದು 3 8 + 2 ಅಂದ್ರೆ 10, 10 + 3 ಅಂದ್ರೆ 13. ಅದು 3 ಆಯ್ತು. 13 ಬಂತಲ್ಲ, ಈಗ 13 ಏನ್ ಮಾಡ್ಬೇಕು ನೀವೀಗ? ಸಿಂಗಲ್ ಡಿಜಿಟ್ ತಗೊಂಡ್ ಸಿಂಗಲ್ ಬರ್ಬೇಕು. ಡಿಜಿಟ್. 1 ಓಕೆ + 3 ಅಂದ್ರೆ ಎಷ್ಟಾಯ್ತು? 4 ಬಂತು. 4 ಆಯ್ತು. ಈಗ ಓಕೆ ನಿಮ್ಮ ಮೂಲಾಂಕ ಬಂದ್ಬಿಟ್ಟು 3, ಭಾಗ್ಯಾಂಕ ಬಂದ್ಬಿಟ್ಟು 4. ಓಕೆ ಸರ್. ಈ ರೀತಿ ನೀವು ಕ್ಯಾಲ್ಕುಲೇಟ್ ಥ್ಯಾಂಕ್ ಯು ಮಾಡ್ಬೋದು. ಸರ್. ಓಕೆ, ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್. ಸೊ ಈ ಒಂದು ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಷನ್ ಯಾಕೆ ಪದೇ ಪದೇ ರಿಪೀಟ್ ಮಾಡಿದೆ ಅಂತಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಥಿಂಗ್. ಇದನ್ನೆಲ್ಲರೂ ಕಲ್ಕೊಂಡ್ಮೇಲೆ ಮುಂದೆ ಕಾನ್ಸೆಪ್ಟಿಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ, ಸರಿನಾ? ಓಕೆ, ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಓಕೆ, ಇನ್ನೂ ಒಂದು ಹೇಳ್ತೀನಿ ನೋಡಿ. ಈ ಒಂದು ನಂಬರ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಪ್ರಿಕಾಷನರಿ ಮೇಜರ್ಸ್ ಅಂತ ಕರಿತೀವಿ. ಇದನ್ನ ಕರೆಕ್ಟಾಗಿ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ಬೇಕು. ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇದು ಇನ್ಫಾರ್ಮೇಶನ್, ಸರಿನಾ? ನೀವು ಈ ಒಂದು ನಂಬರ್ಗಳನ್ನ ಯೂಸ್ ಮಾಡುವಾಗ ಸಿಚುವೇಶನ್ ಅನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಂಬರ್ಗಳನ್ನ ಯೂಸ್ ಮಾಡಬೇಕು. ಫಸ್ಟ್ ಥಿಂಗ್, ಯಾವ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು. ಇದು ನಿಮ್ಗೆ ಈಸಿಯಾಗಿ ಹೆಂಗ್ ನೀವು ಇದನ್ನ ಕಂಡುಹಿಡಿಬಹುದು ಅಂತಂದ್ರೆ, ಪ್ರಾಬ್ಲಮ್ ಅನ್ನ ಅನಾಲಿಸಿಸ್ ಮಾಡಿ. ನಾನು ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಸೈಟ್ ಸೇಲ್ ಮಾಡಬೇಕು ಅಂತಂದ್ರೆ ಹೇಳಿ ಅಂತ ಹೇಳಿ. 4 ತರ ಡಿಫ್ರೆಂಟ್ ಸಿಚುವೇಶನ್ ಬರುತ್ತೆ. ಅಲ್ಲಿ ನಮ್ಗೆ ಯಾವ್ದು ಎನರ್ಜಿ ಬೇಕು ಆ ಒಂದು ನಂಬರ್ಗಳನ್ನ ಹಾಕೊಂಡ್ಬಿಟ್ಟು ನಾವು ಅದರಿಂದ ಸಹಾಯ ತಗೋಬಹುದು. ಆ ಒಂದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಕರೆಕ್ಟಾಗಿ ಕಲ್ಕೊಂಡು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಗುಡ್ ರಿಸಲ್ಟ್ಸ್ ಬರುತ್ತೆ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗು, ರ್ಯಾಂಡಮ್ ಆಗಿ ಯಾವುದೇ ನಂಬರ್ಗಳನ್ನ ವಾಲ್ ಪೇಪರ್ ಹಾಕೋದಾಗ್ಲಿ ಅಥವಾ ಯೂಸ್ ಮಾಡೋದಾಗ್ಲಿ ಮಾಡಬೇಡಿ. ಯಾವುದೇ ನಂಬರ್ ಅನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಇರಬೇಕು. ಓಕೆ, ಇದು ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನು ಅಂತಂದ್ರೆ, ವಿತೌಟ್ ಎನಿ ಡೈರೆಕ್ಷನ್, ಅಂದ್ರೆ ಆ ಒಂದು ನಂಬರ್ಗಳಿಗೆ ಡೈರೆಕ್ಷನ್ ಕೊಡದೇನೆ ಯಾವುದೇ ನಂಬರ್ಗಳನ್ನ ವಾಲ್ ಪೇಪರ್ ಹಾಕೊಳ್ಳೋದಾಗ್ಲಿ ಅಥವಾ ಯೂಸ್ ಮಾಡೋದಾಗ್ಲಿ ಮಾಡಬೇಡಿ. ಡೈರೆಕ್ಷನ್ ಕೊಡೋದಂದ್ರೆ ಹೆಂಗೆ? ಓಕೆನಾ? ಮ್ಯಾನಿಫೆಸ್ಟೇಷನ್ ಅಂತ ಒಂದು ವರ್ಡ್ ಇದೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಈ ಒಂದು ಎನರ್ಜಿ, ನಾನು ಹೇಳಿದ್ನಲ್ವ ತತ್ವಗಳು, ಒಂದು ಗಾಳಿ, ಆಕಾಶ, ಏನ್ ನಂಬರ್ಗಳಿಗೆ ಏನ್ ತತ್ವಗಳನ್ನ ಲಿಂಕ್ ಮಾಡಿದೀವೋ ಆ ಎಲ್ಲಾ ತತ್ವಗಳಿಗೂ ಸಹ ಒಂದು ವರ್ಕ್ ಮಾಡ್ಲಿಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಡ್ಬೇಕು ನಾವು. ಯಾವ ಪರ್ಪಸ್ಗೆ ಇದನ್ನ ಹಾಕ್ತಾ ಇದೀವಿ ಅಂತ ಒಂದು ತತ್ವಗಳಿಗೆ ನೀವು ಒಂದು ದಾರಿಯನ್ನು ತೋರಿಸ್ಕೊಟ್ರೆ ಈ ಒಂದು ತತ್ವಗಳು ಅದೇ ಒಂದು ಆಂಗಲ್ ಅಲ್ಲೇ ವರ್ಕ್ ಆಗುತ್ತೆ, ಅದೇ ಡೈರೆಕ್ಷನ್ ಅಲ್ಲೇ ವರ್ಕ್ ಆಗುತ್ತೆ. ಮತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಿಸಲ್ಟು ಸಹ ಬರುತ್ತೆ. ಹಿಂಗಾಗಿ ಈ ಒಂದು ತತ್ವಗಳಿಗೆ ಡೈರೆಕ್ಷನ್ ಅನ್ನ ಕೊಡ್ಲಿಕ್ಕೆ ಒಂದು ಸಿಂಪಲ್ ಮೆಡಿಟೇಷನ್ ಇದೆ. ಆ ಒಂದು ಮೆಡಿಟೇಷನ್ ಅನ್ನ ಮಾಡೋದನ್ನ ಎಲ್ಲರೂ ನೋಡೋಣ ಈಗ. ಸೊ ಎಲ್ರೂ ಈ ಒಂದು ಪೆನ್ ಅನ್ನ ಸೈಡ್ ಇಡಿ, ಮತ್ತೆ ಬುಕ್ ಅನ್ನ ಸೈಡ್ ಇಡಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಬೆನ್ನೂರಿ ನೇರವಾಗಿರ್ಲಿ. ಓಕೆ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಇದನ್ನ 0 ಸ್ಟೇಟ್ ಮೆಡಿಟೇಷನ್ ಅಥವಾ ಶೂನ್ಯ ಧ್ಯಾನ ಅಂತ ಕರಿತೀವಿ. ಓಕೆ, ಇದು ಒನ್ ಆಫ್ ದಿ ಟೈಪ್. ಇದನ್ನೇ ಮಾಡ್ಬೇಕಂತಿಲ್ಲ, ಯಾವುದೇ ಒಂದು ರೀತಿಯ ಒಂದು ಮೆಡಿಟೇಷನ್ ಮಾಡಿ ನೀವು ಇದನ್ನ ಮ್ಯಾನಿಫೆಸ್ಟ್ ಮಾಡಿ ಯೂಸ್ ಮಾಡಿದ್ರು ವರ್ಕ್ ಆಗುತ್ತೆ. ಬಟ್ ನಾನು ಪರ್ಸನಲ್ ಆಗಿ ಯೂಸ್ ಮಾಡೋದು ಈ ಒಂದು ಶೂನ್ಯ ಧ್ಯಾನವನ್ನ ಯೂಸ್ ಮಾಡ್ತೀನಿ, ತುಂಬಾ ಅದ್ಭುತವಾಗಿ ವರ್ಕ್ ಆಗುತ್ತೆ. ಓಕೆ, ಈಗ ಏನ್ ಮಾಡಿ ಅಂತಂದ್ರೆ, ಎರಡೂ ಕಣ್ಣುಗಳನ್ನ ಮುಚ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ಹುರಿ ನೇರವಾಗಿರ್ಬೇಕು. ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಕೊಳ್ಳಿ. ಓಕೆ, ಎರಡು ಕಣ್ಣುಗಳನ್ನ ಮುಚ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ನಿಮ್ಮ ಒಂದು ಫೋಕಸ್ ಅಂದ್ರೆ ನಿಮ್ಮ ಒಂದು ಏನು ಗಮನ ಇದೆಯೋ ಆ ಒಂದು ಗಮನನ ಎರಡೂ ಹುಬ್ಬುಗಳ ಮಧ್ಯದಲ್ಲಿ, ಅಂದ್ರೆ ಆಜ್ಞಾಚಕ್ರ, ನಾವು ಆಗ್ಲೇ ಒಂದು ಇಮೇಜ್ ನೋಡುವಾಗ ನೋಡಿದ್ವಿ ಆಜ್ಞಾಚಕ್ರ ಎಲ್ಲಿ ಬರುತ್ತೆ ಅಂತ. ಆ ಒಂದು ಆಜ್ಞಾಚಕ್ರದ ಮೇಲೆ ಫೋಕಸ್ ಮಾಡಿ. ಕಣ್ಣು ಬಿಡಬೇಡಿ, ಕಣ್ಣು ಮುಚ್ಕೊಂಡೆ ಆ ಒಂದು ಆಜ್ಞಾಚಕ್ರದ ಮೇಲೆ ಫೋಕಸ್ ಮಾಡಿ. ಸುಮಾರು ಜನಕ್ಕೆ ಈ ಒಂದು ಮೆಡಿಟೇಷನ್ ಅನ್ನ ಮಾಡುವಾಗ ಲೈಟ್ ಆಗಿ ತಲೆ ಸ್ವಲ್ಪ ಸುತ್ತದಂಗ ಆಗೋದು, ಮತ್ತೆ ತಲೆ ಸ್ವಲ್ಪ ನೋವು ಬಂದಂಗ ಆಗೋದು, ಕಣ್ಣುಗಳು ಉರಿ ಬಂದಂಗ ಆಗೋದು, ಈ ರೀತಿ ಫೀಲ್ ಆಗುತ್ತೆ. ಅದು ನಿಮ್ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ,
ಎರಡು ಕಣ್ಣುಗಳ ಮಧ್ಯದಲ್ಲಿ ಅಂದ್ರೆ ನಿಮ್ಮ ಒಂದು ಕುಂಕುಮ ಇಡ್ತೀರಲ್ವಾ ಆ ಪ್ಲೇಸ್ ಅಲ್ಲಿ ನಿಮ್ಮ ಒಂದು ಗಮನವನ್ನ ಕೇಂದ್ರೀಕೃತ ಮಾಡಿ, ಸೆಂಟ್ರಿಗೆ ಬರ್ಲಿ ನಿಮ್ಮ ಒಂದು ಗಮನ. ಓಕೆ, ಅಲ್ಲಿ ನಿಮಗೆ ಡಾರ್ಕ್ ಕತ್ತಲೆ ಕಾಣುತ್ತೆ. ಓಕೆ, ಡಾರ್ಕ್ನೆಸ್ ಇರುತ್ತೆ. ಅದೇ ಡಾರ್ಕ್ನೆಸ್ ಅಲ್ಲೇ ಇರಿ. ಮೈಂಡ್ ಅಲ್ಲಿ ಯಾವುದೇ ರೀತಿಯ ಥಾಟ್ಸ್ ಬೇಡ, ಏನು ಯೋಚನೆ ಮಾಡ್ತಾ ಇಲ್ಲ ನೀವು. ಈಗ ನೀವು ಫುಲ್ ಡಾರ್ಕ್ನೆಸ್ ಅಲ್ಲಿ ಇದ್ದೀರಾ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಡಾರ್ಕ್ನೆಸ್ ಅಲ್ಲಿ ಇದ್ದಾಗ ನಿಮಗೆ ಏನ್ ಕೆಲಸ ಆಗ್ಬೇಕು ಅದನ್ನ ನೀವು ಯೂನಿವರ್ಸಿಗೆ ಕೇಳ್ಕೊಳ್ಳಿ. ಏನ್ ಕೆಲಸ ಆಗ್ಬೇಕು ಅದನ್ನ ನೀವು ಯೂನಿವರ್ಸಿಗೆ ಕೇಳ್ಕೊಳ್ಳಿ. ಏನೇ ಆಗಿರ್ಬೋದು, ಆದ್ರೆ ಸಾಧ್ಯ ಆದಷ್ಟು ಒಳ್ಳೆ ಒಂದು ತಿಂಗಳನ್ನ ಕೇಳ್ಬೇಕು. ಸರಿನಾ? ಕೇಳ್ಕೊಂಡು ಆಮೇಲೆ ಏನ್ ಮಾಡ್ಬೇಕು, ನಾ ಈ ಪರ್ಪಸ್ಗೆ ಈ ನಂಬರ್ಗಳ ಬಗ್ಗೆ ಹೇಳುವಾಗ ಇದನ್ನ ಮಾಡಿ, ಈ ಪರ್ಪಸ್ಗೆ ಈ ಒಂದು ನಂಬರ್ ಅನ್ನ ಹಾಕೋತಾ ಇದ್ದೀನಿ ಅಂತ ಅನ್ಕೊಂಡು ಆಮೇಲೆ ನಂಬರ್ಗಳನ್ನ ಯೂಸ್ ಮಾಡಿದ್ರೆ ಅದ್ಭುತ ವರ್ಕ್ ಆಗುತ್ತೆ. ಸರಿನಾ? ಸಡನ್ ಆಗಿ ಒಂದೇ ದಿವಸಕ್ಕೆ ನಿಮಗೆ ಫೋಕಸ್ ಮಾಡಕ್ ಆಗಲ್ಲ ಮೆಡಿಟೇಷನ್ ಅಲ್ಲಿ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ಇದಕ್ಕೆ ಪ್ರಾಕ್ಟೀಸ್ ಆಗ್ಬೇಕು. ಸರಿನಾ? ಡೈಲಿ ನೀವು ಮನೇಲಿದ್ದಾಗ ಒಂದ್ 10 ನಿಮಿಷ 20 ನಿಮಿಷ ಎಷ್ಟಾದ್ರೂ ಟೈಮ್ ಇರ್ಲಿ. ಇಷ್ಟೇ ನಿಮಿಷ ಮಾಡ್ಬೇಕಾ? ಇಲ್ಲ, ನಿಮ್ಮ ಮೈಂಡ್ ಬ್ಲಾಂಕ್ ಆಗ್ಬೇಕು ಅಲ್ಲಿವರೆಗೂ ಮೆಡಿಟೇಟ್ ಮಾಡಿ. ಮೈಂಡ್ ಬ್ಲಾಂಕ್ ಆಗೋವರೆಗೂ ಮೆಡಿಟೇಟ್ ಮಾಡಿ. ಸುಮಾರು ಜನಕ್ಕೆ 1 ನಿಮಿಷ ತಗೊಳುತ್ತೆ, ಕೆಲವ್ರಿಗೆ 5 ನಿಮಿಷ ತಗೊಳುತ್ತೆ. ಅದು ಡಿಪೆಂಡ್ಸ್, ನಿಮ್ಮ ಒಂದು ಹೆಲ್ತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, ಫೈನ್. ಈಗೇನ್ ಮಾಡಿ, ಎರಡೂ ಕೈಗಳನ್ನ ಉಜ್ಜಿಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಎರಡೂ ಕೈಗಳನ್ನ ಉಜ್ಜಿಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಂಡು ನಿಮ್ಮ ಒಂದು ಕಣ್ಣುಗಳನ್ನ ಓಪನ್ ಮಾಡ್ಬೋದು. ಓಕೆ, ಈಗ ನಾವು ಮಾಡಿರೋ ಹಿಂದೆ ಇರೋ ಸೈನ್ಸ್ ಏನು ಅಂತಂದ್ರೆ, ನಾವಿಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಒಂದು ಮೈಂಡ್ ಅನ್ನ ಶೂನ್ಯಕ್ಕೆ ತಗೊಂಡು ಹೋದ್ವಿ. ನಾನು ಹೇಳಿದೆ ನಿಮ್ಗೆ ಡಾರ್ಕ್ನೆಸ್ ಕಾಣುತ್ತೆ ಅಂತ ಹೇಳಿದೆ, ಕತ್ತಲೆ ಕಾಣುತ್ತೆ ಅಂತ ಹೇಳಿದೆ. ಕತ್ತಲೆ ಅಂದ್ರೆ ಏನು? ಶೂನ್ಯ. ನಾವು ಒಂದು ಮೈಂಡ್ ಅನ್ನ ಶೂನ್ಯಕ್ಕೆ ತಗೊಂಡು ಹೋಗಿ ಆ ಒಂದು ಪೀಸ್ ಮೈಂಡ್ ಅಲ್ಲಿ ನಾವ್ ಏನ್ ಥಿಂಕ್ ಮಾಡ್ತೀವೋ, ಏನು ಥಾಟ್ ಕ್ರಿಯೇಟ್ ಮಾಡ್ತೀವೋ ಅದೇ ಥಾಟ್ ನಮಗೆ ಸಹಾಯ ಮಾಡುತ್ತೆ. ಇದೇ ರೀತಿ ನೀವೇನ್ ಮಾಡ್ಬೇಕು, ಯಾವುದೇ ನಂಬರ್ ಅನ್ನ ಯೂಸ್ ಮಾಡುವಾಗ, ಯಾವ ನಂಬರ್ ಅನ್ನ ಹೆಂಗ್ ಯೂಸ್ ಮಾಡ್ಬೇಕು ಅದು ಕ್ಲಾಸಲ್ಲಿ ನಾನು ಒಂದೊಂದೇ ನಂಬರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಯಾವುದೇ ನಂಬರ್ ಅನ್ನ ಹಾಕುವಾಗಾಯ್ತು ಅಥವಾ ಇನ್ನೊಬ್ರಿಗೆ ಕೊಡುವಾಗಾಯ್ತು, ಯಾರಿಗಾದ್ರೂ ನೀವು ಹೇಳ್ತಿರ್ತೀರಾ, ನೀವು ಸಜೆಸ್ಟ್ ಮಾಡ್ತಿರ್ತೀರಾ, ಆ ಟೈಮಲ್ಲಾದ್ರೂ ಆಯ್ತು. ಇದೇ ರೀತಿ ಮೆಡಿಟೇಟ್ ಮಾಡಿ ಅದನ್ನ ಅನ್ಕೋಬೇಕು, ನಾನು ಈ ಕೆಲಸಕ್ಕೋಸ್ಕರ ಈ ಒಂದು ನಂಬರ್ ಅನ್ನ ಈ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಕೊಡ್ತಾ ಇದ್ದೀನಿ, ಅದು ಅವರಿಗೆ ಅದೇ ನಿಟ್ಟಿನಲ್ಲಿ ವರ್ಕ್ ಆಗ್ಲಿ ಅಂತ ನೀವು ಅನ್ಕೊಂಡು ಕೊಟ್ರೆ ಅದೇ ಆಂಗಲ್ ಅಲ್ಲಿ ವರ್ಕ್ ಆಗುತ್ತೆ. ಓಕೆ, ಸುಮಾರು ಜನ ಕೇಳ್ಬೋದು, ಸರ್ ನಾನು ಮೆಡಿಟೇಷನ್ ಮಾಡದೆ ಹಂಗೆ ಹಾಕೊಂಡ್ರೆ ವರ್ಕ್ ಆಗುತ್ತಾ ನಂಬರು? ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಬಟ್ ಆದ್ರೆ ನೀವು ಹಾಕೊಂಡಿರೋ ಇಂಟೆನ್ಷನ್ ಬೇರೆ ಇರುತ್ತೆ, ಅದು ಕೆಲಸ ಆಗಿರೋ ವೇನೇ ಬೇರೆ ಇರುತ್ತೆ. ನಾನು ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ. ಈಗ ನೋಡಿ ಎಕ್ಸಾಂಪಲ್, ನಂಬರ್ 2 ಅನ್ನ ನೀವು ಏನು ವಿತೌಟ್ ಎನಿ ಇಮ್ಯಾಜಿನೇಷನ್ ನೀವು ಹಾಕೊಂಡ್ರಿ ಅಂತ ಇಟ್ಕೊಳ್ಳಿ, ಅಂದ್ರೆ ಏನ್ ಥಾಟ್ ಕ್ರಿಯೇಟ್ ಮಾಡಿಲ್ಲ, ರ್ಯಾಂಡಮ್ ಆಗಿ ನಂಬರ್ 2 ಹಾಕೊಂಡ್ರಿ ಅಂತ ಇಟ್ಕೊಳ್ಳಿ, ಸುಮಾರು ಕೆಲಸಗಳು ನಂಬರ್ 2 ಇಂದ ಆಗುತ್ತೆ. ನಂಬರ್ 2 ಅಂದ್ರೆ ಮೊಮೆಂಟಮ್. ಓಕೆ, ಚೇಂಜಸ್, ಅದು ಹೇಳ್ತೀನಿ ಅದು ಬಂದಾಗ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ಇವಾಗ ಯಾರೋ ಹಾಕೋಬೇಡಿ, ರಾತ್ರಿ ನಿದ್ರೆ ಬರಲ್ಲ ಒಬ್ರು ನಂಬರ್ 2 ಹಾಕೊಂಡ್ರೆ. ಒಬ್ರು ಲೇಡಿ ಕಾಲ್ ಮಾಡಿದ್ರು ನನಗೆ, ಅವ್ರ ಗಂಡನ್ಗೆ ಹಾಕಿದ್ರಂತೆ, ಡೈವರ್ಸ್ ಆಗ್ತವ್ರದ್ದು. ಹಾ ಎಕ್ಸಾಕ್ಟ್ಲಿ ಸರ್. ಅದೇ ಯಾಕೆ ಹಂಗಾಗತ್ತೆ ಅಂತಂದ್ರೆ, ಈ ಗಾಬರಿ ಆಗ್ಬಿಡಿ ಎಲ್ರು ಇದನ್ನ ಕೇಳಿ. ಸೊ ಯಾಕೆ ಆ ರೀತಿ ಆಗತ್ತೆ ಅಂತಂದ್ರೆ, ಆ ಒಂದು ಎನರ್ಜಿಗಳು ಹೆಂಗಿರುತ್ತೆ ಅಂದ್ರೆ ಅದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಬಟ್ ಅಷ್ಟೇ ಏನು ಅಂತಂದ್ರೆ, ನಾವು ಆ ಒಂದು ಎನರ್ಜಿಗೆ ಡೈರೆಕ್ಷನ್ ಅನ್ನ ಕೊಡ್ಬೇಕು. ಏನ್ ಕೆಲ್ಸಕ್ಕೆ ನಾವು ಯೂಸ್ ಮಾಡ್ತಿದೀವಿ ಅನ್ನೋದನ್ನ ಒಂದು ತತ್ವಗಳಿಗೆ ಹೇಳಿದ್ರೆ ಅದೇ ವೇದಲ್ಲಿ ವರ್ಕ್ ಆಗುತ್ತೆ. ಓಕೆ, ಈಗ ಸರ್ ಹೇಳಿದ್ರು ನಂಬರ್ 2 ಕೊಟ್ಟಾಗ ಒಬ್ರಿಗೆ ಡೈವರ್ಸ್ ಪ್ರಾಬ್ಲಮ್ ಆಯ್ತು ಅಂತ. ಅದ್ ಯಾಕೆ ಆ ರೀತಿ ಆಗತ್ತೆ ಅಂತಂದ್ರೆ, ಆಕ್ಚುಲಿ ಅದು ಕೊಟ್ಟಿದ್ದು ನನ್ನ ಹೆಂಡತಿಗೆ, ಅವರು ಮೊಬೈಲ್ ಅವ್ರ ಮೊಬೈಲ್ಗೆ ಹಾಕಿದ್ದನ್ನ ಹಾಗೆ. ಹಾ ಅದೇ ಸರ್, ಅದೇ ಅಗೇನ್ ಅದು ಹಾಫ್ ನಾಲೆಜ್ ಅದು ಆಕ್ಚುಲಿ. ಅರ್ಧ ಜ್ಞಾನ ಇದ್ದಾಗ ಜಾಬ್ಗೋಸ್ಕರ ಕೇಳಿದ್ದು, ಜಾಬ್ ಸಿಗ್ಲಿ ಅಂತ ಹೇಳಿ. ಬಟ್ ಅವರು ಇಮಿಡಿಯೇಟ್ಲಿ ಇಲ್ಲ ಅಂತ ಹೇಳಿ ಅವ್ರು ಹಾಕಿದಾರೆ ಅಷ್ಟೇ. ಕರೆಕ್ಟ್ ಸರ್. ಅವ್ರು ಹಾಕಿರೋ ತಪ್ಪಂತಲ್ಲ, ಬಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಸಣ್ಣ ಮಿಸ್ಟೇಕ್ ಅನ್ನ ಮಾಡಿದ್ರು. ಏನು ಅಂದ್ರೆ ಆ ಎನರ್ಜಿಗೆ ಅವ್ರು ಡೈರೆಕ್ಷನ್ ಕೊಡ್ಲಿಲ್ಲ. ನಾನು ಈ ನಂಬರ್ ಅನ್ನ ಯೂಸ್ ಮಾಡ್ತಾ ಇರೋದು, ಈಗ ನೋಡಿ ಸರ್ ಹೇಳಿದ್ರು 2 ಕೊಟ್ಟಾಗ ಈ ರೀತಿ ಪ್ರಾಬ್ಲಮ್ ಆಯ್ತು, ನಂಬರ್ 2 ಇನ್ ಡಾರ್ಕ್ ಬ್ಲೂ ಅಂತ ಹೇಳಿದ್ರು. ಯಾಕೆ ಆ ರೀತಿ ಆಗುತ್ತೆ ಅಂದ್ರೆ, ನಾನು ಹೇಳ್ತಾ ಇದ್ದೆ ಮೊಮೆಂಟಮ್ 2 ಅಂತಂದ್ರೆ. ಮೊಮೆಂಟಮ್ ಅಂದ್ರೆ ಚೇಂಜಸ್, ನಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಈಗ ನೋಡಿ ಸುಮಾರು ಜನಕ್ಕೆ ನಾವು ಯಾರ್ಯಾರಿಗೆ ನಂಬರ್ 2 ಕೊಡ್ತೀವಿ ಅಂತಂದ್ರೆ, ಯಾರಿಗೆ ಲೈಫಲ್ಲಿ ಚೇಂಜಸ್ ಬೇಕಾಗಿರುತ್ತೋ, ಯಾರಿಗೆ ಲೈಫಲ್ಲಿ ಒಂದು ಸಿಚುವೇಶನ್ ಇಂದ ಇನ್ನೊಂದು ಸಿಚುವೇಶನ್ಗೆ ಶಿಫ್ಟ್ ಆಗ್ಬೇಕಾಗಿರುತ್ತೋ ಅಂತವರಿಗೆ ಈ ಒಂದು ನಂಬರ್ 2 ಅನ್ನ ಕೊಡ್ತೀವಿ. ಅದ್ರ ಬಗ್ಗೆ ಕ್ಲಾಸಲ್ಲಿ ನಂಬರ್ 2 ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಂದು ಕ್ಲಾಸ್ ಅದಕ್ಕೆ ಬೇಕು, ನಂಬರ್ 2ಗೆನೆ ಬೇಕು, ಅಷ್ಟು ಚೆನ್ನಾಗಿರೋ ಒಂದು ನಂಬರ್ ಅದು. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ, ಅವರು ಜಾಬ್ ಚೇಂಜ್ ಮಾಡ್ಲಿಕ್ಕೆ ಅಂತ ನಂಬರ್ ತಗೊಂಡಿದ್ರು.
ಅವಾಗ ಸರ್ ನಂಬರ್ 2 ಕೊಟ್ಟಿದ್ದಾರೆ. ಬಟ್ ಅವರಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಸರ್ ಕೊಟ್ಟಿದ್ದಾರೆ ಬಿಡು ಅಂತ ಡೈರೆಕ್ಟ್ ಆಗಿ ವಾಲ್ ಪೇಪರ್ ಹಾಕೊಂಡಿದ್ದಾರೆ. ಅದಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಅದನ್ನೇ ಅವರು ಒಂದು ನಾನೀಗೇನ್ ನಿಮ್ ಟೆಕ್ನಿಕ್ ಹೇಳ್ಕೊಟ್ನಲ್ವಾ, ಈ ರೀತಿ ಕಣ್ ಮುಚ್ಚಿ ಒಂದು ಶೂನ್ಯ ಧ್ಯಾನ ಮಾಡಿ ಒಂದು ಥಾಟ್ ಅನ್ನ ಕ್ರಿಯೇಟ್ ಮಾಡಿ, ಈ ಒಂದು ನಂಬರ್ ಅನ್ನ ನಾನು ಯೂಸ್ ಮಾಡ್ತಾ ಇರೋದು ಈ ಪರ್ಪಸ್ಗೆನೆ, ಇದೇ ಆಂಗಲ್ ಅಲ್ಲಿ ಇದೇ ವೇದಲ್ಲಿ ಈ ಒಂದು ನಂಬರ್ ವರ್ಕ್ ಆಗ್ಲಿ ಅಂತ ಅನ್ಕೊಂಡು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅದರದೇ ಆದಂತಹ ವೇದಲ್ಲಿ ಆ ನಂಬರ್ ವರ್ಕ್ ಮಾಡುತ್ತೆ. ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಕಾಣಕ್ ಸಿಗಲ್ಲ. ಓಕೆ, ಫೈನ್. ಇನ್ನೂ ಒಂದೇನು ಅಂತಂದ್ರೆ ಸುಮಾರು ಜನ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ವಿಡಿಯೋಗಳಲ್ಲಿ ಸರ್ ವಿಡಿಯೋ ಹಾಕಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅವರ ಒಂದು ವಿಡಿಯೋ ನೋಡ್ಬಿಟ್ಟು ನಾವು ನಂಬರ್ಗಳನ್ನ ರ್ಯಾಂಡಮ್ ಆಗಿ ಹಾಕೋತೀವಿ. ಸರಿನಾ? ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ಆ ತತ್ವ ಇದೆ ಅಂತಂದ್ರೆ ನಮಗೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಲ ನಿಮ್ಗೆ ಹೆಂಗೆ ಅಂತ. ಈಗ ನಂಬರ್ ಒನ್ ಅಂದ್ರೆ ಏನು? ಆಕಾಶ ತತ್ವ ಅಂತ ಹೇಳ್ದೆ ನಾನು ಆಗ್ಲೇ ಹೇಳುವಾಗ. ನಂಬರ್ 1 ಅನ್ನ ಆ ತತ್ವ ಯಾವ್ದು ಕೊಟ್ಟಿದ್ದಾರೆ? ಆಕಾಶ ತತ್ವ. ಕರೆಕ್ಟಾ? ನಂಬರ್ 1 ಆಲ್ರೆಡಿ ನಿಮ್ಮಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆ ಅಥವಾ ರಿಪೀಟ್ ಆಗಿದೆ. ಒಂದ್ಸರಿ ಇದೆ ಅನ್ನೋದಕ್ಕಿಂತ ರಿಪೀಟ್ ಆಗಿದೆ ಮಲ್ಟಿಪಲ್ ಟೈಮ್ಸ್ ಅಂದಾಗ ಆದ್ರೂ ನೀವು ನಂಬರ್ 1 ಹಾಕೋತಿದ್ದೀರಾ ಅಂತಂದ್ರೆ ತುಂಬಾ ಕನ್ವಿನ್ಸ್ ಆಗ್ತಾರೆ. ಈಗ ನೋಡಿ, ನಂಬರ್ 1 ನಾವು ಆಲ್ಮೋಸ್ಟ್ ಇದಕ್ಕೆ ಯೂಸ್ ಮಾಡ್ತೀವಿ, ಆಕಾಶನ ಕನ್ವಿನ್ಸ್ ಮಾಡ್ಲಿಕ್ಕೆ ನಾವು ಒಂದು ನಂಬರ್ 1 ಅನ್ನ ಯೂಸ್ ಮಾಡ್ತೀವಿ. ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 1 ಇದೆ ಮತ್ತು ನೀವು ನಂಬರ್ 1 ಹಾಕೋತಿದ್ದೀರಾ ಅಂತಂದ್ರೆ ನೀವು ಅಪೋಸಿಟ್ ಪರ್ಸನ್ ಕನ್ವಿನ್ಸ್ ಆಗಲ್ಲ, ನೀವೇ ಕನ್ವಿನ್ಸ್ ಆಗ್ತೀರಾ. ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ. ಹಿಂಗಾಗಿ ನೀವೊಂದು ನಂಬರ್ಗಳನ್ನ ಯೂಸ್ ಮಾಡುವಾಗ ಆ ಒಂದು ವ್ಯಕ್ತಿ ಯಾರಿಗೆ ಕೊಡ್ತಿದ್ದೀರೋ ಅವ್ರದ್ದು ಅಥವಾ ನಿಮ್ಮದೇ ನೀವೇ ಯೂಸ್ ಮಾಡ್ಕೋತೀರಾ ಅಂದ್ರೆ ನಿಮ್ದೇ ಆಗ್ಲಿ, ಡೇಟ್ ಆಫ್ ಬರ್ತ್ ಗಳನ್ನ ನೋಡ್ಬಿಟ್ಟು ಕೊಡಿ. ಬೆಸ್ಟ್ ಇದು. ಫಸ್ಟ್ ಕೇಳೋದೇ ಡೇಟ್ ಆಫ್ ಬರ್ತ್ ಗಳನ್ನ ಕೇಳಬೇಕು. ಅವರು ಒಂದು ಡೇಟ್ ಆಫ್ ಬರ್ತ್ ಅನ್ನ ತಗೊಂಡ್ಬಿಟ್ಟು ಅದನ್ನ ಅನಾಲಿಸಿಸ್ ಮಾಡಿ ಇವರಿಗೆ ಯಾವ ನಂಬರ್ ಕೊಟ್ರೆ ಬೆಸ್ಟು. ಸಾಧ್ಯ ಆದಷ್ಟು ಡೇಟ್ ಆಫ್ ಬರ್ತ್ ಅಲ್ಲಿ ರಿಪೀಟ್ ಆಗಿರೋ ನಂಬರ್ಗಳು ಒಂದ್ಸರಿ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿದೆ ನಂಬರು. ಈಗ ನೋಡಿ ಎಕ್ಸಾಂಪಲ್ ಕೆಲವೊಬ್ರದ್ದು ಇರುತ್ತೆ 1ನೇ ತಿಂಗಳು ಆಮೇಲೆ 1ನೇ ತಾರೀಕು ಮತ್ತೆ ಟೋಟಲ್ ಮಾಡಿದ್ರೆ 2001 ಒಂದೇ ಬರುತ್ತೆ ಟೋಟಲ್. ಈ ರೀತಿ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗ್ತಿದೆ ಅಂತಂದ್ರೆ ಅವರಲ್ಲಿ ಆಲ್ರೆಡಿ ಆ ತತ್ವ ಇರುತ್ತೆ, ಅವ್ರ ದೇಹದಲ್ಲಿ ಜಾಸ್ತಿ ಆಗಿರುತ್ತೆ. ಅಂತವ್ರಿಗೆ ನೀವೇನ್ ಮಾಡ್ಬೇಕು, ಅದಕ್ಕೆ ಒಂದು ಸಪೋರ್ಟಿವ್ ಆಗಿರೋ ತತ್ವ ಯಾವ್ದಿರುತ್ತೆ ಅದನ್ನ ಕೊಡ್ಬೇಕು. ಈ ಸ್ಪೆಷಲಿ ಗಂಡಂದ್ರ ನಂಬರ್ 1 ಇದ್ರೆ ಕಿವಿ ತುಂಬೋದು ನೋಡಿ ಚೆನ್ನಾಗಿ. ನಂಬರ್ 1 ಎಲ್ಲ ಕೇಳ್ತಾರ ಅವ್ರು. ಹೌದು, ಇವನ್ ಕರೆಕ್ಟ್. ಹೆಂಡತಿಯಲ್ಲಿ ಆದ್ರೂ ಕೂಡ ಅವರು ಅದನ್ನ ರಿಪೀಟೆಡ್ ಆಗಿ ಮಾತಾಡೋದು. ಹಾ, ಈಗ ನಂಬರ್ 1 ಇರೋರ್ದು ಅವ್ರು ಹೆಂಗೆ ಅಂತಂದ್ರೆ ಯಾರು ಏನು ಒಪಿನಿಯನ್ ಕೊಟ್ರು ಅವ್ರು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತೆ ಅವ್ರು ಅದನ್ನ ಕೇಳ್ತಾರೆ ಗಮನ ಇಟ್ಟು. ಅದೇ ಅದ್ರದ್ದು ರಿವರ್ಸ್ ಏನು ನಂಬರ್ 5 ಅವ್ರು ಹೆಂಗಿರ್ತಾರೆ ಅಂತಂದ್ರೆ ಅವ್ರು ಹೇಳೋದನ್ನ ಮಾತ್ರ ಇನ್ನೊಬ್ರು ಕೇಳಬೇಕು, ಇನ್ನೊಬ್ರು ಹೇಳೋದನ್ನ ಅವ್ರು ಕೇಳಲ್ಲ. ಸ್ಟಬ್ಬರ್ನ್ ಕೆಪಬಿಲಿಟಿ ಅವ್ರ ನಂಬರ್ 5 ಇರುತ್ತೆ. ಎರಡೂ ಬೇಕು ನಮಗೆ, ಸರಿನಾ? ಭೂತತ್ವನೂ ಬೇಕು, ಆಕಾಶ ತತ್ವನೂ ಬೇಕು. ಬಟ್ ಆದ್ರೆ ಸಿಚುವೇಶನ್ಗೆ ತಕ್ಕಂಗೆ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಓಕೆ, ಈಗ ಮುಂದೆ ಅಂದ್ರೆ 0 ಹೋಗೋಕ್ಕಿಂತ ಮುಂಚೆ 1 ರಿಂದ 9 ಡೇಟ್ ಆಫ್ ಬರ್ತ್ ಗಳಲ್ಲಿ ಪದೇ ಪದೇ ರಿಪೀಟ್ ಆಗ್ತಿದೆ ಅಂದ್ರೆ ಅವು ವ್ಯಕ್ತಿಗಳ ಒಂದು ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಇದು ನೀವು ನೋಡೋ ಒಂದು ಕಾಮನ್ ನ್ಯೂಮರಾಲಜಿ ಕಾನ್ಸೆಪ್ಟ್ಗಿಂತ ಡಿಫರೆಂಟ್ ಆಗಿರುತ್ತೆ, ಸರಿನಾ? ಈಗ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ನಾ ಹೇಳೋ ನಂಬರ್ಸ್ಗಳು ರಿಪೀಟ್ ಆಗ್ತಿದೆ ಅಂದ್ರೆ ರಿಲೇಟ್ ಮಾಡಿ. ಓಕೆ, ಫಸ್ಟ್ ಬರೋದು ಯಾವ ನಂಬರ್ ಯಾವುದು? 0 ತಗೋಬೇಡಿ, 0 ಬಿಟ್ಬಿಡಿ. ಫಸ್ಟ್ ಬರೋದು ಯಾವುದು? ನಂಬರ್ 1. ನಂಬರ್ 1 ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಇರುತ್ತೋ ಅವ್ರು ಹೆಂಗಿರ್ತಾರೆ? ಅವರನ್ನ ಯಾರು ಬೇಕಿದ್ರು ಈಸಿಯಾಗಿ ಕನ್ವಿನ್ಸ್ ಮಾಡಬಹುದು. ಅವರೊಟ್ಟಿಗೆ ಯಾರು ಮಾತಾಡ್ತಿದ್ದಾರೆ ಅಂತಂದ್ರೆ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು ಅವರನ್ನ. ಇದು ಮೊದಲನೇದು. ಇನ್ನೂ ಒಂದು ಅವರಲ್ಲಿ ಇದು ನೆಗೆಟಿವ್ ಅಂತ ತಗೋಬಹುದು ನೀವು ಶೇಡ್. ಇನ್ನೂ ಒಂದು ಶೇಡ್ ಇದೆ ಇವರಲ್ಲಿ ಪಾಸಿಟಿವ್ ಶೇಡ್. ಏನ್ ಗೊತ್ತಾ? ಇವರು ಸಹ ಯಾರನ್ನ ಬೇಕಾದ್ರೂ ಈಸಿಯಾಗಿ ಕನ್ವಿನ್ಸ್ ಮಾಡ್ತಾರೆ. ಈ ಮೀಟಿಂಗ್ ಗಳಲ್ಲಿ ಹೋದಾಗಾಯ್ತು ಅಥವಾ ಈ ಒಂದು ಲೀಡರ್ಶಿಪ್ ರೋಲ್ಗಳಲ್ಲಿ ಜಾಸ್ತಿ ನಂಬರ್ 1 ಇರೋರು. ಆ ಒಂದು ರೋಲ್ಗಳಲ್ಲಿ ಇದ್ದಾಗ ನೀವು ಈಸಿಯಾಗಿ ನೀವು ಹೇಳೋದನ್ನ ಎದುರುಗಡೆಯವರು ಕೇಳಬೇಕು, ಕನ್ವಿನ್ಸ್ ಆಗ್ಬೇಕು. ಅದಕ್ಕೆ ಅಂದಾಗ್ಲೇನೆ ವರ್ಕ್ ಆಗೋದು. ಕರೆಕ್ಟಾ? ಸೊ ಹಿಂಗೆ ಈ ಒಂದು ನಂಬರ್ 1 ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆಯೋ ಅವರ ಒಂದು ಕನ್ವಿನ್ಸಿಂಗ್ ಕೆಪಬಿಲಿಟಿ ಸೂಪರ್ ಆಗಿರುತ್ತೆ. ಇದು ಫಸ್ಟ್ ಒಂದು. ಸೆಕೆಂಡ್ ಬಂತು, ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 1 ಬರುತ್ತೋ ಅವರಿಗೆ ಅವರ ಒಂದು ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅವರು ಚರ್ಮವನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಚರ್ಮದ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಬರಲೇಬೇಕು ಅಂತಲ್ಲ, ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಆಕಾಶ ತತ್ವದ ಒಂದು ಆರ್ಗನ್ ಬಂದ್ಬಿಟ್ಟು ಸ್ಕಿನ್, ಅದರ ಜೊತೆಗೆ ಲಂಗ್ಸು ಸಹ ತಗೋತೀವಿ. ಓಕೆ, ಯಾರ್ಯಾರಿಗೆ ನಂಬರ್ 1 ಡೇಟ್ ಆಫ್ ಬರ್ತ್ ಅಲ್ಲಿ ಇದೆಯೋ ಅಥವಾ ರಿಪೀಟ್ ಆಗಿದೆಯೋ ಅವರು ಸ್ಮೋಕಿಂಗ್ ಅನ್ನ ಬಿಟ್ಟು ಬಿಡಿ. ಎಲ್ಲರೂ ಬಿಡಬೇಕು. ಹಂಗ್ ನೋಡಿದ್ರೆ ಯಾರು ಒಳ್ಳೇದಲ್ಲ ಅದು. ಬಟ್ ಆದ್ರೆ ಅವ್ರಿಗೆ ಹೇಳ್ತಿದೀನಿ, ನೀವು ಇನ್ನೂ ನಿಮ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಹಿಂಗಾಗಿ ಸ್ಮೋಕ್ ಮಾಡಬೇಡಿ. ಓಕೆ,
ಫೈನ್. ಇದು ಒಂದು. ಇನ್ನೂ ಒಂದು ಏನು ಅಂತಂದ್ರೆ ನಂಬರ್ 1 ಯಾರಲ್ಲಿ ಇರುತ್ತೋ ಅವರ ಒಂದು ಇದು ಒಂದು ಹೆಂಗಿರುತ್ತೆ ಅಂತಂದ್ರೆ ಏನೇ ಇದ್ರೂ ಬೇಗ ಕಲಿತು ಬಿಡ್ತಾರೆ. ಕ್ವಿಕ್ ಲರ್ನರ್ ಅಂತ ಕರಿತೀವಿ ನಾವು. ಯಾವುದೇ ಒಂದು ಕಾನ್ಸೆಪ್ಟ್ ಇದ್ರೂ ಬೇಗ ಅರ್ಥ ಮಾಡ್ಕೊಂಡು ಬೇಗ ಕಲಿತಾರೆ. ಯಾಕೆ ಹಂಗಾಗತ್ತೆ ಅಂತಂದ್ರೆ ಅವರ ಒಂದು ದೇಹದಲ್ಲಿ ಆಕಾಶ ತತ್ವ ಜಾಸ್ತಿ ಇದ್ದಾಗ ಮೈಂಡ್ ಏನಾಗುತ್ತೆ, ಮೈಂಡ್ ಓಪನ್ ಇರುತ್ತೆ. ನೀವು ಏನೇ ಕೊಟ್ಟರು ತಗೊಳುತ್ತೆ. ಈಗ ನೀವು ಆಕಾಶಕ್ಕೆ ಏನೇ ತೂರಿ ಅದು ತಗೊಳುತ್ತೆ, ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸರಿನಾ? ಹಂಗೇನೆ ಇವ್ರ ಮೈಂಡು ಸಹ ಓಪನ್ ಆಗಿದ್ದಾಗ ನೀವು ಏನೇ ಕಾನ್ಸೆಪ್ಟ್ ಅನ್ನ ಅವ್ರಿಗೆ ಹೇಳ್ಕೊಟ್ರು ಅವ್ರು ಅದನ್ನ ಈಸಿಯಾಗಿ ಕಲಿತಾರೆ. ಈಗ ಒಂದು ಪಾಸಿಟಿವ್ ಶೇಡ್ ಆಯ್ತು. ಇನ್ನೂ ಒಂದು ನೆಗೆಟಿವ್ ಶೇಡ್ ಹೇಳ್ತೀನಿ ನೋಡಿ. ಏನು ಅಂತಂದ್ರೆ ಈ ಒಂದು ನಂಬರ್ 1 ಇರೋರು ಒಂದ್ ಕಡೆ ಕೂರಲ್ಲ. ಯಾಕೆ? ಆಕಾಶ ಹೆಂಗೆ ಸ್ಕ್ಯಾಟರ್ಡ್ ಅಂದ್ರೆ ವಿಶಾಲವಾಗಿರುತ್ತೋ ಹಂಗೆ ಸಹ ಇವರು ಒಂದು ಪ್ಲೇಸ್ ಅಲ್ಲಿ ಇವರಿಗೆ ಕೂತು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಮೈಂಡ್ ಓಡ್ತಾ ಇರುತ್ತೆ, ಕೈಕಾಲುಗಳು ಓಡ್ತಾ ಇರುತ್ತೆ. ಸರಿನಾ? ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 1 ರಿಪೀಟ್ ಆಗಿದೆಯೋ ಅಥವಾ ನಂಬರ್ 1 ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಬಂದಿದೆಯೋ ಅವ್ರು ಇದನ್ನ ರಿಲೇಟ್ ಮಾಡಿ. ಓಕೆ, ಫೈನ್. ಇನ್ನೂ ಒಂದು ಏನು ಅಂತಂದ್ರೆ ನಂಬರ್ 1 ಯಾರಿಗೆ ಬಂದಿದೆಯೋ ಅವರು ಈ ಒಂದು ಇಂಟರ್ವ್ಯೂಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಇವ್ರಿಗೆ ಕೆಪಬಿಲಿಟಿ ಅಂದ್ರೆ ಕನ್ವಿನ್ಸಿಂಗ್ ಕೆಪಬಿಲಿಟಿ ತುಂಬಾ ಇರುತ್ತೆ. ಓಕೆ, ಅಪೋಸಿಟ್ ಪರ್ಸನ್ ಈಸಿಯಾಗಿ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸಿಂಗ್ ಕೆಪಬಿಲಿಟಿ ತುಂಬಾ ಇರುತ್ತೆ. ಓಕೆ, ಫೈನ್. ಇನ್ನೂ ಒಂದು ಏನ್ ಮಾಡ್ಬೋದು ಅಂತಂದ್ರೆ ನಂಬರ್ 1 ಅಲ್ಲಿ ಈ ಒಂದು ಮತ್ತೆ ಏನ್ ತಗೋಬಹುದು, ಆಕಾಶದ ಗುಣಗಳೇನಿದೆ ನೋಡಿ, ಗುಣಧರ್ಮ ಏನಿದೆಯಲ್ಲ ಎಲ್ಲ ಈ ಒಂದು ವ್ಯಕ್ತಿಯಲ್ಲಿ ಇರುತ್ತೆ. ಆಕಾಶ ನೀವು ಅಬ್ಸರ್ವ್ ಮಾಡ್ಬೇಕು. ಆಕಾಶ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಏನೇನು ಗುಣಗಳು ಕಾಣುತ್ತೋ ಎಲ್ಲ ಈ ಒಂದು ವ್ಯಕ್ತಿಯಲ್ಲಿ ಇರುತ್ತೆ. ಅದೇ ರೀತಿ ಇವರು ಒಂದು ಥಾಟ್ ಪ್ರೊಸೆಸ್ ಹೇಳ್ತೀನಿ ನೋಡಿ. ಇದು ಬಾಡಿ ಲೆವೆಲ್ ಆಯ್ತು ಇಷ್ಟೊತ್ತಿಗೆ ಹೇಳಿದ್ದು. ಈ ಮೈಂಡ್ ಲೆವೆಲ್ ನೋಡಿ. ಏನು ಅಂತಂದ್ರೆ ನಂಬರ್ 1 ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಇರುತ್ತೋ ಅವರು ಒಂದು ಥಿಂಕಿಂಗು ಒಂದೇ ಕಾನ್ಸೆಪ್ಟ್ ಅನ್ನ ಇವ್ರು ಥಿಂಕ್ ಮಾಡೋದೇ ಇಲ್ಲ. ಎಟ್ ಎ ಟೈಮ್ ಮಲ್ಟಿಪಲ್ ಕಾನ್ಸೆಪ್ಟ್ಸ್ ಅನ್ನ ತಗೊಂಡು ಥಿಂಕ್ ಮಾಡ್ತಾ ಇರ್ತಾರೆ. ಇದು ಇವ್ರದ್ದು ಥಾಟ್ ಪ್ರಾಸೆಸ್. ಇವರ ಒಂದು ಯೋಜನಾ ಶಕ್ತಿ ಒಂದೇ ಕಾನ್ಸೆಪ್ಟ್ ಅಲ್ಲಿ ಇರಲ್ಲ, ಮಲ್ಟಿಪಲ್ ಕಾನ್ಸೆಪ್ಟ್ ಗಳನ್ನ ಮೈಂಡ್ ಅಲ್ಲೇ ಥಿಂಕ್ ಮಾಡ್ತಾ ಇರ್ತಾರೆ. ಓಕೆ, ಆಮೇಲೆ ನಂಬರ್ 1 ಇರೋರು ಒಂದು ಪ್ಲೇಸ್ ಅಲ್ಲಿ ನಿಲ್ಲಲ್ಲ. ಇವರು ಬರೀ ಚೇಂಜ್ ಮಾಡೋದು. ಲೈಫಲ್ಲಿ ಚೇಂಜಸ್ ತುಂಬಾ ಇರುತ್ತೆ. ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಆಕಾಶಕ್ಕೆ ಕೊನೆ ಇಲ್ಲ ಅಂತ ಹೇಳಿ. ಸ್ಕ್ಯಾಟರ್ಡ್ ತುಂಬಾ ಆಗಿರೋದ್ರಿಂದ ಒಂದು ಪ್ಲೇಸ್ ಅಲ್ಲಿ ಇವರಿಗೆ ನಿಂತು ಕೆಲಸ ಮಾಡೋದಾಗ್ಲಿ ಅಥವಾ ಒಂದು ಪ್ಲೇಸ್ ಅಲ್ಲಿ ನಿಂತು ಆ ಒಂದು ವರ್ಕ್ ಅನ್ನ ಮಾಡೋದಾಗ್ಲಿ ಇವ್ರಿಗೆ ಆಗಲ್ಲ ಮಾಡ್ಲಿಕ್ಕೆ. ಚೇಂಜ್ ಮಾಡ್ತಾ ಇರ್ತಾರೆ ಅವಾಗ. ಓಕೆ, ಇದು ಈ ಒಂದು ಆಕಾಶದ ಒಂದು ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ಸ್. ಇದು ನಾನು ಹೇಳಿರೋದು ಒಂದೊಂದ್ರಲ್ಲಿ 4 ಮಾತ್ರ ಹೇಳಿದ್ದೀನಿ. ನಾಳೆಯಿಂದ ಒಂದೊಂದೇ ನಂಬರ್ ಕರಿತೀವಲ್ವಾ, ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಇದು 1 ನಂಬರ್ ಬಗ್ಗೆ ಆಯ್ತು. ಇನ್ನು 2 ನಂಬರ್ ತಗೊಳ್ಳೋಣ. ನಂಬರ್ 2 ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ರಿಪೀಟ್ ಆಗಿದೆಯೋ ಅಥವಾ ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಬಂದಿದೆಯೋ ಅವ್ರು ಇದನ್ನ ರಿಲೇಟ್ ಮಾಡಿ. ಓಕೆ, ಸರಿ. ಈಗ ನಂಬರ್ 2 ಅಂದ್ರೆ ಏನು? ಗಾಳಿ, ಏರ್ ಎಲಿಮೆಂಟ್ ಅಂತ ಕರಿತೀವಿ ನಾವು. ನಂಬರ್ 2 ಅಂದ್ರೆ ಗಾಳಿ ಹೆಂಗಿರುತ್ತೆ? ಫಾಸ್ಟ್ ಆಗಿ ಬೀಸುತ್ತೆ ಗಾಳಿ. ಕರೆಕ್ಟಾ? ಇವರು ಸಹ ಹಂಗೆ ಇರ್ತಾರೆ. ಇವರಿಗೆ ಕೆಲಸ ತುಂಬಾ ಫಾಸ್ಟ್ ಆಗಿ ಆಗ್ಬೇಕು. ಸ್ಲೋ ಆಗಿ ಕೆಲಸ ಮಾಡೋರ್ ಕಂಡ್ರೆ ಇವ್ರಿಗೆ ಬರಲ್ಲ. ಫಸ್ಟ್ ಅಂತ ತುಂಬಾ ಫಾಸ್ಟ್ ಆಗಿ ಬೇಗ ಬೇಗ ಕೆಲಸ ಮುಗಿಬೇಕು. ಸೋಮೇರಿತನ ಇವ್ರಿಗೆ ಬರಲ್ಲ. ಓಕೆ, ಅದರ ಜೊತೆಗೆ ಇವರು ಸಹ ಹಂಗೆ ಇರ್ತಾರೆ. ಅಂದ್ರೆ ಇವ್ರು ಎಕ್ಸ್ಪೆಕ್ಟ್ ಮಾಡೋದು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇವ್ರ ಗುಣನೂ ಸಹ ಅದೇ ಆಗಿರುತ್ತೆ. ಓಕೆ, ಇವ್ರದ್ದು ಥಿಂಕಿಂಗ್ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಥಿಂಕ್ ಮಾಡ್ತಾರೆ. ಮೈಂಡ್ ಅಲ್ಲಿ ಥಾಟ್ಗಳು ಒಂದೇ ಥಾಟ್ ಕಾನ್ಸ್ಟೆಂಟ್ ಆಗಿ ಇರಲ್ಲ ಇವರಲ್ಲಿ. ಇವರು ಹಂಗೆ ಥಿಂಕ್ ಮಾಡ್ತಾ 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 ಡೀಪ್ ಆಗಿ ಹೋಗ್ಬಿಡ್ತಾರೆ. ಓಕೆ, ಆಮೇಲೆ ನೀವು ಇವ್ರಿಗೆ ಏನೇ ಕೆಲಸ ಕೊಟ್ರು ಅದನ್ನ ಏನ್ ಮಾಡ್ತಾರೆ? ಫಾಸ್ಟ್ ಆಗಿ ಮಾಡ್ತಾರೆ. ಕಂಪ್ಲೀಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಫಾಸ್ಟ್ ಆಗಿ ಮಾಡ್ತಾರೆ ಕೆಲಸ. ಓಕೆ, ಇನ್ನೂ ಒಂದು ಇದನ್ನ ನೆಗೆಟಿವ್ ಅಂತ ತಗೋಬಹುದು, ಪಾಸಿಟಿವ್ ಆದ್ರೂ ತಗೋಬಹುದು, ನಿಮ್ ಮೇಲೆ ಬಿಟ್ಟಿದ್ದು. ಈ ಒಂದು ನಂಬರ್ 2 ಪದೇ ಪದೇ ರಿಪೀಟ್ ಆಗಿರೋರು ಅಥವಾ ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ 2 ಬಂದಿರೋರು ಇವ್ರ ಹತ್ರ ಸೀಕ್ರೆಟ್ಸ್ ಏನೂ ನಿಲ್ಲಲ್ಲ. ಇವ್ರಿಗೆ ಏನಾದ್ರು ಸೀಕ್ರೆಟ್ಸ್ ಹೇಳಿದ್ರೆ ಅದು ನ್ಯೂಸ್ ಚಾನಲ್ ಗ್ಯಾರಂಟಿ. ಇವ್ರ ಹತ್ರ ಇವ್ರ ಸೀಕ್ರೆಟ್ ಗಳನ್ನ ಇಟ್ಕೊಳ್ಳಿಕ್ ಆಗಲ್ಲ ಇವರಿಗೆ. ಓಕೆ, ಫೈನ್. ಇದು ಒಂದು ಗುಣ ಈ ಒಂದು ನಂಬರ್ 2 ನಲ್ಲಿ ಇರುತ್ತೆ. ಸರಿನಾ? ಇಷ್ಟು ನಂಬರ್ 2 ಬಗ್ಗೆ. ಈ ಒಂದು ಆರ್ಗನ್ ಬಂದ್ಬಿಟ್ಟು ಆರ್ಗನ್ ಬಗ್ಗೆ ಬೇಕಿದ್ರೆ ನಾಳೆ ಕ್ಲಾಸಲ್ಲಿ ಡೀಪ್ ಆಗಿ ಹೇಳೋಣ. ಈಗ ಜಸ್ಟ್ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಬರೋದು ನಂಬರ್ 3.
ನಂಬರ್ 3 ನಂಬರ್ 3 ಅಂತಂದ್ರೆ ಯಾವ ಎಲಿಮೆಂಟು? ಅಗ್ನಿ ಅಂದ್ರೆ ಬೆಂಕಿ. ಹೆಸರೇ ಹೇಳೋ ತರ ಇವರ ಒಂದು ಥಿಂಕಿಂಗ್ ಈ ಒಂದು ಹೆಂಗ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಡೀಪ್ ಲೆವೆಲ್ ಥಿಂಕಿಂಗ್. ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ಹಿಡಿದ್ರೆ ಡೀಪ್ ಲೆವೆಲ್ ಅಲ್ಲಿ ಥಿಂಕ್ ಮಾಡೋದು ಅನಾಲಿಸಿಸ್ ಅಂತ ಕರಿತೀವಿ ನಾವು. ಅನಾಲಿಸಿಸ್ ಅಂತ ಕರಿತೀವಿ. ಅನಾಲಿಟಿಕಲ್ ಥಿಂಕಿಂಗ್, ತುಂಬಾ ಡೀಪ್ ಆಗಿ ಥಿಂಕ್ ಮಾಡೋದು, ಅದು ರೂಟ್ ಕಾಸಿಗೆ ಹೋಗಿ ಥಿಂಕ್ ಮಾಡೋದು ಅಂತಾರಲ್ವಾ, ಆ ತರ ಈ ಒಂದು ವ್ಯಕ್ತಿಯ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಅದ್ರ ಜೊತೆಗೆ ಯಾರ್ಯಾರ್ದು ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 3 ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಬಂದಿದೆಯೋ ಅಥವಾ ಮಿಡಲ್ ಅಲ್ಲಿ ರಿಪೀಟ್ ಆಗಿದೆಯೋ ಅವರ ಒಂದು ಮ್ಯಾಥಮೆಟಿಕಲ್ ಥಿಂಕಿಂಗ್ ಅಥವಾ ಈ ಒಂದು ಏನಂತಾರೆ ಅನಾಲಿಸಿಸ್ ಮಾಡೋದು ಅದು ತುಂಬಾ ಚೆನ್ನಾಗಿರುತ್ತೆ. ಮ್ಯಾಥಮೆಟಿಕ್ಸ್ ಆಯ್ತು ಅಥವಾ ಫಾರ್ಮುಲಾಸ್ ಆಯ್ತು, ಎಲ್ಲೆಲ್ಲಿ ಡೀಪ್ ಆಗಿ ಥಿಂಕ್ ಮಾಡ್ಬೇಕು ಅಂತ ಬರುತ್ತೋ ಅಲ್ಲೆಲ್ಲಿ ನೀವು ಇದನ್ನ ನೋಡ್ಬೋದು. ಓಕೆ, ಈ ಒಂದು ವ್ಯಕ್ತಿಗಳು ನೆಟ್ವರ್ಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಓಕೆ, ಆಮೇಲೆ ಇವರಿಗೆ ಬಾಡಿಲಿ ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಸಾಧ್ಯತೆ ಇರುತ್ತದೆ. ಬರಲೇಬೇಕು ಅಂತಲ್ಲ, ಬರೋ ಸಾಧ್ಯತೆ ಇರುತ್ತೆ. ಬಾಡಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಆಗ್ಲೇಬೇಕು ಅಂತಲ್ಲ, ಯಾಕಂದ್ರೆ ಬೇರೆ ಬೇರೆ ನಂಬರ್ಸ್ ಬಂದಿರುತ್ತೆ. ಅದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಸರಿನಾ? ಓಕೆ, ಸೊ ಇವರು ಈ ಒಂದು ಹೀಟ್ ಆಗಿರೋ ಫುಡ್ಗಳನ್ನ ಆದಷ್ಟು ಕಡಿಮೆ ಸೇವಿಸಿ. ರೈಟ್, ಕೇರ್ಫುಲ್ ಆಗಿರುತ್ತೆ. ಅಥವಾ ತುಂಬಾ ಕೋಪ ತುಂಬಾ ಬರುತ್ತೆ. ಯಾರ್ಯಾರಿಗೆ ನಂಬರ್ 3 ಇದೆಯೋ ಅವ್ರಿಗೆ ಕೋಪ ತುಂಬಾ ಬರುತ್ತೆ. ನಂಬರ್ 3 ಜೊತೆಗೆ ನಂಬರ್ 2 ಇರೋರ್ಗೂ ಬರುತ್ತೆ, ಬಟ್ ಹೆಚ್ಚಾಗಿ ಬರೋದು ನಂಬರ್ 3 ಇರೋರ್ಗೆನೆ. ಅದೇ ಇಫ್ ಇನ್ ಕೇಸು 3+2 ಎರಡೂ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ ಮುಂದಿನ ಕ್ಲಾಸಲ್ಲಿ. ಅಕಸ್ಮಾತ್ ಡೇಟ್ ಆಫ್ ಬರ್ತ್ ಅಲ್ಲಿ 2 ಇರುತ್ತೆ, 3ನೂ ಬಂದಿರುತ್ತೆ 2ನೂ ಬಂದಿರುತ್ತೆ. ಇವ್ರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಗ್ಯಾಸ್ ಕಟ್ಟರು. ಎನರ್ಜಿನ ಒಂದೇ ಕಡೆ ಆಗ್ಬಿಡುತ್ತೆ. ಈಗ ನೋಡಿ, ಬೆಂಕಿ ಉರಿತಾ ಇರುತ್ತೆ, ಬೆಂಕಿಗೆ ನೀವು ಗಾಳಿ ಕೊಡಿ, ಏನ್ ಸಿಗುತ್ತೆ? ಬೆಂಕಿಗೆ ಇನ್ನೂ ಫೋರ್ಸ್ ಸಿಗುತ್ತೆ. ಈ ರೀತಿ ಹಿಂಗೆ ನೀವು ನಂಬರ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಕ್ಲಾಸಲ್ಲಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಾನು, ಒಂದೊಂದೇ ನಂಬರ್ ಕ್ಯಾಲ್ಕುಲೇಟ್ ಮಾಡುವಾಗ ಈಸಿಯಾಗಿ ಕಲಿಬಹುದು. ಓಕೆ, ಇದು 3 ಆಯ್ತು. ಇನ್ನು ನೆಕ್ಸ್ಟ್ ನಂಬರ್ 4 ಅಂತಂದ್ರೆ ಯಾವುದು? ಜಲತತ್ವ ಅಂದ್ರೆ ವಾಟರ್ ಎಲಿಮೆಂಟ್ ಅಂತ ಕರಿತೀವಿ. ಓಕೆ, ಈ ನಂಬರ್ 4 ಇರೋದು ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ತುಂಬಾ ಅದ್ಭುತವಾಗಿರ್ತಾರೆ, ಬಟ್ ಒಂದೇ ಪ್ರಾಬ್ಲಮ್ ಏನು ಅಂತಂದ್ರೆ ಹೆಲ್ಪಿಂಗ್ ನೇಚರ್. ಇದು ಇವ್ರಿಗೆ ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ದೇವರು. ತಮ್ಮ ಹತ್ರ ಇರೋದನ್ನೆಲ್ಲ ದಾನ ಮಾಡಿ ಬಂದ್ಬಿಡ್ತಾರೆ, ಆಮೇಲೆ ಪರದಾಡೋದು. ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 4 ರಿಪೀಟ್ ಆಗಿದೆಯೋ ಅವ್ರು ಇದನ್ನ ನೋಡ್ಬೋದು, ಅಥವಾ ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಬಂದಿದೆಯೋ ಅವ್ರು ಇದನ್ನ ರಿಲೇಟ್ ಮಾಡಿ. ಓಕೆನಾ? ನಂಬರ್ 4 ಯಾರ್ಯಾರಲ್ಲಿ ಇರುತ್ತೋ ಅವ್ರು ಸ್ವಲ್ಪ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಮತ್ತೆ ಇರೋದ್ರಲ್ಲಿ ಒಂದ್ ಸ್ವಲ್ಪ ಶಾಂತ ಸ್ವಭಾವದವರು ಇರ್ತಾರೆ. ವಾಟರ್ ಅಲ್ವಾ, ನೀರು ನಿಧಾನ ಕರಿಯುತ್ತೆ. ಒಂಚೂರು ಸೋಂಬೇರಿತನ ಇರುತ್ತೆ, ಲೈಟ್ ಆಗಿ, ಜಾಸ್ತಿ ಇರಲ್ಲ, ಲೈಟ್ ಆಗಿರುತ್ತೆ. ನಂಬರ್ 5 ಇರೋರು ಜಾಸ್ತಿ ಇರುತ್ತೆ. ಯಾರಿಗೆ ಇದು ಓಕೆ, ನಿಮ್ ಮ್ಯಾಚ್ ಆಗ್ತಿದೆ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡ್ಬೋದು ಬೇಕಾದ್ರೆ ಹೀಗೆ, ಆಮೇಲೆ ಬೇಕಾದ್ರೆ ಡೌನ್ ಮಾಡ್ಬಿಡಿ. ಓಕೆ. ಸೊ ಈ ರೀತಿ ಈ ಒಂದು 4 ಆಯ್ತು. ಅದರ ಜೊತೆಗೆ ಇವಾಗ ನೆಕ್ಸ್ಟ್ ನಂಬರ್ 4 ಇರೋರು ಯಾರಿಗೂ ಸಹ ಹಣ ಕೊಡಬೇಡಿ ನಿಮ್ ಕೈಯಿಂದ ಹೋಗಿ, ಅದನ್ನ ಹಣ ನಿಮ್ಗೆ ವಾಪಸ್ ಬರಲ್ಲ. ಕ್ಲಿಯರಾ? ಯಾರೋ ಒಂದು ಹೆಲ್ಪ್ ಕೇಳ್ತಿದ್ದಾರೆ ಅಂತಂದ್ರೆ ಇನ್ನೊಬ್ಬರ ಒಪಿನಿಯನ್ ತಗೊಂಡ್ಬಿಟ್ಟು ಹಣ ಕೊಡೋ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಹಣ, ನೀವು ಕೊಟ್ಟಿರೋ ಹಣ ವಾಪಸ್ ಬರಲ್ಲ. ರೈಟ್, ಸರಿ. ಇನ್ನು ನೆಕ್ಸ್ಟ್ ನಂಬರ್ 5 ಇವರಿಗೆ, ನಂಬರ್ 4 ಇರೋರಿಗೆ ಯಾವ ರೀತಿ ಪ್ರಾಬ್ಲಮ್ ಬರ್ಬೋದು? ಕೋಲ್ಡ್ನೆಸ್ ಇಂದ ಇವರಿಗೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಾಡಿ ತೀರಾ ಕೋಲ್ಡ್ ಆಗುತ್ತೆ, ಕಫ ಆಗುತ್ತೆ, ಈ ರೀತಿ ಪ್ರಾಬ್ಲಮ್ಸ್ ಇವರಿಗೆ ಕಾಣಿಸಬಹುದು. ಕಾಣಿಸ್ಲೇಬೇಕಂತಿಲ್ಲ, ಯಾಕಂದ್ರೆ ಅದ್ರ ಜೊತೆಗಿರೋ ನಂಬರ್ಗಳನ್ನು ಸಹ ನಾವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟ್ ಬರೋದು ನಂಬರ್ 5. ನಂಬರ್ 5 ಅಂದ್ರೆ ಯಾವುದು? ಭೂಮಿ ಅಂದ್ರೆ ಪೃಥ್ವಿ ತತ್ವ ಅಂತ ಕರಿತೀವಿ. ಪೃಥ್ವಿ ಹೆಂಗಿರುತ್ತೆ? ತುಂಬಾ ಗಟ್ಟಿಯಾಗಿರುತ್ತೆ, ಸ್ಟಬ್ಬರ್ನ್. ಈಗ ನೀವು ಗೋಡೆಯಲ್ಲಿ ಮಳೆ ಹೊಡಿಬೇಕು ಅಂದ್ರೆ ಈಸಿಯಾಗಿ ಹೊಡಿಯಕ್ಕಾಗತ್ತಾ ನಿಮ್ಗೆ? ಇಲ್ಲ. ವ್ಯಕ್ತಿಗಳು ಸಹ ಅದೇ ರೀತಿ ಇರ್ತಾರೆ. ಯಾರ್ಯಾರ ಡೇಟ್ ಆಫ್ ಬರ್ತ್ ನಂಬರ್ 5 ಇದೆಯೋ ಅವರು ತುಂಬಾ ಸ್ಟಬ್ಬರ್ನ್ ಇರ್ತಾರೆ, ಅವ್ರನ್ನ ಬೇಗ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಮೊದಲನೇದು ನಮ್ಮ ಶ್ರೀಯುತ ದಯಾನಂದ್ ಅವ್ರದ್ದು ಅದೇ ನಂಬರ್ ಅನ್ಕೋತೀನಿ, ಕರೆಕ್ಟಾ ಸರ್? ಓಕೆ. ಇನ್ನು ಸೆಕೆಂಡ್ ಬಂತು ನಂಬರ್ 5 ಯಾರಲ್ಲಿ ಇರುತ್ತೋ ಅವರು ಯಾವುದಕ್ಕೂ ಬೇಗ ಒಪ್ಕೊಳ್ಳಲ್ಲ. ಸರಿನಾ? ಇದು ಇರುತ್ತೆ. ಅದರ ಜೊತೆಗೆ ಇವರು ಒಂದು ಹೊಟ್ಟೆಯ ಆರೋಗ್ಯವನ್ನ ಇವರು ಚೆನ್ನಾಗಿ ನೋಡ್ಕೋಬೇಕು. ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ, ಬರಲೇಬೇಕು ಅಂತಲ್ಲ, ಹೊಟ್ಟೆ ಆರೋಗ್ಯನ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಫೈನ್. ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೊಟ್ಟೆ 108 ಸಮಸ್ಯೆ ಬರ್ಬೋದು, ಬರೋ ಚಾನ್ಸಸ್ ಇರುತ್ತೆ ಹೊಟ್ಟೆ ಆರೋಗ್ಯದಲ್ಲಿ. ಅಂದ್ರೆ ನೀವು ತಗೊಳ್ಳೋ ಆಹಾರದಲ್ಲಿ
ಸ್ವಲ್ಪ ಕಂಟ್ರೋಲ್ ಆಗಿರ್ಲಿ. ಅದರ ಜೊತೆಗೆ ಯಾರ್ಯಾರು ನಂಬರ್ 5 ಇರುತ್ತೋ ಅವರು ತಿಂಡಿ ಪೋತ್ರು, ತಿಂತಾನೇ ಇರ್ತಾರೆ. ಆ ತರ ಒಂದು ಗುಣ ಇವರಲ್ಲಿ ಇರುತ್ತೆ, ನಂಬರ್ 5. ಓಕೆ, ನೆಕ್ಸ್ಟ್ ನಂಬರ್ ಹೋಗೋಣ. ನಂಬರ್ ಈ ಪೊಲಿಟಿಷಿಯನ್ಗಳೆಲ್ಲ ನಂಬರ್ 5 ಇರ್ತಾರಲ್ಲ ಮೋಸ್ಟ್ ಆಫ್ ದಿ ಪೀಪಲ್. ಹೌದೌದು. ಯಾಕೆ ನಂಬರ್ 5 ಇರ್ತಾರೆ ಅಂತಂದ್ರೆ ಈ ಒಂದು ಅದು ಬೇರೆ ಕಾನ್ಸೆಪ್ಟ್ ನ್ಯೂಮರಾಲಜಿಲಿ ಬರುತ್ತೆ. ನಂಬರ್ 5 ಅಂತಂದ್ರೆ ಈ ಒಂದು ಲೀಡರ್ಶಿಪ್ ಬುಧನ್ ನಂಬರ್, ಅದು ಸ್ವಲ್ಪ ಈಗ ಕನ್ಫ್ಯೂಸ್ ಆಗುತ್ತೆ ಹೇಳಿದ್ರೆ. ಅದು ಬೇರೆ ತರ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಎಲ್ಲಾ ಒಂದು ನಂಬರ್ಗಳಿಗಿಂತ ನಾವು ನ್ಯೂಮರಾಲಜಿಲಿ ತಗೊಳ್ಳೋದು ನಂಬರ್ 5ಗೆ ತುಂಬಾ ಅದ್ಭುತವಾದ ಸ್ಥಾನ ಇದೆ. ಯಾಕಂದ್ರೆ ನಂಬರ್ 5 ಅಂತಂದ್ರೆ ಅದೊಂಥರ ಗಟ್ಟಿ ಕಲ್ಲಿದ್ದಂಗೆ, ಅದನ್ನ ಬೇಗ ಕರಗಿಸ್ಲಿಕ್ಕೆ ಆಗಲ್ಲ. ಓಕೆ, ಆಮೇಲೆ ಇನ್ನೊಂದು ಹೇಳ್ತೀನಿ, ನಂಬರ್ 5 ಯಾರ್ದಿರುತ್ತೋ ಅವರು ಈ ಒಂದು ಏನಂತಾರೆ ಕಾನ್ಸ್ಟಿಪೇಷನ್ ರಿಲೇಟೆಡ್ ಪ್ರಾಬ್ಲಮ್ ಬರಬಹುದು ದೇಹದಲ್ಲಿ. ಹಿಂಗಾಗಿ ನಿಮ್ಮ ಒಂದು ಹೊಟ್ಟೆಯ ಒಂದು ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸರಿ. ಈ ಒಂದು ನಂಬರ್ 5 ಇರೋರನ್ನ ಯಾವ್ದಾರ ಒಂದು ಡಿಸಿಷನ್ ಅನ್ನ ತಗೋಬೇಕು ಅಂತಂದಾಗ ಅಥವಾ ಈ ಒಂದು ಕನ್ವಿನ್ಸ್ ಮಾಡ್ಬೇಕು ಅಂದಾಗ ಈ ವ್ಯಕ್ತಿಗಳು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಹೋಗೋದು. ಬಿಕಾಸ್ ನೀವು ಯಾವುದನ್ನು ಒಪ್ಪಲ್ಲ ಬೇಗ. ಕ್ಲಿಯರ್? ಸೊ ಈ ಒಂದು ನಂಬರ್ 5 ಇರೋರು ನಿಮ್ಮ ಒಂದು ಡಿಸಿಷನ್ ಮೇಕಿಂಗ್ ಕೆಪಬಿಲಿಟಿ ಸೂಪರ್ ಆಗಿರುತ್ತೆ. ಏನಾದ್ರು ಒಂದು ಡಿಸಿಷನ್ ನೀವು ತಗೊಂಡ್ರೆ ಆಗ್ಬೇಕು ಅಂದ್ರೆ ಆಗ್ಲೇಬೇಕು, ಅದನ್ನ ಚೇಂಜ್ ಮಾಡಲ್ಲ ಇವರು ನಂಬರ್ 5 ಇರೋರು. ಅದೇ ನೀವು ಬೇರೆ ನಂಬರ್ಗಳನ್ನ ತಗೊಂಡ್ರೆ, ನಂಬರ್ 1 ತಗೊಳ್ಳಿ ನೀವು. ಇವಾಗ ನಾವು ಮನಸ್ಸಲ್ಲಿ ಅನ್ಕೊಂಡಿರ್ತೀವಿ ಓಕೆ ಇದನ್ನ ನಾನು ಮಾಡ್ಬೇಕು ಅಂತ, ಯಾರು ಬಂದು ನನಗೆ ಕನ್ವಿನ್ಸ್ ಮಾಡ್ಬಿಟ್ರೆ ನಾನು ಬೇಗ ಕನ್ವಿನ್ಸ್ ಆಗ್ಬಿಡ್ತೀನಿ, ಓಕೆ ಬೇಡ ಬಿಡು ಅಂತ ಹೇಳಿ. ನಂಬರ್ 5 ಇರೋರು ಹಂಗಲ್ಲ, ಆಗ್ಬೇಕು ಅಂದ್ರೆ ಆಗ್ಬೇಕು. ಈ ರೀತಿ ಈ ಒಂದು ಸ್ಟಿಕ್ ಆನ್ ಆಗಿರೋದು ಏನ್ ಕ್ವಾಲಿಟಿ ಇರುತ್ತಲ್ವಾ, ಈ ಕ್ವಾಲಿಟಿ ನಂಬರ್ 5 ಇರೋರಲ್ಲಿ ಇರುತ್ತೆ. ಓಕೆ, ಫೈನ್. ನೆಕ್ಸ್ಟ್ ನಮ್ದೇ ನೋಡಿ, ಹಾ ಸರ್. ನಾರ್ಮಲ್ ನಮ್ಮ ಪ್ರಮೋಷನಲ್ ವಿಡಿಯೋಸ್ಗಳಿಗೆಲ್ಲ ಹಣ ಕೊಡ್ತಾರೆ ಪ್ರಮೋಷನ್ ಮಾಡಿದ್ರೆ. ಬಟ್ ನಾನು ಅನುಷ್ಕಾ ಡಿಸೈಡ್ ಮಾಡಿದೆ ಅಂದ್ರೆ ಫಸ್ಟ್ ಬಂದಾಗ ಚಾನಲ್ ಓಪನ್ ಮಾಡಿದಾಗ ಫಸ್ಟ್ ಮಾಡ್ತಾ ಇದ್ವಿ. ನಮ್ಗೆ ಆಮೇಲೆ ಅನಿಸ್ತು ಇದೆಲ್ಲ ಸ್ವಲ್ಪ ಗೋಲ್ಮಾಲ್ ನಡೀತಿದೆ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ನಾವು ಅಡ್ವರ್ಟೈಸ್ ಕೊಡಲ್ಲ ಅಂತ ಅನ್ಕೊಂಡಿದ್ವಿ. ಅವಾಗ ಲಾಸ್ಟ್ ಹೆಂಗಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಎಲ್ಲಿಂದನೂ ಇನ್ಕಮ್ ಬರ್ತಾ ಇದ್ದಿಲ್ಲ, ಫೇಸ್ಬುಕ್ ಇಂದ ಬರ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಇಂದ ಬರ್ತಾ ಇಲ್ಲ. ಬಟ್ ಇನ್ನೂ ತನಕ ನಾವು ಒಂದ್ಸಲಾನು ಪ್ರಮೋಷನಲ್ ವಿಡಿಯೋ ಯಾವ್ದು ಮಾಡಿಲ್ಲ. ನಾವೇ ಸೇಲ್ ಮಾಡ್ಬಿಟ್ರೆ ಪ್ರಮೋಷನ್ ಯಾವ್ದು ಕೂಡ ಅವ್ರನ್ನ ಈ ಪ್ರಾಡಕ್ಟ್ ತಗೊಳ್ಳಿ ಅದು ಇದು ಅಂತ ಒಂದು ಪ್ರಮೋಷನ್ ಮಾಡಿದ್ರೆ ನಮ್ಮ ಚಾನಲ್ಗೆ ನಾರ್ಮಲ್ ಆಗಿ 50,000-60,000 ಕೊಡ್ತಾರೆ ಒಂದು ವಿಡಿಯೋ ಮಾಡಿದ್ರೆ. ಅವ್ರ ಆಮೇಲೆ ಅದು ಕಂಟಿನ್ಯೂ ಮಾಡ್ತಾ ಇರ್ತಾರೆ ಪ್ರಮೋಷನ್ ಮಾಡಿ. ಬಟ್ ನಾವಿನ್ನು ಮಟ್ಟ ಮಾಡಿಲ್ಲ ಅದನ್ನ, ಯಾಕಂದ್ರೆ ನಾವು ಸ್ಟಿಕ್ ಆನ್ ಆಗಿದ್ದೇವೆ ಆ ಡಿಸಿಷನ್ಗೆ. ಡಿಸಿಷನ್ಗೆ ಸ್ಟಿಕ್ ಆನ್ ಆಗೋದು ಆ ಒಂದು 5 ನಂಬರ್ನವ್ರಿಗೆ ಅದೊಂದು ಗುಣ ಇರುತ್ತೆ. ಅಲ್ಲ, ಅದು ಸ್ಟಿಕ್ ಆನ್ ಆಗಿದ್ದಕ್ಕೆ ನಮ್ಗೆ ವೆಬ್ಸೈಟ್ ಆಯ್ತು ಅಂತ ಅನ್ಕೋತೀನಿ, ಇಲ್ಲಾಂದ್ರೆ ನಾವು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅದೇ ಸರ್, ಆ ಒಂದು ಡಿಸಿಷನ್ಗಳು ತುಂಬಾ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ನಾವು ಡಿಸಿಷನ್ಗಳನ್ನ ಗಟ್ಟಿಯಾಗಿ ತಗೋಬೇಕು, ಗಟ್ಟಿ ನಿರ್ಧಾರ ಮಾಡಬೇಕು ಅಂತಂದ್ರೆ ಅದೆಲ್ಲರಿಗೂ ಬರಲ್ಲ ಗಟ್ಟಿ ನಿರ್ಧಾರ ಮಾಡೋದು. ಸೊ ಆ ನಂಬರ್ 5 ಅವ್ರಿಗೆ ಅದೊಂಥರ ಆ ತರ ವರ್ಕ್ ಆಗುತ್ತೆ. ನಾವು ಹಳ್ಳಿಗೆ ಸೆಟ್ಲ್ ಆಗ್ಬೇಕಂತ ಹೇಳಿ ಕೂಡ ಮೈಂಡ್ ಸೆಟ್ ಮಾಡ್ಕೊಂಡಿದ್ವಿ. ಅಲ್ಲಿ ಹೇಗಿತ್ತಂದ್ರೆ ಹಳ್ಳಿಯಲ್ಲಿ ಅಲ್ಲಿ ಸ್ವಂತ ಮನೆ ಇಮಿಡಿಯೇಟ್ಲಿ ತಗೊಳಕ್ ಆಗ್ತಾ ಇದ್ದಿಲ್ಲ, ಅಲ್ಲಿ ಬಾಡಿಗೆ ಮನೆ ಇತ್ತು. ಅದು ಅಲ್ಲಿ ತುಂಬಾ ಸಮಸ್ಯೆಗಳಿತ್ತು. ಬಟ್ ನಾವು ಸ್ಟಿಕ್ ಆಗ್ಬಿಟ್ಟಿದ್ವಿ ಅದಕ್ಕೆ ಹೋಗ್ಬೇಕಂತ ಹೇಳಿ. ಸೊ ಅದು ಆದ್ರೂ ಆಯ್ತು, ಏನು ಸಮಸ್ಯೆ ಅದೇ ಆಗಿಲ್ಲ. ಡಿಸಿಷನ್ ಹಿಡಿದ್ರೆ ಅದು ಆಗ್ಬೇಕು ಅಂತ ಹೇಳಿದ್ರೆ ಅದು ಆಗೋವರೆಗೂ ಬಿಡಲ್ಲ. ನಂಬರ್ 5 ಇರೋದು ಅದೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಅದು ಎಷ್ಟೋ ಸರಿ ಅದು ಉಲ್ಟಾ ಹೊಡೆಯೋದು ಚಾನ್ಸಸ್ ಇರುತ್ತೆ. ಯಾರಿಗಾಗತ್ತೆ ಅಂತಂದ್ರೆ ಕಾಮನ್ ಆಗಿ ಯಾರು ಅವ್ರ ಮಾತನ್ನ ಒಪ್ಪೋದಿಲ್ವೋ ಅವರಿಗೆ ಕೋಪ ಬರುತ್ತೆ, ಯಾಕೆ ಇವ್ರು ಕನ್ವಿನ್ಸ್ ಆಗಲ್ಲ ನನ್ನ ಮಾತಿಗೆ ಅಂತ ಹೇಳಿ. ಅದು ಎಸ್ಪೆಷಲಿ ಜಾಸ್ತಿ ಆಗೋದು ಈ ಒಂದು ಮನೆಯಲ್ಲಿ ಹೆಂಡತಿರಿಗೆ ಜಾಸ್ತಿ ಆಗುತ್ತೆ. ಗಂಡಂದ್ರೆ ಏನಾರು 5 ನಂಬರ್ ಅವ್ರು ಇದ್ಬಿಟ್ರೆ ಅವ್ರನ್ನ ಬೇಗ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಇವ್ರು ಎಷ್ಟೇ ಹೇಳಿದ್ರು ಅವ್ರ ತಲೆಯಲ್ಲಿ ಏನ್ ಬರುತ್ತೋ ಅದೇ ಕೆಲಸನೇ ಮಾಡೋದು ಅವ್ರು. ನಂಬರ್ 5 ಅವ್ರು ಚೇಂಜ್ ಆಗಲ್ಲ ಅದಕ್ಕೆ. ಓಕೆ, ಎಲ್ಲದಕ್ಕಿಂತ ಇನ್ನೊಂದು ಒಳ್ಳೆ ಗುಣ ಏನು ಅಂದ್ರೆ ನಂಬರ್ 5 ಇರೋದು, ಇವರು ಒಂದು ಫ್ಯಾಮಿಲಿನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಮನೆಗೆ ತಂದಾಕ್ತಾರೆ, ಫ್ಯಾಮಿಲಿಗೆ ಪ್ರಿಯಾರಿಟಿ ಸಪೋರ್ಟ್ ಕೊಡ್ತಾರೆ. ಓಕೆ, ಫೈನ್. ಇದಿಷ್ಟು ನಂಬರ್ 5. ನೆಕ್ಸ್ಟ್ ನಂಬರ್ 6. ನಂಬರ್ 6 ಅಂದ್ರೆ ಯಾವ ತತ್ವ ಹೇಳಿದ್ದೆ? ಕಾಲತತ್ವ ಅಂತ ಹೇಳಿದ್ದೆ. ನಂಬರ್ 6 ಅನ್ನ ಯಾರ್ಯಾರ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ರಿಪೀಟ್ ಆಗಿದೆಯೋ ಅಥವಾ ಯಾರ್ಯಾರ ಒಂದು ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಇದೆಯೋ ಅವ್ರು ಇದನ್ನ ರಿಲೇಟ್ ಮಾಡಿ. ಓಕೆ, ನಂಬರ್ 6 ಇರೋರು ಹೆಂಗಿರ್ತಾರೆ ಪರ್ಸನ್ಸು? ಫಸ್ಟ್ ಬಂತು ಅವರ ಒಂದು ಥಿಂಕಿಂಗ್ ಪವರ್ ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಡೀಪ್ ಆಗಿ ಮತ್ತೆ ಸೆನ್ಸಿಟಿವ್ ಆಗಿ ಥಿಂಕ್ ಮಾಡ್ತಾರ ಅವ್ರು. ಯಾರಿಗೇನಾದ್ರೂ ಪ್ರಾಬ್ಲಮ್ ಆಗುತ್ತಾ ಇದರಿಂದ ಅಂತ ಆ ಲೆವೆಲ್ಗೆ ಡೀಪ್ ಥಿಂಕಿಂಗ್ ಮಾಡ್ತಾರೆ. ಅದರೊಟ್ಟಿಗೆ ಇವರ ಒಂದು ಬಾಡಿಲಿ ಇರ್ತಕ್ಕಂಥ ಆರ್ಗನ್ ಸಹ ಸೆನ್ಸಿಟಿವ್ ಆಗಿರುತ್ತೆ. ಓಕೆ, ಆಮೇಲೆ ಇವರು ಒಂದು ಟೈಮಿಗೆ ಪಂಕ್ಚುವಲ್ ಆಗಿರ್ತಾರೆ, ಟೈಮಿಂಗು ಪಂಕ್ಚುವಲ್ ಆಗಿರ್ತಾರೆ. ಹಂಗೆ ಸಹ ಇವರು ಅಪೋಸಿಟ್ ಪರ್ಸನ್ ಸಹ ಅದೇ ಒಂದು ರೀತಿ ಪಂಕ್ಚುವಲ್ ಆಗಿರ್ಬೇಕು ಅನ್ನೋದನ್ನ ಇವ್ರು ಬಯಸೋದು. ಸರಿನಾ? ಇದೆ ನಂಬರ್ 6.
ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಬಂದಿರ್ಬೋದು, ಅಥವಾ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆದ್ರೂ ವರ್ಕ್ ಆಗುತ್ತೆ. ಇನ್ನೂ ಒಂದು ಹೇಳ್ತೀನಿ ನೋಡಿ, 30 ವರ್ಷದ ಒಳಗಡೆ ಇರೋರು ಏಜು 30 ವರ್ಷದ ಒಳಗಡೆ ಇರೋ ಏಜ್ ಅವರು ಮೂಲಾಂಕನ ಕನ್ಸಿಡರ್ ಮಾಡಿ. 30 ವರ್ಷ ಆದ್ಮೇಲೆ ಏನ್ ಬರುತ್ತಲ್ವಾ ಆ ಏಜ್ನವರು ಭಾಗ್ಯಾಂಕನ ಕನ್ಸಿಡರ್ ಮಾಡಿ. ಓಕೆ ಫೈನ್. ಎಸ್, ನಂಬರ್ 6 ಆಯ್ತು. ಇನ್ನ ನೆಕ್ಸ್ಟ್ ನಂಬರ್ 7. ಆಮೇಲೆ ಇನ್ನೊಂದು ನಂಬರ್ 6 ಇನ್ನೊಂದು ಕ್ವಾಲಿಟಿ ಏನು ಅಂತಂದ್ರೆ, ಇವರು ಒಂದು ಮಾತಾಡುವಾಗ ತುಂಬಾ ಥಿಂಕ್ ಮಾಡಿ ಮಾತಾಡ್ತಾರೆ. ಎದುರುಗಡೆ ಅವ್ರಿಗೆ ಹರ್ಟ್ ಆಗುತ್ತಾ ಏನೋ ಅಂತ ಹೇಳಿ ಥಿಂಕ್ ಮಾಡ್ಬಿಟ್ಟು ಮಾತಾಡ್ತಾರೆ. ಅದೇ ರೀತಿ ಇವರು ಸಹ ಬೇಗ ಹರ್ಟು ಆಗ್ತಾರೆ. ಓಕೆ, ಸಣ್ಣ ಚಿಕ್ಕ ಚಿಕ್ಕ ವಿಷಯಕ್ಕೆ ಹರ್ಟ್ ಆಗ್ತಾರೆ, ಕೋಪ ಬರುತ್ತೆ. ಓಕೆ, ಹಂಗೇನೆ ಇವರ ಒಂದು ದೇಹದಲ್ಲಿ ಏನೇ ಒಂದು ಚಿಕ್ಕದ ಒಂದು ಚೇಂಜಸ್ ಆದ್ರೂ ಇವ್ರಿಗದು ತುಂಬಾ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಓಕೆ ಫೈನ್. ಇವರ ಒಂದು ಯಾವ್ದಾದ್ರು ಒಂದು ಆರ್ಗನ್ ದೇಹದಲ್ಲಿ ಸೆನ್ಸಿಟಿವ್ ಆಗಿರುತ್ತೆ. ಕಣ್ಣು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಮೂಗು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಒಂಚೂರು ಡಸ್ಟಿಗೆ ಹೋಗಿ ಬಂದ್ರೆ ಡಸ್ಟ್ ಅಲರ್ಜಿ ಆಗುತ್ತೆ, ಒಂಚೂರು ಕಣ್ಣಲ್ಲಿ ಏನಾದ್ರು ಬಿದ್ರೆ ಕಣ್ಣು ಉರಿ ಬರುತ್ತೆ. ಈ ರೀತಿ ಕೆಲವೊಬ್ಬರಿಗೆ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ, ಅಲರ್ಜಿ ಆಗುತ್ತೆ. ಈ ರೀತಿ ತಗೋಬಹುದು. ಓಕೆ ಫೈನ್. ಇನ್ನೂ ಒಂದೇನು ಅಂತಂದ್ರೆ ನಂಬರ್ 6 ಇರೋರ್ದು ಬ್ಯಾಕ್ ಪೈನ್ ಮತ್ತೆ ಬ್ಯಾಕ್ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಹುಷಾರಾಗಿರಿ. ಬೆನ್ನು ನೋವು ಬರೋದಾಗ್ಲಿ ಅಥವಾ ಡಿಸ್ಕ್ ರಿಲೇಟೆಡ್ ಅಂದ್ರೆ ನಮ್ಮ ಏನು ಬೆನ್ನು ಮೂಳೆ ಇದೆಯಲ್ವಾ, ಆ ಒಂದು ಬೆನ್ನು ಮೂಳೆ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ನಿಮ್ಮ ಒಂದು ಬೆನ್ನನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಕೂತ್ ಕೆಲಸ ಮಾಡಬೇಡಿ, ವಾಕ್ ಮಾಡಿ ಮಿಡಲ್. ಓಕೆ ಫೈನ್. ಇದು ನಂಬರ್ 6 ಆಯ್ತು. ಇನ್ನು ನಂಬರ್ 7 ಯಾರ್ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆಯೋ, ಈ ಒಂದು ನಂಬರ್ 7 ಅಂತಂದ್ರೆ ಯಾವ ತತ್ವ? ದಿಕ್ಕು ಅಂತ ಕರಿತೀವಿ, ಅಥವಾ ಡೈರೆಕ್ಷನ್ ಅಂತ ತಗೋತೀವಿ. ಓಕೆ, ಈಗ ಡೈರೆಕ್ಷನ್ ಯಾರ್ದು ಇರುತ್ತೋ ಡೇಟ್ ಆಫ್ ಬರ್ತ್ ಅಲ್ಲಿ ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಅವ್ರು ಥಿಂಕ್ ಮಾಡೋ ಪ್ಯಾಟರ್ನ್ ಒಂದೇ ಕಾನ್ಸೆಪ್ಟ್ ಮಲ್ಟಿಪಲ್ ಕಾನ್ಸೆಪ್ಟ್ ತಗೋತಾರೆ, ಇಲ್ಲ ಅನ್ನಲ್ಲ. ಬಟ್ ಒಂದು ತಲೆಯಲ್ಲಿ ಮೈಂಡ್ ಅಲ್ಲಿ ಬಂತು ಅಂದ್ರೆ ಅದನ್ನೇ ಥಿಂಕ್ ಮಾಡ್ತಾ ಇರ್ತಾರೆ, ಡೀಪ್ ಆಗಿ ಹೋಗ್ತಾರೆ ಒಂದ್ರಲ್ಲೇನೆ. ಓಕೆ, ಅದರೊಟ್ಟಿಗೆ ಇನ್ನೂ ಒಂದು ರಿಪೀಟ್ ಆಗ್ತಿದೆ ತುಂಬಾ ಸರಿ, ನಂಬರ್ 777 ಬರ್ತಾ ಇದೆ ಅಂತಂದ್ರೆ ಅವರು ಮಲ್ಟಿಪಲ್ ಡೈರೆಕ್ಷನ್ಸ್ ಅನ್ನು ತಲೆಯಲ್ಲಿ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ. ಅಂದ್ರೆ ಮಲ್ಟಿಪಲ್ ಥಿಂಕಿಂಗ್, ಒಂದೇ ಟೈಮಿಗೆ 2-3 ವಿಷಯ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ. ಇದರೊಟ್ಟಿಗೆ ಇವರ ಒಂದು ಗುಡ್ ಕ್ವಾಲಿಟಿ ಏನು ಅಂತಂದ್ರೆ, ಒಂದು ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗೋವರೆಗೂ ಇವ್ರು ಬಿಡಲ್ಲ, ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಇವ್ರಿಗೆ ಸಮಾಧಾನ ಇರಲ್ಲ. ಗೋಲ್ ಓರಿಯೆಂಟೆಡ್ ಅಂತ ಕರಿತೀವಿ ನಾವು. ಓಕೆ, ಗೋಲ್ ಓರಿಯೆಂಟೆಡ್ ಆಗಿ ಇವರು ಕೆಲಸ ಮಾಡೋದು ನಂಬರ್ 7 ಇರೋದು. ಓಕೆ, ಸುಮಾರು ಜನಕ್ಕೆ ಒಂದು ಡೌಟ್, ಸರ್ ನನ್ನ ನಂಬರ್ 8 ಇದೆ. ಮೊನ್ನೆಯಿಂದ ಕ್ಲಾಸಲ್ಲಿ ಕೇಳ್ತಾ ಇದ್ದಾರೆ, ಗ್ರೂಪಲ್ಲಿ ಕೇಳ್ತಾ ಇದ್ದಾರೆ, ಸರ್ ನನ್ನ ನಂಬರ್ 8 ಇದೆ, ನಂಬರ್ 8 ಇದೆ ಅಂತ. ನಂಬರ್ 8 ಯಾರ್ಯಾರ್ದಿದೆಯೋ ಅವರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಅಥವಾ ರಿಪೀಟ್ ಆಗಿದೆಯೋ ಮೂಲಾಂಕ ಅಥವಾ ಭಾಗ್ಯಾಂಕದಲ್ಲಿ ಬಂದಿರಬಹುದು, ಅಥವಾ ನಂಬರ್ 8 ರಿಪೀಟ್ ಆಗಿರ್ಬಹುದು, ಯಾರ್ಯಾರ್ದಾಗಿರುತ್ತೋ ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಈ ಒಂದು ತುಂಬಾ ಮೈಂಡ್ 8 ಅಂದ್ರೆ ಸರಿನಾ, ಇವ್ರ ಮೈಂಡ್ ರೆಸ್ಟ್ಲೆಸ್ ಆಗಿರುತ್ತೆ, ಕಂಟಿನ್ಯೂಸ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಯಾವಾಗ ನೋಡಿದ್ರು ಇವ್ರ ಮೈಂಡ್ ಓಡ್ತಾನೆ ಇರುತ್ತೆ. ಓಕೆ, ಥಿಂಕ್ ಮಾಡಿನೇ ದುಃಖಕ್ಕೆ ಒಳಗಾಗೋದು. ಓಕೆ, ಇನ್ನೂ ಒಂದೇನು ಗುಣ ಇರುತ್ತೆ ಇವರಲ್ಲಿ ಅಂತಂದ್ರೆ ಕಂಪ್ಯಾರಿಸನ್. ಇನ್ನೊಬ್ಬರನ್ನ ನಮ್ಮನ್ನ ನೋಡಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಅವ್ರ ಹತ್ರ ಗಾಡಿ ಇದೆ ನನ್ನ ಹತ್ರ ಯಾಕಿಲ್ಲ, ಈ ರೀತಿ ಕಂಪ್ಯಾರಿಸನ್. ಈ ಒಂದು ಗುಣ ಸಹ ಇವರಲ್ಲಿ ಇರುತ್ತೆ. ಬಟ್ ಇವ್ರದ್ದು ಪಾಸಿಟಿವ್ ಏನು ಅಂತಂದ್ರೆ, ಇವರ ಒಂದು ಇಂಟ್ಯೂಷನ್ ಪವರ್ ಚೆನ್ನಾಗಿರುತ್ತೆ. ಅದರೊಟ್ಟಿಗೆ ಇವರು ಒಂದು ಏನಾದ್ರೂ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಥಿಂಕ್ ಮಾಡ್ತಾರೆ. ಓಕೆ, ಇದು ನಂಬರ್ 8. ಇನ್ನು ಲಾಸ್ಟ್ ನಂಬರ್ 9. ನಂಬರ್ 9 ಇರೋರು ಯಾವ ರೀತಿ ಇರ್ತಾರೆ? ನಂಬರ್ 9 ಅಂತಂದ್ರೆ ಆತ್ಮ ಅಂತ ತಗೋತೀವಿ, ಸೋಲ್ ಅಂತ ತಗೋತೀವಿ. ಇದರಿಂದ ನಮ್ಮ ಪೂರ್ತಿ ದೇಹ ಆಗಿರೋದೆ ಈ ಒಂದು ಆತ್ಮ, ಅಥವಾ ಇದರಿಂದ ನಮ್ಮ ದೇಹಕ್ಕೆ ಜೀವ ಬಂದಿರೋದೆ ಅದರಿಂದ. ಕರೆಕ್ಟಾ? ನಂಬರ್ 9 ಇರೋರು ಇಮ್ಯಾಜಿನೇಷನ್, ಸೂಪರ್ ಇಮ್ಯಾಜಿನೇಷನ್ ಪವರ್ ಇರುತ್ತೆ ನಂಬರ್ 9 ಇರೋರಿಗೆ. ಕ್ಲಿಯರ್? ಕುಂತಲೇನೆ ಸಹ ಏನ್ ಬೇಕಿದ್ರು ಇಮ್ಯಾಜಿನ್ ಮಾಡೋ ಕೆಪಬಿಲಿಟಿ ನಂಬರ್ 9 ಇರೋರಿಗೆ ಇರುತ್ತೆ. ಮೂಲಾಂಕ ಅಥವಾ ಭಾಗ್ಯಾಂಕ ಇರ್ಬೋದು, ಅಥವಾ ಮಿಡಲ್ ಅಲ್ಲಿ ರಿಪೀಟ್ ಆದ್ರೂ ಇದು ಅನ್ವಯ ಆಗುತ್ತೆ. ಓಕೆ, ಸೊ ನಂಬರ್ 9 ಇರೋರಿಗೆ ಇಮ್ಯಾಜಿನೇಷನ್ ಪವರ್ ಸೂಪರ್ ಆಗಿರುತ್ತೆ. ಅದರೊಟ್ಟಿಗೆ ಕೋಪನೂ ಬರೋ ಚಾನ್ಸಸ್ ಇರುತ್ತೆ. ಕೋಪ ಇವರು ಶಾರ್ಟ್ ಟೆಂಪರ್ಡ್, ತುಂಬಾ ಹೊತ್ತು ಕೋಪ ಇರಲ್ಲ, ಕೋಪ ಬಂದು ಕಡಿಮೆ ಆಗುತ್ತೆ. ಓಕೆ ಫೈನ್. ಇನ್ನೊಂದು, ಇವರು ಇಮ್ಯಾಜಿನೇಷನ್ ಅನ್ನ ಗುಡ್ ವೇದಲ್ಲಿ ಅದನ್ನ ಕಾನ್ಸಂಟ್ರೇಟ್ ಫೋಕಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇವರು ಅದನ್ನ ಹೆಲ್ಪ್ ತಗೋಬಹುದು ಆ ಒಂದು ಎನರ್ಜಿದು. ಬಟ್ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ನೆಗೆಟಿವ್ ಥಿಂಕ್ ಮಾಡಿನೇ ಇವರಿಗೆ ಪ್ರಾಬ್ಲಮ್ಸ್ ಬರೋದು.
ಯಾರ್ಯಾರ್ದು ಡೇಟ್ ಆಫ್ ಬರ್ತ್ ನಂಬರ್ 9 ಇದೆಯೋ ಅವ್ರು ಏನ್ ಮಾಡಿ, ನಿಮ್ಮ ಒಂದು ಇಮ್ಯಾಜಿನೇಷನ್, ನಿಮ್ಮ ಒಂದು ಥಿಂಕಿಂಗ್ ಅನ್ನ ಗುಡ್ ವೇದಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ. ಓಕೆ, ಇದು ನಂಬರ್ 1 ಇಂದ ನಂಬರ್ 9 ವರೆಗೂ ಗುಣಲಕ್ಷಣಗಳು. ಸರಿನಾ? 0ದ್ ಹೇಳಿ ಸರ್, 0ದ್ ಏನಿರಲ್ಲ, 0 ಯಾರ ಡೇಟ್ ಆಫ್ ಬರ್ತಲ್ಲೂ ಬರಲ್ಲ. 1 0 ಬೇರೆ, 10 ಬಂದ್ರೆ ಅದು ಆ 0 ಕನ್ಸಿಡರ್ ಮಾಡಬೇಡಿ. 0 ಅಂತ ಯಾರ್ದಾರು ಇದೆಯಾ? ಇಲ್ಲ. 0 ಅಂದ್ರೆ ತಮಸ್ಸು, ಬ್ಲಾಕ್ನೆಸ್, ಡಾರ್ಕ್ನೆಸ್ ಅಂತ ತಗೋತೀವಿ. ಓಕೆ, ಇದು 1 ರಿಂದ ನಂಬರ್ 9 ವರೆಗೂ ಈ ಒಂದು ಸಿಂಪ್ಟಮ್ಸ್. ಈಗ ನಾನೇನ್ ಹೇಳಿದ್ನು ಅದರಲ್ಲಿ 1 ರಿಂದ 3 ಪಾಯಿಂಟ್ಸ್ ನಾನು ಕವರ್ ಮಾಡಿದೆ ಒಂದೊಂದು ನಂಬರ್ಗೆ, ಕರೆಕ್ಟಾ? ಇದು ಇನ್ನೂ ತುಂಬಾ ಇದೆ, ಒಂದೊಂದು ನಂಬರ್ ಮೇಲೆನೆ ಹೇಳ್ಬೋದು ಡೀಟೇಲ್ ಆಗಿ. ಅದನ್ನ ಕ್ಲಾಸ್ ಅಲ್ಲಿ ಡೀಪ್ ಆಗಿ ಕಲಿತಾ ಹೋಗೋಣ. ನಾಳೆಯಿಂದ ಕ್ಲಾಸ್ ಸ್ಟಾರ್ಟು, ನಾಳೆಯಿಂದ ನಂಬರ್ 0 ಅಂತ ತಗೋತಾ ಹೋಗೋಣ. ಬಟ್ ಕ್ಲಾಸ್ ಮುಗಿಸೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತೀನಿ, ಎಲ್ಲರೂ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಏನು ಅಂತಂದ್ರೆ, ಯಾರ್ಯಾರಿಗೆ ನಿದ್ರೆ ಸಮಸ್ಯೆ ಇದೆಯೋ, ಓಕೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ, ಯಾರ್ಯಾರಿಗೆ ನಿದ್ರೆ ಸಮಸ್ಯೆ ಇದೆಯೋ, ಯಾರ್ಯಾರಿಗೆ ಮೈಂಡ್ ಅನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ವೋ, ಯಾರ್ಯಾರಿಗೆ ಕ್ರಿಯೇಟಿವಿಟಿ ಅನ್ನೋದೇ ಹೋಗ್ಬಿಟ್ಟಿದೆಯೋ, ಸರಿನಾ? ಯಾರ್ಯಾರ ಮೈಂಡ್ ರೆಸ್ಟ್ಲೆಸ್ ಆಗಿರುತ್ತೋ ಅವರು, ಓಕೆ, ಯಾರ್ಯಾರು ಮಟೀರಿಯಲಿಸ್ಟಿಕ್ ಅಂದ್ರೆ ಬರೀ ಅದು ಬೇಕು ಇದು ಬೇಕು ಎಲ್ಲ ಬೇಕು 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 ಅಂತ ಇರ್ತಾರಲ್ವಾ ಅವರು, ಸರಿನಾ? ಇನ್ನೊಂದು, ತುಂಬಾ ಬ್ಯುಸಿ ಆಗಿ ಮೈಂಡ್ ಪೂರ್ತಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ, ಏನ್ ಮಾಡ್ಬೇಕು ಅನ್ನೋದೇ ಬರ್ತಿರಲ್ಲ ಮೈಂಡ್ ಅಲ್ಲಿ, ಆ ತರ ಮೈಂಡ್ ಅನ್ನ ಬ್ಲಾಕ್ ಮಾಡ್ಕೊಂಡು ಕೂತಿರ್ತಾರೆ ಅವರು 0. ಓಕೆ, ಈ ಒಂದು 0ನ ನೀವು ಯೂಸ್ ಮಾಡಿ ಇವತ್ತು. ಹೆಂಗ್ ಯೂಸ್ ಮಾಡ್ಬೋದು ಅಂತಂದ್ರೆ, ಆಗ್ಲೇ ಹೇಳ್ದಂಗೆ ವಾಲ್ ಪೇಪರ್ ಆದ್ರೂ ಇಟ್ಕೋಬಹುದು, ಇಲ್ಲ ಕೈಯಲ್ಲಾದ್ರೂ ಬರ್ಕೋಬಹುದು, ಇಲ್ಲಾಂದ್ರೆ ಒಂದು ಚೀಟಿಲ್ ಬರೆದು ಪಾಕೆಟ್ ಅಲ್ಲಾದ್ರೂ ಇಟ್ಕೋಬಹುದು, ಮಲ್ಕೊಳ್ಳುವಾಗ ದಿಂಬ ಕೆಳಗಾದ್ರೂ ಇಟ್ಕೋಬಹುದು. ಓಕೆ, ಈ 0 ಹೆಂಗೆ, ಅದು ಹೆಂಗ್ ವರ್ಕ್ ಆಗುತ್ತೆ, ಏನು ಹಂಗಂದ್ರೆ ಏನು, ಯಾಕೆ ಯೂಸ್ ಮಾಡ್ಬೇಕಾದೆಲ್ಲ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ನೀವು ಮನೇಲಿ ಮಾಡಿ ನೋಡ್ತೀರಾ ಅಂದ್ರೆ 0ನ ಯೂಸ್ ಮಾಡಿ ನೋಡಿ. ಓಕೆ, ಇನ್ನೂ ಒಂದು ಹೇಳ್ತೀನಿ, ಯಾರ್ಯಾರು ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೀರೋ, ತುಂಬಾ ಗೋಲ್ಗಳನ್ನ ಸೆಟ್ ಮಾಡಿದಿರೋ, ಈ ಒಂದು ದಿವಸಕ್ಕೆ ಇದಾಗಬೇಕು, ಈ ಒಂದು ದಿವಸಕ್ಕೆ ಇದಾಗಬೇಕು, ಲೈಫಲ್ಲಿ ಇಂತಿಂತ ಒಂದು ಕಾನ್ಸೆಪ್ಟ್ಗಳನ್ನ ನಾನು ಅಚೀವ್ ಮಾಡ್ತೀನಿ ಅಂತ ಯಾರ್ಯಾರು ತುಂಬಾ ಗೋಲ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡ್ತಿರ್ತೀರೋ ಅವರು ಸಾಧ್ಯ ಆದಷ್ಟು 0ನ ಅವಾಯ್ಡ್ ಮಾಡಿ, ಹಾಕ್ಬೇಡಿ. ಓಕೆ, ಯಾಕೆ ಅಂತಂದ್ರೆ 0 ಅಂದ್ರೆ ಶೂನ್ಯ. ಅದೇನ್ ಮಾಡುತ್ತೆ, ನಿಮ್ಮ ಒಂದು ಮೈಂಡ್ ಅನ್ನ ಶಾಂತ ಮಾಡುತ್ತೆ. ನಿಮ್ಮ ಮೈಂಡ್ ಯಾವಾಗ ಶಾಂತ ಆಗುತ್ತೆ, ನೀವು ಆ ಒಂದು ಥಿಂಕಿಂಗ್ ಇಂದ ಹೊರಗಡೆ ಬಂದಾಗಲೇ ನಿಮ್ಮ ಮೈಂಡ್ ಶಾಂತ ಆಗೋದು. ಓಕೆ, ಈಗ ಸುಮಾರು ಜನ ಕೇಳ್ಬೋದು, ಸರ್ ಆ ಒಂದು 0 ಹಾಕ್ಬಿಟ್ಟಿದ್ದೀನಿ ನಾನು ಮಿಸ್ಟೇಕ್ ಆಗಿ, ಅದು ಎಷ್ಟೊತ್ತಿರುತ್ತೆ ಸರ್ ಆ ತತ್ವ ನಮ್ಮಲ್ಲಿ ಅಂತ ಕೇಳ್ಬೋದು ಸುಮಾರು ಜನ. ಅದು ನೀವು ಎಲ್ಲಿವರೆಗೂ ಹಾಕಿರ್ತೀರೋ ಅಲ್ಲಿವರೆಗೂ ನಿಮ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಈಗ ನಾ ಎಕ್ಸಾಂಪಲ್ ಇಲ್ಲಿ 0 ನನಗೆ ವಾಲ್ ಪೇಪರ್ ಅಲ್ಲಿ ಹಾಕಿದ್ದೀನಿ ಅಂತಂದ್ರೆ, ನಾನು ಇರೋ ಪ್ಲೇಸ್ ಅಲ್ಲಿ 0 ಆ ಒಂದು ಶೂನ್ಯ ತತ್ವ ಇರುತ್ತೆ. ನಾನು ಯಾವಾಗ 0 ತೆಗಿತೀನೋ ಅಲ್ಲಿಗೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ ಫೈನ್. ಇನ್ನು ಇದು ಒಂದು zero ನಿದ್ರೆ ಬೇಕಂದ್ರೆ ಸಮಸ್ಯೆ ಈಗ ಇರೋದು ತುಂಬಾ. ನಾವೀಗ ವಾಕ್ ಮಾಡಬೇಕಾದ್ರೆ ಏನಾದ್ರು ಲೈಟ್ ಆಫ್ ಆಗ್ಬಿಟ್ರೆ ಫುಲ್ ಕತ್ಲಾಗ್ಬಿಡುತ್ತೆ, ನಾವು ನಿಂತು ಬಿಡ್ತೇವೆ. ಹಾಗೆ 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 ವರ್ಕ್ ಆಗುತ್ತಲ್ಲ. ಹಾ, ನಮ್ಮ ಥಾಟ್ಸು ಸಹ ಹಂಗೆ. ಈಗ ನಾವು ಹೆಂಗಾಗ್ತಿದೆ ಅಂತಂದ್ರೆ, ಫುಲ್ಲು ಈಗ ನೋಡಿ ಮನೆಯಲ್ಲಿ ಲೈಟ್ ಇದ್ದಾಗ ನಾವು ಫುಲ್ಲು ಮೈಂಡ್ ಅಲ್ಲಿ ಏನು ಇಲ್ದೇನೆ ಆರಾಮಾಗಿ ಅಡ್ಡಾಡ್ತೀವಿ. ಅದೇ ಕರೆಂಟ್ ಹೋದ್ರೆ ನಾವು ಅಲರ್ಟ್ ಆಗ್ತೀವಿ, ಸ್ಟಾಪ್ ಆಗುತ್ತೆ. ನಮ್ದು ಏನು ಆಕ್ಷನ್ ನಡೀತಿರುತ್ತೆ ಆಕ್ಷನ್ ಸ್ಟಾಪ್ ಆಗುತ್ತೆ. ಹಂಗೆ ಸಹ ನಿಮ್ಮ ಮೈಂಡ್ ಅಲ್ಲಿ ಥಾಟ್ಸ್ ತುಂಬಾ ಓಡ್ತಾ ಇರುತ್ತೆ. ನೀವು ಯಾವಾಗ 0 ಹಾಕ್ತಿರೋ ಅವಾಗ ನೀವು ಮಟೀರಿಯಲಿಸ್ಟಿಕ್ ಗೇನಿಂದ ಸಡನ್ ಆಗಿ ಹೊರಗೆ ಬರ್ತೀರಾ. ಓಕೆನಾ? ಈಗ ಸುಮಾರು ಜನ ಲೇಡೀಸ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಅವರ ಒಂದು ಹೆಲ್ತ್ ಯಾಕೆ ಕೆಡ್ತಿದೆ ಅಂದ್ರೆ, ಈ ಸೀರಿಯಲ್ಗಳನ್ನ ನೋಡಿ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ. ಸೀರಿಯಲ್ಗಳನ್ನ ಬಿಡಿ ನೋಡೋದು, ಸೀರಿಯಲ್ಗಳನ್ನ ನೋಡೋದು ಬಿಟ್ಟು ನಿಮ್ಮ ಒಂದು ಆಕ್ಚುಯಲ್ ಲೈಫಲ್ಲಿ ಏನ್ ನಡೀತಾ ಇದೆ ಅದನ್ನ ಅಬ್ಸರ್ವ್ ಮಾಡಿ. ಓಕೆ, ಅದೇ ಅಗೇನ್ ಹೇಳಿದ್ನಲ್ವಾ, ಆ ಒಂದು ಇದರಿಂದ ಹೊರಗೆ ಬರಬೇಕು ಅಂತಂದ್ರೆ 0 ಯೂಸ್ ಮಾಡಿ. ತುಂಬಾ ದುರಾಸೆ ಇದೆ 0 ಯೂಸ್ ಮಾಡಿ. ಮೈಂಡ್ ನ ಕಂಟ್ರೋಲ್ ಮಾಡಬೇಕು 0 ಯೂಸ್ ಮಾಡಿ. ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ ನನಗೆ ಅರ್ಥನೇ ಆಗ್ತಿಲ್ಲ ಅನ್ನೋರು 0 ಯೂಸ್ ಮಾಡಿ. ನಾನು ಓಕೆ, ನಾರ್ಮಲ್ ಆಗಿ 10 ವರ್ಷ ಟಿವಿ ನೋಡಿಲ್ಲ ನಾನು. ಈಗ ನಮ್ಮ ತಾಯಿ ಬಂದಿದ್ದಾರೆ ಮುಂಬೈಯಿಂದ, ಅವ್ರೀಗ ಸೀರಿಯಲ್ ನೋಡ್ತಿದ್ದಾರೆ, ಮನೇಲಿ ಹಾಕೊಂಡು ಕುಂತಿರ್ತಾರೆ. ನನಗೆ ಎಕ್ಸೈಟ್ ಸ್ಟಾರ್ಟ್ ಆಗ್ಬಿಡುತ್ತೆ 2 ದಿವಸ ನೋಡಿ ಅದನ್ನ. ನಾರ್ಮಲ್ ಆಗಿ ಏನಿಲ್ಲ ನೆಕ್ಸ್ಟ್ ಏನು ಅಂತೇಳಿ ಹಂಗೆ ಅನ್ಸ್ಬಿಡುತ್ತೆ. 2 ದಿವಸ ಕಂಟಿನ್ಯೂಸ್ ನೋಡಿದೆ ನಾನು. ಸೊ ಈಗ ಬಿಟ್ಟದ್ದು ಕೂಡ ಮಸ್ತ್ ರಿಲ್ಯಾಕ್ಸ್ ಆಗಿದೆ ಸ್ವಲ್ಪ. ಅಂದ್ರೆ ದಟ್ ಈಸ್ ದ ಪವರ್ ಆಫ್ ಮ್ಯೂಸಿಕ್ ಸರ್. ಆಕ್ಚುಲಿ ಅವರು ಡೈಲಾಗ್ಗಳಲ್ಲಿ ಅದು ನಿಮ್ಗೆ ಅಟ್ರಾಕ್ಟ್ ಮಾಡಲ್ಲ, ಮ್ಯೂಸಿಕ್ಸ್ ಹಾಕ್ತಾರೆ ನೋಡಿ, ಆ ಮ್ಯೂಸಿಕ್ಸೇ ನಿಮ್ಮನ್ನ ಹಿಡಿದು ಎಂಡ್ವರೆಗೂ. ಸೊ ಅಗೇನ್ ಅದು ಬೇರೆ ಕಾನ್ಸೆಪ್ಟು. ಇಲ್ಲಿ ಜನ ಸೊ ಟಿವಿ ಆಕ್ಟರ್ಸ್ ಇದ್ದಾರೆ ಇದರಲ್ಲಿ. ಅವ್ರು ಓಕೆ, ಇಲ್ಲ ಬೇಜಾರ್ ಅನ್ನೋಕ್ಕಿಂತ ಎಲ್ಲ ಒಳ್ಳೇದು, ಬಟ್ ಅದು ಲಿಮಿಟ್ ಅಲ್ಲಿ ಇರಬೇಕು. ನಾವು ಯಾವುದನ್ನೇ ಮಾಡಿದ್ರು ಲಿಮಿಟ್ ಅಲ್ಲಿ ಇರಬೇಕು. ನಮ್ಮ ಒಂದು ಹೆಲ್ತ್ ಫಸ್ಟ್ ಪ್ರಿಯಾರಿಟಿ, ನಮ್ಮ ಹೆಲ್ತ್ ಎಲ್ಲ ಒಳ್ಳೇದೇ. ಈಗ ನಮ್ಗೆ ಎಂಟರ್ಟೈನ್ಮೆಂಟು ಬೇಕು, ನಮ್ಗೆ ಎಲ್ಲ ಬೇಕು ಜೀವನದಲ್ಲಿ, ಬಟ್ ಅಷ್ಟೇ ಏನು ಯಾವ್ದಾದ್ರು ಅತಿ ಆಗಬಾರ್ದು, ಲಿಮಿಟ್ ಅಲ್ಲಿ ಇರಬೇಕು. ಇಷ್ಟೇ ನಾನು ಹೇಳ್ತಾ ಇರೋದು, ಸರಿನಾ? ಓಕೆ, ಇನ್ನೊಂದು ಏನ್ ಮಾಡಿ ಅಂತಂದ್ರೆ, ಈ ರಾತ್ರಿ ಮಲ್ಕೊಳ್ಳುವಾಗ 0 ಹಾಕೊಳ್ಳಿ, ಚೆನ್ನಾಗಿ ನಿದ್ರೆ ಬರುತ್ತೆ, ಸೂಪರ್ ಆಗಿ ನಿದ್ರೆ ಮಾಡ್ತೀರಾ.
ಓಕೆ. ಜೀರೋ ಇನ್ನೊಂದು ಏನು ಅಂತಂದ್ರೆ ಅದು ಆ ಕೆಳಗಡೆ ತಗೊಂಡೋಗಿ ಮೇಲ್ಗಡೆ ತಗೊಂಡ್ಬರುತ್ತೆ. ಬಾಲ್ ಅನ್ನ ನೀವು ಎಷ್ಟು ಫೋರ್ಸ್ ಆಗಿ ಕೆಳಗಡೆ ಹೊಡಿತೀರೋ ಅಷ್ಟೇ ಫೋರ್ಸ್ ಅಲ್ಲಿ ಅದು ಮೇಲ್ಗಡೆ ಬರುತ್ತೆ. ಕರೆಕ್ಟಾ? ಹಂಗೆ ಇದು ವರ್ಕ್ ಆಗೋದು. ನೀವು ಶೂನ್ಯಕ್ಕೆ ಹೋಗ್ತಿರೋ ಅಷ್ಟೇ ಒಂದು ಬೌನ್ಸ್ ಬ್ಯಾಕ್ ಆಗೋ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಇರುತ್ತೆ. ಸರಿನಾ? ಯಾರಿಗೆ ಕ್ರಿಯೇಟಿವಿಟಿ ಬರ್ತಿಲ್ಲ, ಸ್ಟ್ರಕ್ ಆಗ್ಬಿಟ್ಟಿದ್ದೀರಾ, ಅವ್ರು ಜೀರೋ ಹಾಕೊಳ್ಳಿ. ಜೀರೋ ಹಾಕಿದಾಗ ಒಂದ್ 2-3 ದಿವಸ ನಿಮ್ಗೆ ಏನ್ ಮಾಡಕ್ ಮನಸ್ಸು ಬರಲ್ಲ, ತುಂಬಾ ಸ್ಲೋ ಆಗ್ತೀರಾ, ಮೈಂಡ್ ಫುಲ್ ಖಾಲಿ ಇರುತ್ತೆ. ಆಗಿನ ಮಟ್ಟಿಗೆ ಪ್ರೆಸೆಂಟ್ ಥಿಂಕಿಂಗ್ ಏನ್ ಬೇಕು ಅದನ್ನ ಮಾಡ್ತಾ ಹೋಗ್ತೀರಾ. ಓಕೆನಾ? ಈ ರೀತಿ ಸಿಂಪ್ಟಮ್ಸ್ ಕಾಣುತ್ತೆ. ಓಕೆ. ಜೀರೋನ ಯೂಸ್ ಮಾಡಿ ನೋಡಿ. ನಿದ್ರೆ ತುಂಬಾ ಸೂಪರ್ ವರ್ಕ್ ಆಗುತ್ತೆ. ಯಾರ್ಯಾರು ನಿದ್ರೆ ಬರ್ತಿಲ್ವೋ ಅವರು ಇಲ್ಲಿ ಊರ್ ಕೆಳಗಡೆ ಬ್ಲಾಕ್ ಆದ್ರೂ ಹಾಕ್ಬೋದು, ಅದು ಅದೇ ತರ ವರ್ಕ್ ಮಾಡುತ್ತೆ. ಇಲ್ಲಾಂದ್ರೆ ಕೈಯಲ್ಲಿ ಜೀರೋ ಬರ್ಕೊಂಡು ಮಲ್ಕೋಬಹುದು, ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ. ಯಾರ್ಯಾರು ನಿದ್ರೆ ಬರ್ತಿಲ್ಲ ಅಂತ ಟ್ಯಾಬ್ಲೆಟ್ಸ್ ತಗೋತಿದ್ರು ಅವ್ರು ಏನ್ ಮಾಡಿ ಜೀರೋ ಹಾಕೊಳ್ಳಿ ಬ್ಲಾಕ್ ಕಲರ್ ಅಲ್ಲಿ, ತುಂಬಾ ಚೆನ್ನಾಗಿ ನಿದ್ರೆ ಬರುತ್ತೆ. ಮಾಡಿ ನೋಡ್ಬೋದು ಮನೆಯಲ್ಲಿ, ಮಾಡಿ ನೋಡಿ. ನಾಳೆ ಗ್ರೂಪ್ ಅಲ್ಲಿ ಫೀಡ್ಬ್ಯಾಕ್ ಹೇಳಿ. ಓಕೆ. ರಾತ್ರಿ ಮಲಗುವಾಗ ಹಾಕೊಳ್ಳಿ, ಬೆಳಗ್ಗೆ ತೆಗೆದು ಬಿಡಿ, ಕಂಟಿನ್ಯೂ ಮಾಡಬೇಡಿ. ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಮೈಂಡ್ ಫುಲ್ಲು ಕೂಲ್ ಆಗ್ಬಿಡುತ್ತೆ, ಫುಲ್ ಶಾಂತ ಆಗುತ್ತೆ. ನಿಮ್ಮ ಪಕ್ಕದಲ್ಲಿ ಏನೋ ನಡೆದ್ರು ನೀವು ಗಮನ ಕೊಡಲ್ಲ, ನಿಮ್ದೇ ಒಂದು ಲೋಕದಲ್ಲಿ ನೀವು ಇರ್ತೀರ. ಸರಿನಾ? ತೀರಾ ಶೂನ್ಯಕ್ಕೆ ಹೋಗೋದು ಬೇಡ. ಸಾಧ್ಯ ಆದಷ್ಟು ಪ್ರೆಸೆಂಟ್ ಸಿಚುವೇಶನ್ ಇರಿ ಅಷ್ಟೇ. ಆ ಒಂದು ತತ್ವದ ಹೆಲ್ಪ್ ಯಾವಾಗ ಬೇಕಾಗಿರುತ್ತೆ ನೋಡ್ಕೊಂಡು ಆ ಒಂದು ತತ್ವನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಡೆಫಿನೆಟ್ಲಿ ಅದು ಗುಡ್ ರಿಸಲ್ಟ್ಸ್ ಕೊಟ್ಟೆ ಕೊಡುತ್ತೆ. ಓಕೆ, ಫೈನ್. ಈಗ ಒಂದು ಕಾಮನ್ ಕ್ವಶನ್ಸ್ ಅನ್ನ ತಗೊಳ್ಳೋಣ. ಸರಿನಾ? ಕಾಮನ್ ಕ್ವಶನ್ಸ್ ಈ ನಾ ಹೇಳಿರೋ ಕಾನ್ಸೆಪ್ಟ್ ಅಲ್ಲೇ ಇರಲಿ. ನನ್ನ ಡೇಟ್ ಆಫ್ ಬರ್ತ್ ಅಲ್ಲಿ 2 ನಂಬರ್ ಬಂದಿದೆ ಸರ್, 3 ನಂಬರ್ ಬಂದಿದೆ ಸರ್ ಅಂತ ಕೇಳಬೇಡಿ. ಅದನ್ನ ನಾಳೆ ಕ್ಲಾಸಲ್ಲಿ ಡೀಪ್ ಆಗಿ ಹೇಳ್ತೇನಲ್ವಾ, ಅವಾಗ ಆ ನಂಬರ್ಗಳು ಬಂದಾಗ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ, ಅವಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರಿನಾ? ಕನ್ಸಲ್ಟೇಷನ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಅದು ಸಾಧ್ಯ ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗುವಂತ ಕ್ವಶನ್ಸ್ಗಳನ್ನ ಕೇಳಿ. ಓಕೆ. ಆಂಜನೇಯ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ಇವಾಗ ಈಗ ಟರ್ಮಿನಾಲಜಿ ನಂಬರ್ ಪ್ರಕಾರ ಸ್ಟಾರ್ಟ್ ಮಾಡಿದ್ವಿ ನಾವು. ಹೌದು. ಈ ಡೇಟ್ ಆಫ್ ಬರ್ತ್ ಇಲ್ದಾರ್ದು ಯಾವ ತರ ಯೂಸ್ ಮಾಡ್ಬೇಕು? ಗ್ರೇಟ್. ಓಕೆ, ಅರ್ಥ ಆಯ್ತು ಸರ್, ಹೇಳ್ತೀನಿ. ಹಾ. ನೈಸ್ ಕ್ವಶನ್. ಇದು ಸುಮಾರು ಜನ ಡೌಟ್ ಇದೆ ಸರ್, ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಸೊ ಈಗ ಸುಮಾರು ಜನದ್ದು ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ ಡೇಟ್ ಆಫ್ ಬರ್ತೇ ಇಲ್ಲ ಸರ್. ನಾವು 90s ಅಲ್ಲಿ ಹುಟ್ಟಿರೋದ್ರಿಂದ ನಮ್ಮ ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ಡೇಟ್ ಆಫ್ ಬರ್ತು ಅಂತ ಸುಮಾರು ಜನದ ಪ್ರಾಬ್ಲಮ್. ಸೊ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಮುಂದೆ ತತ್ವಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಆಕಾಶ ತತ್ವ ಹೆಂಗೆ, ಜಲತತ್ವ ಹೆಂಗೆ, ಭೂತತ್ವ ಹೆಂಗೆ, ಆ ಒಂದು ಸಿಂಪ್ಟಮ್ಗಳನ್ನ ಕೇಳ್ಕೊಂಡು ನೀವು ರಿಲೇಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ದೇಹದಲ್ಲಿ ಯಾವ್ದು ಜಾಸ್ತಿ ಇದೆ, ಯಾವ್ದು ತತ್ವ ನಿಮ್ಮಲ್ಲಿ ಪ್ರೆಸೆಂಟ್ ಇದೆ, ಮತ್ತೆ ನಿಮ್ಮ ಒಂದು ಕ್ಯಾರೆಕ್ಟರ್ಸ್ ಹೆಂಗೆ. ನಾನು ಆಗ್ಲೇ ಹೇಳುವಾಗ ಕೆಲವೊಬ್ರು ಅದಕ್ಕೆ ರಿಲೇಟ್ ಮಾಡ್ತಾ ಇದ್ರು ನಾನು ಹೇಳೋ ಕಾನ್ಸೆಪ್ಟ್ಗಳಿಗೆ. ಸೊ ಅವಾಗ ಅವ್ರಿಗೆ ಅರ್ಥ ಆಗ್ತಿತ್ತು, ಓಕೆ ಇದು ನನಗೆ ಹೇಳ್ತಿದ್ದಾರೆ ಅಂತ. ಈ ರೀತಿ ನೀವು ಒಂದು ತತ್ವಗಳ ಬಗ್ಗೆ ಕ್ಲೀನ್ ಆಗಿ ಕಲ್ಕೊಂಡ್ರೆ ನಿಮಗೆ ಡೇಟ್ ಆಫ್ ಬರ್ತ್ ನೆಸೆಸಿಟಿ ಇಲ್ಲ. ವಿತೌಟ್ ಡೇಟ್ ಆಫ್ ಬರ್ತ್ ಸಹ ನೀವು ಈ ಒಂದು ಕಲರ್ ನ್ಯೂಮರಾಲಜಿನ ಯೂಸ್ ಮಾಡಬಹುದು, ಮತ್ತೆ ಇನ್ನೊಬ್ರಿಗೆ ಕೊಡ್ಲೂಬಹುದು ಸಹ. ಸರಿನಾ? ನಾವು ಡೇಟ್ ಆಫ್ ಬರ್ತ್ ಅನ್ನ ಯಾಕೆ ನಾವು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ, ಸಿಚುವೇಶನ್ ಅನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಈಸಿ ಆಗ್ಲಿ, ಇವ್ರಿಗೆ ಯಾವ ನಂಬರ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ಲಿ ಅನ್ನೋ ಪರ್ಪಸ್ಗೆ ಡೇಟ್ ಆಫ್ ಬರ್ತ್ ಅನ್ನ ತಗೊಳ್ಳಿ ಅಂತ ಹೇಳೋದು. ಈಗ ಸುಮಾರು ಜನದ್ದು ಡೇಟ್ ಆಫ್ ಬರ್ತ್ ಇರಲ್ಲ, ಈ ಕನ್ಸಲ್ಟೇಷನ್ ಸುಮಾರು ಕಾಲ್ ಬರುತ್ತೆ, ಡೇಟ್ ಆಫ್ ಬರ್ತ್ ಇರಲ್ಲ ಅವ್ರದ್ದು. ಸೊ ಅವ್ರಿಗೆ ನಾವೇನ್ ಮಾಡ್ತೀವಿ, ಆಗಿನ ಒಂದು ಸಿಚುವೇಶನ್ ಏನ್ ನಂಬರ್ ಬೇಕಾಗಿರುತ್ತೆ ಅದರ ಒಂದು ಗುಣಗಳನ್ನ ಅವ್ರಿಗೆ ಕೇಳ್ತೀವಿ. ಈಗ ನೋಡಿ ಎಕ್ಸಾಂಪಲ್, ಯಾರಿಗಾದ್ರೂ ಟ್ರಾನ್ಸ್ಫರ್ ಬೇಕಾಗಿದೆ ಅಂತ ಇಟ್ಕೊಳ್ಳಿ. ಯಾರೊಬ್ರು ಕಾಲ್ ಟ್ರೈ ಮಾಡ್ತಿದೀವಿ ಸರ್ ತುಂಬಾ ದಿವಸದಿಂದ, ನಮ್ಗೆ ಟ್ರಾನ್ಸ್ಫರ್ ಬೇಕು ಅಂತ ಹೇಳ್ತಿದ್ದಾರೆ. ಸರಿ, ಅವ್ರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಇಮ್ಯಾಜಿನ್ ಮಾಡಿ. ನಾವು ಅವ್ರಿಗೆ ಏನ್ ಕ್ವಶನ್ಸ್ ಕೇಳಬೇಕು ಅಂತಂದ್ರೆ, ಈಗ ನಾವು ಅವ್ರಿಗೆ ಕೊಡೋ ನಂಬರ್ ಯಾವುದು, ಚೇಂಜಸ್ ಬರಬೇಕು ಲೈಫ್ ಅಲ್ಲಿ ಅಂತಂದ್ರೆ ನಂಬರ್ 2. ಯಾರು ಹಾಕೋಬೇಡಿ, ನಿದ್ರೆ ಬರಲ್ಲ ರಾತ್ರಿ ಹಾಕೊಂಡ್ರೆ. ಇಲ್ಲ ಗ್ರೂಪಲ್ಲಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸರ್ ನೀವು ಹೇಳಿದ್ರಿ ಹಾಕೊಂಡ್ವಿ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ. ಯಾವ ನಂಬರನ್ನು ಹಾಕೋಬೇಡಿ, 0 1 ಬೇಕಿದ್ರೆ ಟ್ರೈ ಮಾಡಿ, ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡಿ ನಂಬರ್ ಅನ್ನು. ಸರಿನಾ? ಈಗ ನಂಬರ್ 2 ಒಂದು ಗುಣಲಕ್ಷಣ ನನಗೆ ಗೊತ್ತಿರಬೇಕು. ನಾನೀಗ ಯಾರಿಗೋ ಒಬ್ಬರಿಗೆ ಏನೋ ಒಂದು ನಂಬರ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಯೂಸ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ನನಗೆ ಅರ್ಥ ಆದಾಗ ಮಾತ್ರ ನಾನು ಅದನ್ನ ಕರೆಕ್ಟ್ ಆಗಿ ಅವ್ರಿಗೆ ಕೊಡ್ಬೋದು. ನಾನು ಏನ್ ಮಾಡ್ತೀನಿ, ನಂಬರ್ 2 ಒಂದು ಗುಣಲಕ್ಷಣಗಳನ್ನ ಅವ್ರಿಗೆ ಕೇಳ್ತೀನಿ. ಫಸ್ಟ್ ಕೇಳೋದೇನು, ಕೋಪ ಬರುತ್ತಾ? ಅವ್ರು ರಿಲೇಟ್ ಮಾಡ್ತಾರೆ, ಬರುತ್ತೆ. ಆಲ್ರೆಡಿ ಅವ್ರ ಡೇಟ್ ಆಫ್ ಬರ್ತ್ ನಂಬರ್ 2 ಇತ್ತು, ಬಟ್ ಅವ್ರ ಡೇಟ್ ಆಫ್ ಬರ್ತ್ ಮರ್ತಿದ್ರು ಅಂತಂದ್ರೆ ರಿಲೇಟ್ ಮಾಡ್ತಾರೆ, ಹೌದು ಸರ್ ಬರುತ್ತೆ. ಇದು ಒಂದು. ಎರಡನೇದು, ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತೀರಾ? ಇದ್ರೆ ಹಾ ಅಂತಾರೆ, ಇಲ್ಲಾಂದ್ರೆ ಇಲ್ಲ ಸರ್ ಅಂತ ಹೇಳ್ತಾರೆ. ಈ ರೀತಿ ನೀವು ಆ ಒಂದು ಸಿಂಪ್ಟಮ್ ಗಳನ್ನ ಮ್ಯಾಚ್ ಮಾಡಿಬಿಟ್ಟು ಒಂದ್ 5 ನಿಮಿಷ ಎಕ್ಸ್ಟ್ರಾ ಟೈಮಿಂಗ್ ಕೊಟ್ರೆ ಡೆಫಿನೆಟ್ಲಿ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಸರಿನಾ? ಇದನ್ನ ಕಲಿಬೇಕು ಅಂತಂದ್ರೆ ಕಂಪಲ್ಸರಿ ಬರಲೇಬೇಕು, ಡೇಟ್ ಆಫ್ ಬರ್ತ್ ಬಗ್ಗೆ ನಾಲೆಜ್ ಇರಲೇಬೇಕು ಅಂತ ಏನೂ ಇಲ್ಲ. ಯಾರು ಬೇಕಾದ್ರೂ ಸಹ ಇದನ್ನ ಕಲಿಬಹುದು. ವಿತೌಟ್ ಡೇಟ್ ಆಫ್ ಬರ್ತ್ ಎಫೆಕ್ಟಿವ್ ಆಗಿ ಯೂಸು ಮಾಡಬಹುದು. ಓಕೆ, ಫೈನ್. ಎಸ್, ಪುಷ್ಪ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ಕಲರ್ಸ್ ಮತ್ತೆ ಸ್ಪಿರಿಚುವಾಲಿಟಿಗೆ ಏನಾದ್ರೂ ಕನೆಕ್ಷನ್ ಇದೆನಾ? ಡೆಫಿನೆಟ್ಲಿ ಇದೆ ಮೇಡಮ್. ಈಗ ಸ್ಪಿರಿಚುವಾಲಿಟಿ ಅಂತ ಬಂದಾಗ ನಮ್ಮ ಒಂದು ಚಕ್ರಗಳ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಬಂದೆ.
ನಾವು ಡೈಲಿ ನೋಡ್ತಾ ಇರೋದು ಈ ಒಂದು ಚಕ್ರಗಳನ್ನ ಏನು ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಚಕ್ರಗಳು ನಮಗೆ ಲೀಡ್ ಮಾಡೋದು ನಮ್ಮ ಲೈಫನ್ನು. ಈಗ ಡಿಸಿಷನ್ ತಗೋಬೇಕು ಅಂತಂದ್ರೆ ಒಂದು ಚಕ್ರ ಅದಕ್ಕೆ ರಿಲೇಟ್ ಆಗಿರುತ್ತೆ. ಮತ್ತೆ ಈ ಒಂದು ಹಾರ್ಟ್ ಅಂದ್ರೆ ಥಿಂಕಿಂಗ್ ಎಮೋಷನಲ್ ಅಂತಂದ್ರೆ ಈ ಒಂದು ನಮ್ಮ ಒಂದು ಹಾರ್ಟ್ ಚಕ್ರ ಅದು ಕನೆಕ್ಟ್ ಇರುತ್ತೆ. ಈ ರೀತಿ ನಾವೇನು ಡೈಲಿ ಲೈಫಲ್ಲಿ ಏನು ಚಕ್ರಗಳನ್ನು ನೋಡ್ತೀವಲ್ವಾ, ಆ ಚಕ್ರಗಳಲ್ಲಿ ನಿಮಗೆ ಒಂದು ಕಲರ್ಸ್ಗಳು ರಿಲೇಟ್ ಆಗಿರುತ್ತೆ. ನಮ್ಮ ದೇಹದಲ್ಲಿ ಸ್ಪಿರಿಚುವಾಲಿಟಿ ಅಂತ ಬಂದಾಗ ಈ ಒಂದು ನೋಡಿ ಎಕ್ಸಾಂಪಲ್, ಸೋಲ್ ಎಲಿಮೆಂಟ್ ಅಂದ್ರೆ ಆತ್ಮ ಎಲಿಮೆಂಟ್ ಯಾವ ಕಲರ್ ಇದೆ? ವೈಟ್ ವೈಟ್ ಕಲರ್. ಸೊ ಅದೇ ನೀವು ಡಾರ್ಕ್ನೆಸ್ ತಗೊಳ್ಳಿ, ಯಾವ ಕಲರ್ ಇದೆ? ಬ್ಲ್ಯಾಕ್. ಬ್ಲ್ಯಾಕ್. ಸೊ ಬ್ಲ್ಯಾಕ್ ಅಂತಂದ್ರೆ ಅದು ಎಲ್ಲ ಒಂದು, ನಾನು ಆಗ್ಲೇ ಝೀರೋ ಬಗ್ಗೆ ಹೇಳ್ತಾ ಇದ್ದೆ, ಝೀರೋನ ಬ್ಲ್ಯಾಕ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳಿದೆ. ಝೀರೋ ಏನ್ ಮಾಡುತ್ತೆ, ಅದರ ಒಂದು ಕೆಲಸ ಏನು? ನಿಮ್ಮ ಒಂದು ಯಾವ್ಯಾವ್ದು ಅನ್ವಾಂಟೆಡ್ ಥಿಂಕಿಂಗ್ ಇರುತ್ತೋ ಅಥವಾ ಯಾವುದೋ ಒಂದು ಯೋಚನೆಗೆ ಮೀರಿ ಥಿಂಕ್ ಮಾಡಿರ್ತೀವಿ. ಈಗ ನಾವು ಎಕ್ಸಾಂಪಲ್ ನಮ್ದು ನಾನು ಮೊನ್ನೆ ಕ್ಲಾಸಲ್ಲಿ ಹೇಳ್ದಂಗೆ ತುಂಬಾ ಡಿಸೀಸಸ್ ಬರ್ತಾ ಇರೋದೇ ಸೈಕೋಸೊಮ್ಯಾಟಿಕ್. ತುಂಬಾ ಬೇಡದೇ ಇರೋದನ್ನ ಥಿಂಕ್ ಮಾಡಿಬಿಟ್ಟೆ ನಮಗೆ ಪ್ರಾಬ್ಲಮ್ಸ್ಗಳು ಬರ್ತಾ ಇರೋದು. ಈ ಒಂದು ಎಲ್ಲಾ ಪ್ರಾಬ್ಲಮ್ಗಳನ್ನು ನಲಿಫೈ ಮಾಡ್ತಾ ಬರುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಬ್ಲ್ಯಾಕ್ ಹೋಲ್ ಏನ್ ಸರ್ ಮಾಡುತ್ತೆ? ಆಡಿಬಲ್ ಇಲ್ಲ, ಪ್ಲೀಸ್ ಎಕ್ಸ್ಕ್ಯೂಸ್ ಮಿ. ಸಾರಿ, ಆಡಿಬಲ್ ಇಲ್ಲ ಕೇಳ್ತಿಲ್ಲ. ಆಡಿಬಲ್ ಇಲ್ಲ, ಸೌಂಡ್ ವಾಲ್ಯೂಮ್. ಓಕೆ ಹೇಳ್ತೀನಿ. ಸರಿ, ಈಗ ನಮ್ಮ ಒಂದು ಈ ಬ್ಲ್ಯಾಕ್ ಹೋಲ್ ನೋಡಿ, ಬ್ಲ್ಯಾಕ್ ಹೋಲ್ ಏನ್ ಮಾಡುತ್ತೆ? ಏನೇ ಕೊಟ್ಟರು ತಗೊಳುತ್ತೆ, ಅದು ಹೀರ್ಕೊಳ್ಳುತ್ತೆ, ಅದರ ಒಂದು ಗುಣ ಅದು. ಸೊ ಹಿಂಗೆ ಈ ಒಂದು ವೈಟ್ ನೋಡಿ, ನೀವು ವೈಟ್ ಏನೇ ಕೊಟ್ಟರು ರಿಫ್ಲೆಕ್ಟ್ ಮಾಡುತ್ತೆ, ಕರೆಕ್ಟಾ? ಸೊ ಹಿಂಗೆ ಆ ಒಂದು ಪ್ರತಿಯೊಂದು ಕಲರ್ನಲ್ಲೂ ಸಹ ಒಂದೊಂದು ಗುಣದೊಂದು ಚೆನ್ನಾಗಿರೋ ಒಂದು ಗುಣಗಳಿರುತ್ತೆ. ಅದೇ ಗುಣನೇ ನಮಗೆ ಸ್ಪಿರಿಚುವಲ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ಮೈಂಡ್ ಲೆವೆಲ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ನಮ್ಮ ಡೈಲಿ ಲೈಫಲ್ಲೂ ಸಹ ಹೆಲ್ಪ್ ಮಾಡುತ್ತೆ. ನೀವು ನೋಡಿ, ಡೈಲಿ ಬೆಳಗಿಂದ ಸಾಯಂಕಾಲವರೆಗೂ ನಾವು ಕಲರ್ಗಳನ್ನ ನೋಡ್ತೀವಿ. ಈಗ ಎಕ್ಸಾಂಪಲ್, ನೀವು ಒಂದು ವಾರ್ಡ್ರೋಬ್ ಹತ್ರ ಹೋಗ್ತೀರಾ, ಯಾವುದೋ ಒಂದು ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕು ಇವತ್ತು, ನಿಮ್ಮ ಮೈಂಡ್ ಹೇಳುತ್ತೆ ಓಕೆ ಈ ಕಲರ್ ಇವತ್ತು ಬಟ್ಟೆ ಹಾಕು. ಯಾಕೆ ಅಂತಂದ್ರೆ, ಯಾಕೆ ಅದೇ ಕಲರ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ಅದಕ್ಕೆ ಏನಾದ್ರು ಒಂದು ರೀಸನ್ ಇದೆಯಾ? ಡೆಫಿನೆಟ್ಲಿ ಅದರಿಂದ ಒಂದು ರೀಸನ್ ಇದೆ. ಏನು ಅಂತಂದ್ರೆ, ನಿಮ್ಮ ಒಂದು ಚಕ್ರಗಳ ಒಂದು ಏನ್ ಕಲರ್ಸ್ ಇರುತ್ತೋ ಆ ಒಂದು ಚಕ್ರಗಳ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಎಕ್ಸಾಂಪಲ್, ನಿಮ್ಮ ಒಂದು ಸಹಸ್ರಾರ ಚಕ್ರ ಅಂದ್ರೆ ಪರ್ಪಲ್ ಕಲರ್, ನಿಮ್ಮ ದೇಹದಲ್ಲಿ ಸಹಸ್ರಾರ ಚಕ್ರಕ್ಕೆ ಎನರ್ಜಿ ಬೇಕು ಅಂತ ನಿಮ್ಮ ದೇಹಕ್ಕೆ ಅನ್ಸಿದ್ರೆ, ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ, ಡೆಫಿನೆಟ್ಲಿ ನೀವು ಸೆಲೆಕ್ಟ್ ಮಾಡೋದು ಪರ್ಪಲ್ ಕಲರ್ ರಿಲೇಟೆಡ್ ಒಂದು ಡ್ರೆಸ್ ಗಳನ್ನ ಸೆಲೆಕ್ಟ್ ಮಾಡ್ತೀರಾ. ಕೆಲವೊಬ್ರು ತುಂಬಾ ಫೇವರೇಟ್ ಕಲರ್ ಇರುತ್ತೆ, ಯಾವಾಗ್ಲೂ ಬಟ್ಟೆ ತಗೊಂಡ್ರು ಒಂದೇ ಕಲರ್ ಬಟ್ಟೆ ತಗೋತಾರೆ. ಯಾಕೆ ಅಂತಂದ್ರೆ ಅವರ ದೇಹದಲ್ಲಿ ಸ್ಪಿರಿಚುವಲ್ ಆಗಿರ್ಬೋದು ಮತ್ತೆ ಒಂದು ಬಾಡಿ ಲೆವೆಲ್ ಅಲ್ಲಿ ಆಗಿರ್ಬೋದು ಆ ಒಂದು ತತ್ವದ ಒಂದು ಎನರ್ಜಿ ತುಂಬಾ ಚೆನ್ನಾಗಿ ಎನ್ಹಾನ್ಸ್ ಆಗ್ಬೇಕಾಗಿರುತ್ತೆ, ಎನರ್ಜಿ ಬೇಕಾಗಿರುತ್ತೆ ಆ ಒಂದು ಚಕ್ರಕ್ಕೆ. ಹಿಂಗಾಗಿ ನೀವು ಅದೇ ಕಲರ್ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡೋದು. ನಾವು ಮಾಡೋ ಪ್ರತಿಯೊಂದು ಆಕ್ಷನ್ಗೂ ಸಹ ನಮ್ಮ ಒಂದು ಚಕ್ರಗಳು ನಮಗೆ ಗೊತ್ತಿಲ್ಲಂಗೆ ನಮ್ಮ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಏನ್ ಬೇಕು, ಅದಕ್ಕೆ ಯಾವ ಒಂದು ಎನರ್ಜಿ ಬೇಕು ಅನ್ನೋದನ್ನ ತಗೊಳುತ್ತೆ. ಓಕೆ ಫೈನ್. ಇವನ್ ನಾರ್ಮಲ್ ಆಗಿ ಈಗ ಹೆಣ್ಮಕ್ಳು ಇದಕ್ಕೆ ಇದಾಗ್ತದೆ, ಕೆಂಪು ಕಲರ್ ಹಾಕೋತಾರಲ್ಲ, ಕೆಂಪು ಕಲರ್ ಕೂಡ ನಮ್ದು ಈಗ ಪ್ರಕೃತಿಗೆ, ಈಗ ನಾನು ಸಂಸಾರ ನಡ್ಲಿಕ್ಕೆ ಕೆಂಪು ಬೇಕು ನಾರ್ಮಲ್ ಆಗಿ. ಯಾಕೆ ಕೆಂಪು ಕಲರ್ನೇ ಕೊಡ್ತಾರೆ ಅಂತಂದ್ರೆ, ಕೆಂಪು ಕಲರ್ ಬಗ್ಗೆ ನಾಳೆ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಬಟ್ ಸ್ವಲ್ಪ ಸರ್ ಕಾನ್ಸೆಪ್ಟ್ ಹೇಳಿದ್ರೆ ಅಂತ ಹೇಳ್ತೀನಿ. ನಾವೇನ್ ಮಾಡ್ತೀವಿ, ಲೇಡೀಸ್ ಏನ್ ಮಾಡ್ತಾರೆ, ಹಣೆಗೆ ಕುಂಕುಮ ಇಡ್ತಾರೆ. ಯಾವ ಕಲರ್ ಇಡ್ತಾರೆ? ರೆಡ್ ಕಲರ್. ಹಣೆಗೆ ಕೆಂಪು ಕಲರ್ ಕುಂಕುಮನೇ ಇಡು. ಈಗ ಬಂದ್ಬಿಟ್ಟಿದೆ ಬಿಡಿ, ಸ್ಟಿಕರ್ಸ್ ಬಂದಿದೆ ಈಗ. ಬಟ್ ಆಕ್ಚುಲಿ ಪದ್ಧತಿ ಇರೋದು ಕೆಂಪು ಕುಂಕುಮ ಇಡಬೇಕು ಅಂತಿದೆ. ಯಾಕೆ ಈ ಒಂದು ಭಾಗಕ್ಕೆ ಕೆಂಪು ಕುಂಕುಮ ಇಡ್ತೀವಿ ಅಂತಂದ್ರೆ, ಕೆಂಪು ಕಲರ್ ಅಂತಂದ್ರೆ ಡೈರೆಕ್ಷನ್. ನಾನು ಆಗ್ಲೇ ಹೇಳಿದೆ ತತ್ವಗಳ ಬಗ್ಗೆ ಹೇಳುವಾಗ, ನಮ್ಮ ಒಂದು ಮೈಂಡು ನಾವು ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವೋ ಅದೇ ಡೈರೆಕ್ಷನ್ ಅಲ್ಲಿ ವರ್ಕ್ ಆಗ್ಲಿ, ಅದೇ ಒಂದು ನಿಟ್ಟಿನಲ್ಲಿ ವರ್ಕ್ ಆಗ್ಲಿ ಅನ್ನೋದಕ್ಕೆ ನಾವು ಈ ಒಂದು ರೆಡ್ ಕಲರ್ ನ ಯೂಸ್ ಮಾಡ್ತೀವಿ. ಹಿಂಗೆ ನಮ್ಮ ಶಾಸ್ತ್ರದಲ್ಲಿ ಇನ್ನೂ ತುಂಬಾ ಇದೆ, ಹೇಳಿದ್ದಾರೆ. ಒಂದೊಂದು ಕಲರ್ಗೆ ಒಂದೊಂದು ಮಹತ್ವ ಡೆಫಿನೆಟ್ಲಿ ಇದೆ. ಅದ್ರ ಬಗ್ಗೆ ಹೇಳ್ತಾ ಕೂತ್ರೆ ಡೀಟೇಲ್ ಆಗಿ ಹೇಳ್ಬೋದು. ಒಂದೊಂದೇ ನಂಬರ್ ಬಂದಾಗ ಅದ್ರ ಒಂದು ಮಹತ್ವನ ನಾನು ಹೇಳ್ತೀನಿ. ಯಾರ್ಯಾರು ಹಣೆ ಕುಂಕುಮ ಇಟ್ಕೊಂಡು ಹೋಗ್ತಾರೋ ಅವ್ರು ಅದು ಒಂದ್ ಏನ್ ಕೆಲ್ಸಕ್ಕೆ ಹೋಗಿದ್ದಾರೋ ಆ ಕೆಲಸ ಆಗೇ ಆಗತ್ತೆ. ಯಾಕೆ ಅಂತಂದ್ರೆ ಡೈರೆಕ್ಷನ್ ಅಲ್ಲಿ ಇರ್ತಾರ ಅವ್ರು. ಇವತ್ತು ನೋಡಿ ಎಕ್ಸಾಂಪಲ್, ನಾನು ಇಂಟರ್ವ್ಯೂ ಕೊಡಕ್ ಹೋಗ್ತಿದ್ದೀನಿ ಅಂತಂದ್ರೆ ನನ್ನ ಒಂದು ಹಣೆ ಕುಂಕುಮ ಇಟ್ಕೊಂಡು ಹೋದ್ರೆ ಅದೇ ಒಂದು ಇದರಲ್ಲೇ ಥಿಂಕ್ ಮಾಡ್ತೀನಿ ನಾನು. ಅದು ಬಿಟ್ಟು ಬೇರೆ ಡಿಸ್ಟ್ರಾಕ್ಷನ್ಸ್ ನನ್ನ ಮೈಂಡಲ್ಲಿ ಬರಲ್ಲ. ಆ ಒಂದು ರೆಡ್ ಕಲರ್ ನಮಗೆ ಆ ಡೈರೆಕ್ಷನ್ ಆಗಿ ಹೆಲ್ಪ್ ಮಾಡುತ್ತೆ. ಹಿಂಗೆ ಈ ರೀತಿ ಸುಮಾರು ಕಲರ್. ಈಗ ನೋಡಿ, ಅರಶಿನ ಹಚ್ತಾರೆ ಮದುವೆ ಟೈಮಲ್ಲಿ. ಯಾಕೆ ಅರಶಿನ ಹಚ್ತಾರೆ ಹೇಳಿ? ಸುಮಾರು ಜನ ನಾವೆಲ್ಲ ಮಾಡಿದೀವಿ ಅರಶಿನ ಶಾಸ್ತ್ರ, ಸರಿನಾ? ಮದುಮಕ್ಕಳಿಗೆ ಅರಶಿನ ಹಚ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ಡಿಸಿಷನ್ ತಗೊಳ್ಳೋ ಒಂದು ಕೆಪಬಿಲಿಟಿ ಬರಲಿ, ಈ ಒಂದು ಸಂಸಾರ ನಿಭಾಯಿಸೋ ಒಂದು ಶಕ್ತಿ ಬರಲಿ ಅನ್ನೋ ಒಂದು ಪರ್ಪಸ್ಗೆ ಅರಶಿನ ಹಚ್ಚೋದು. ಯಾಕೆ ಅಂದ್ರೆ ಅರಿಶಿಣ ಅಂದ್ರೆ ಹೋಲ್ಡ್ ಮಾಡುತ್ತೆ, ಯೆಲ್ಲೋ ಕಲರ್. ಓಕೆ, ಈ ಒಂದು ಕಾರಣಕ್ಕೆ ಈ ಒಂದು ಅರಿಶಿನ ಯೂಸ್ ಮಾಡ್ತೀವಿ. ಇವನ್ ಯಾರಿಗಾದ್ರೂ ಲೂಸ್ ಮೋಷನ್ ಪ್ರಾಬ್ಲಮ್ ಆಗಿದೆ, ತುಂಬಾ ಆಗ್ತಾ ಇದೆ ಸರ್, ಕಂಟ್ರೋಲ್ ಆಗ್ತಾ ಇಲ್ಲ ಲೂಸ್ ಮೋಷನ್ ಅಂತಂದ್ರೆ, ಈ ಒಂದು ಎರಡೂ ಕೈಗಳ ಒಂದು ಅಂಗೈಗೆ ಅರಿಶಿನವನ್ನ ಹಚ್ಚಿ, ಅರಿಶಿನ ಮತ್ತೆ ನೀರು ಮಿಕ್ಸ್ ಮಾಡಿಬಿಟ್ಟು ಎರಡೂ ಕೈಗೆ ಹಚ್ಬಿಡಿ. ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 3/4 ಗಂಟೆ ಬಿಟ್ಬಿಟ್ಟು ಕ್ಲೀನ್ ಮಾಡಿದ್ರೆ ನಿಮ್ದು ಒಂದು ಲೂಸ್ ಮೋಷನ್ ಪ್ರಾಬ್ಲಮ್ ಏನಿರುತ್ತೋ ಅದು ಕಡಿಮೆ ಆಗುತ್ತೆ. ಅದು ಯಾಕೆ, ಅದ್ರ ಹಿಂದಿನ ಲಾಜಿಕ್ ಏನು ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಓಕೆ ಫೈನ್.
ಎಸ್. ಇವನ್ ದೇವಸ್ಥಾನಗಳಲ್ಲಿ ಕೂಡ ವಾಕ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸುಣ್ಣ ಹಾಕಿರ್ತಾರೆ ಈ ಹಾ, ತಮಿಳ್. ಕರೆಕ್ಟ್. ನೀವು ನೋಡಿ, ಕರೆಕ್ಟ್ ಅಂತ ಮಾಡಿದ್ರಿ ಸರ್. ಈ ದೇವಸ್ಥಾನಗಳ ಮುಂದ್ಗಡೆ ನೀವು ನೋಡಿದ್ರೆ ವೈಟ್ ಕಲರ್ ಪಟ್ಟಿ ಹಾಕಿರ್ತಾರೆ. ವೈಟ್ ಕಲರ್ ಪಟ್ಟಿನೇ ಯಾಕೆ ಹಾಕ್ತಾರೆ? ಬ್ಲ್ಯಾಕ್ ಹಾಕ್ಬೋದಾಗಿತ್ತು, ಬ್ಲೂ ಹಾಕ್ಬೋದಾಗಿತ್ತು. ಯಾಕೆ ವೈಟ್ ಅನ್ನೇ ಹಾಕಿದ್ರು ಅಂತಂದ್ರೆ ಆ ಒಂದು ಲೈಟ್ ಬಂದಿದ್ದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಅದೇ ನೀವು ಬ್ಲ್ಯಾಕ್ ಹಾಕಿದ್ರೆ ಹೀರ್ಕೊಳ್ಳುತ್ತೆ, ತುಂಬಾ ಹೀಟ್ ಆಗ್ಬಿಡುತ್ತೆ, ನಿಮ್ಗೆ ಅದ್ರ ಮೇಲೆ ನಡಿಲಿಕ್ಕೆ ಆಗಲ್ಲ. ವೈಟ್ ಏನ್ ಮಾಡುತ್ತೆ? ರಿಫ್ಲೆಕ್ಟ್ ಮಾಡುತ್ತೆ. ಹಿಂಗಾಗಿ ವೈಟ್ ಕಲರ್ ಅನ್ನ ಯೂಸ್ ಮಾಡಿದ್ರು. ಹಿಂಗೆ ಆ ಒಂದು ಬಿಳಿ ಬಣ್ಣಕ್ಕೆ ರಿಫ್ಲೆಕ್ಟ್ ಮಾಡೋ ಶಕ್ತಿ ಇದೆ, ಕರಿ ಬಣ್ಣಕ್ಕೆ ಹೀರ್ಕೊಳ್ಳೋ ಶಕ್ತಿ ಇದೆ. ಹಿಂಗೆ ಪ್ರತಿಯೊಂದು ಬಣ್ಣಕ್ಕೂ ಅದರದ್ದೇ ಆದಂತಹ ಮಹತ್ವ ತುಂಬಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಇವಾಗ ನೋಡಿ, ಈ ಒಂದು ಈಗೂ ಸಹ ಟಿಲ್ ಟುಡೇ ಹಿಂದೂ ಧರ್ಮದಲ್ಲಿ ಈ ಒಂದು ದೇವಸ್ಥಾನಗಳಲ್ಲಿ ನಾವು ಹೋಗ್ತೀವಲ್ವಾ, ಈ ಸಿದ್ಧಾರೂಢ ದೇವಸ್ಥಾನ ಆಗಿರ್ಬೋದು ಅಥವಾ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ಇಲ್ಲಿ ಹೋದಾಗ ಈ ಒಂದು ಅಂಗಾರ ಅಂತ ಕೊಡ್ತಾರೆ ಹಣೆಗೆ ಹಚ್ಚಲಿಕ್ಕೆ. ಅದು ವೈಟ್ ಕಲರ್ ಅಲ್ಲಿ ಇರುತ್ತೆ. ಅಥವಾ ವಿಭೂತಿ ಇಟ್ಕೋತೀವಿ ಹಣೆಗೆ. ಅದರ ಹಿಂದಿನ ಇದು ಏನಂತಂದ್ರೆ, ಮಹತ್ವ ಏನು ಅಂತಂದ್ರೆ, ನಮ್ಮ ಒಂದು ಸ್ಪಿರಿಚುವಲಿ ನಾವು ದೇವರೊಟ್ಟಿಗೆ ಕನೆಕ್ಟ್ ಆಗ್ಲಿಕ್ಕೆ ನಮಗದು ಹೆಲ್ಪ್ ಮಾಡೋ ಒಂದು ಸಾಧನ ಅದು. ನಮ್ಮ ಒಂದು ಆತ್ಮ ಶುದ್ಧಿ ಆಗ್ಲಿ ಅಂತಾನೆ ಈ ವೈಟ್ ಕಲರ್ ಇರೋದು. ನಾವು ವಿಭೂತಿ ಇಟ್ಕೋತೀವಿ ಹಣೆಗೆ, ಯಾಕೆ ಅಂತಂದ್ರೆ ನಮ್ಮ ಒಂದು ಆತ್ಮ ಶುದ್ಧವಾಗಿರ್ಲಿ, ನಮ್ಮಿಂದ ಯಾವುದೇ ರೀತಿ ಒಂದು ಬೇಡದೇ ಇರೋ ಕಾರ್ಯಗಳಾಗದೇ ಇರ್ಲಿ, ಇನ್ನೊಬ್ಬರಿಗೆ ನಮ್ಮಿಂದ ಸಮಸ್ಯೆ ಆಗದೆ ಇರ್ಲಿ ಅನ್ನೋದಕ್ಕೆ ನಾವು ಇದನ್ನ ಇಟ್ಕೋತೀವಿ. ನಮ್ಮ ಒಂದು ಆತ್ಮ ಪರಿಶುದ್ಧವಾಗಿ, ಆತ್ಮನ ವೈಟ್ ಕಲರ್ ಅಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಬಿಳಿ ಅಂದ್ರೆ ಶ್ವೇತವರ್ಣ ಅಂದ್ರೆ ಪರಿಶುದ್ಧ, ಹಿಂಗಾಗಿ. ಓಕೆ, ಫೈನ್. ಆಮೇಲೆ ಎಲ್ಲಾ ಕಲರ್ಸ್ ಆಗಿರೋದು ವೈಟ್ ಕಲರ್ ಇಂದಾನೆ ಆಗಿದೆ. ನಾವು ಚಿಕ್ಕವರಿದ್ದಾಗೆಲ್ಲ ಪೇಂಟ್ ಮಾಡುವಾಗ ನೋಡಿದೀವಿ, ಕಲರ್ ಮಿಕ್ಸ್ ಮಾಡ್ತಾ ಹೋದಂಗೆ ಡಿಫ್ರೆಂಟ್ ಶೇಡ್ಸ್ ಬರ್ತಾ ಹೋಗುತ್ತೆ. ಸರಿನಾ? ಅದೇ ರೀತಿ ವೈಟ್ ಬಣ್ಣ ಜಾಸ್ತಿ ಯೂಸ್ ಮಾಡೋದಲ್ಲ, ವೈಟ್ ಮತ್ತೆ ಆರೆಂಜ್ ಜಾಸ್ತಿ ಯೂಸ್ ಮಾಡ್ತಾರೆ. ಸಾರಿ ಸರ್, ವಿಭೂತಿ ಬ್ರಹ್ಮಚಾರಿಗಳೆಲ್ಲ ನಾರ್ಮಲ್ ಆಗಿ ವಿಭೂತಿಗಳನ್ನೆಲ್ಲ ವೈಟ್ ಜಾಸ್ತಿ ಯೂಸ್ ಮಾಡೋದು. ವೈಟ್, ಹೌದು, ವೈಟ್ ಮತ್ತೆ ಆರೆಂಜ್ ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಆರೆಂಜ್ ಕಲರ್ ಬಂದಾಗ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಬೋದು. ಆರೆಂಜ್ ಕಲರ್ ತುಂಬಾ ಚೆನ್ನಾಗಿ ನಮ್ಮ ಒಂದು ದೇಹದಲ್ಲಿ ಈ ಒಂದು ಸೆನ್ಸಿಟಿವ್ ಆಗಿರ್ಬೇಕು, ನಮ್ಮ ಆರ್ಗನ್ಗಳು ತುಂಬಾ ಸೆನ್ಸಿಟಿವ್ ಆಗಿರ್ಬೇಕು. ಯಾವಾಗ್ಲೂ ಈಗ ನೋಡಿ, ಕೆಲವೊಬ್ರು ಕ್ಲಾಸ್ ಕೇಳ್ತಾ ಇರ್ತೀವಿ, ಬಟ್ ನಾವ್ ಇಲ್ಲಿ ಕೂತಿರ್ತೀವಿ, ಬಟ್ ನಮ್ಮ ಮೈಂಡ್ ಎಲ್ಲೋ ಇರುತ್ತೆ. ಈ ರೀತಿ ಆಗ್ತದೆ. ಅವಾಗ ನೀವು ಸೆನ್ಸಿಟಿವ್ ಆಗಿರ್ತಿರೋ, ಯಾವ ಒಂದು ಕಾನ್ಸೆಪ್ಟ್ ಕಲಿತಿದಿರೋ ಅದ್ರ ಮೇಲೆ ನಿಮ್ ಗಮನ ಇರುತ್ತೆ. ಹಿಂಗಾಗಿ ಆ ಒಂದು ವೇದಲ್ಲಿನೇ ಇರಬೇಕು ಅನ್ನೋದಕ್ಕೆ ಆರೆಂಜ್ ಕಲರ್ ಯೂಸ್ ಮಾಡ್ತಾರೆ. ಆರೆಂಜ್ ಕಲರ್ ಬಂದಾಗ ಇದನ್ನ ಡೀಪ್ ಆಗಿ ಮಾತಾಡೋಣ ಅದ್ರ ಬಗ್ಗೆ. ಓಕೆ, ಫೈನ್. ಇನ್ನೊಂದ್ 2 ಕ್ವಶನ್ ತಗೊಂಡ್ಬಿಟ್ಟು ವಿ ವಿಲ್ ಕ್ಲೋಸ್. ಓಕೆ, ಎಸ್. ನಾವು ನಾಮದ್ ಬಸವರಾಜೇಶ್ವರಿ ಇದೆಯಲ್ಲ, ಇದ್ರದ್ದು ಹೇಳ್ಕೊಳ್ಳೆ ತುಂಬಾ ಜನ ನಾನು ಹಾಕ್ಕೊಂಡಿದ್ದಿಲ್ಲ, ಅವರೆಲ್ಲ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ರು. ನೆಕ್ಸ್ಟ್ ನಮಸ್ಕಾರ. ನಮಸ್ತೆ. ಹೇಳುವಂತೆ ಏನಿಲ್ಲ, ಇವಾಗ ನೀವ್ ಹೇಳಿದ್ರಲ್ಲ, ಡೇಟ್ ಆಫ್ ಬರ್ತ್ ಸ್ಕೂಲಾಗ ಒಂದಿರುತ್ತೆ, ನಮ್ದು ಹುಟ್ಟಿದ ಡೇಟ್ ಬೇರೆ ಇರುತ್ತೆ. ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ಬೇಕು? ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು. ಓಕೆ, ಸೊ ಈಗ ಡೇಟ್ ಆಫ್ ಬರ್ತ್ ಗಳಲ್ಲೂ ಸ್ಕೂಲ್ಗಳಲ್ಲಿ ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ, ಮತ್ತೆ ಈ ಒಂದು ನಾವು ಹುಟ್ಟಿರೋ ಡೇಟೇ ಬೇರೆ ಇರುತ್ತೆ. ಸರಿನಾ? ನಿಮ್ಗೆ ಹುಟ್ಟಿರೋ ಡೇಟ್ ಗೊತ್ತಿದೆ ಅಂತಂದ್ರೆ, ಅಥವಾ ಸ್ಕೂಲಲ್ಲಿ ಒಂದು ಡೇಟ್ ಬರ್ಸಿರ್ತೀವಿ, ಇಲ್ಲೊಂದು ಇರುತ್ತೆ, ನೀವು ಒರಿಜಿನಲ್ ಆಗಿ ಹುಟ್ಟಿರೋ ಡೇಟ್ ಯಾವ್ದಿದೆಯೋ ಅದನ್ನೇ ಕನ್ಸಿಡರ್ ಮಾಡಿ. ನಿಮ್ಮ ಒಂದು ಜನ್ಮ ದಿನಾಂಕ ಯಾವ್ದಿರುತ್ತೋ ಅದನ್ನೇ ಕನ್ಸಿಡರ್ ಮಾಡಿ. ಈಗ ಸ್ಕೂಲ್ ಫೇಕ್ ಅಲ್ಲ ಮೇಡಮ್, ಅದು ಹೆಂಗ್ ಕೌಂಟ್ ಮಾಡ್ತೀರಾ ನೀವು? ಫೇಕ್ ಅದು. ಈಗ ನನ್ಗೆ ಸರ್, ಅಲ್ಲ, ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಗೊತ್ತಾ? ಅಲ್ಲ, ಈಗ 2024 ಇದೆ, ನಾ 2024 ಕೊಟ್ರೆ ಅದು ಆಗ್ಬಿಡುತ್ತೆ? ಆಗಲ್ಲ, ಅದು ಫೇಕ್ ಅದು. ಅಲ್ಲಲ್ಲ, ಅವ್ರು ಹೇಳೋದೇನಂದ್ರೆ, ಸ್ಕೂಲ್ಗಳಲ್ಲಿ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಅನ್ನೇ ಆಧಾರ್ ಕಾರ್ಡ್ ಅಲ್ಲಿ, ಪ್ಯಾನ್ ಕಾರ್ಡ್ ಅಲ್ಲಿ ಎಲ್ಲಾ ಕಡೆನೂ ಅದೇ ಡೇಟ್ ಆಫ್ ಬರ್ತ್ ತುಂಬಾ ಜನ ಕೇಳ್ತಾರೆ, ಇದು ಸ್ಕೂಲಲ್ಲಿ ಕೊಟ್ಟಿದ್ದು ಆಗುತ್ತೆ ಅಂತ ಹೇಳಿ. ಸ್ಕೂಲಲ್ಲಿ ಕೊಟ್ಟಿರೋದು ಅದು ನೆಪ ಮಾತ್ರ ಕೊಟ್ಟಿರೋದು ಅಷ್ಟೇ. ಅದನ್ನ ಫೇಕ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದ್ ಹೆಂಗ್ ಕೌಂಟ್ ಮಾಡಕ್ಕಾಗುತ್ತೆ? ಮ್ಯಾನಿಪುಲೇಟ್ ಮಾಡಿರೋದು ಬೇಡ ಸಾಧ್ಯ ಆದಷ್ಟು. ನೀವು ಏನು ಒರಿಜಿನಲ್ ಆಗಿರುತ್ತೋ ಅದನ್ನೇ ಯೂಸ್ ಮಾಡಿ. ಯಾವ ದಿವಸ ನೀವು ಹುಟ್ಟಿರುತ್ತೋ ಅದನ್ನೇ. ಇರೋದು ಏನಿರುತ್ತಲ್ಲ ಅದೇ ಒರಿಜಿನಲ್. ಕರೆಕ್ಟ್ ಸರ್. ನೀವು ಒಂದು ಬರ್ತ್ ಡೇಟ್ ಏನಿರುತ್ತೋ ಅದೇ ಒರಿಜಿನಲ್. ನಾನು ಒಂದು ಡೇಟ್ ಹುಟ್ಟಿರ್ತೇನೆ 2024 ಅಂತ ಕೊಟ್ರೆ ಅದು ಆಗ್ಬಿಡುತ್ತಾ? 24 ಆಗಲ್ಲ. ಅದು ವೆರಿ ಕಾಮನ್ ಇದು. ಬಟ್ ನಿಮ್ದು ಹುಟ್ಟಿರೋ ದಿನಾಂಕನೇ ಕನ್ಸಿಡರ್ ಮಾಡಿ. ಏನೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂದ್ರೂ ಅದನ್ನೇ ಕನ್ಸಿಡರ್ ಮಾಡ್ಬೋದು. ಓಕೆ, ಎಸ್. ಆದಿತ್ಯ ದೀಪ ಮೇಡಮ್ ಅನ್ಮಿಟ್ ಮಾಡ್ಕೊಡಿ. ನಮಸ್ಕಾರ ಸರ್. ಅಶೋಕ್ ಅವ್ರಿಗೆ ಹೇಳ್ತೀನಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ನನ್ ಡೌಟ್ ಏನಂದ್ರೆ, ಲೈಕ್ ಈಗ ಡೇಟ್ ಆಫ್ ಬರ್ತ್ ನಲ್ಲಿ ಲೈಕ್ ಈಗ 22/4/1979 ಸೊ ನಂಬರ್ಸ್ ರಿಪೀಟ್ ಆಗಿದೆ. ಸೊ ಹೇಗೆ ಕನ್ಸಿಡರ್ ಮಾಡೋದು? ಈ ನಂಬರ್ ರಿಪೀಟ್ ಆಗಿರೋದು ಕನ್ಸಿಡರ್ ಮಾಡೋದಾ, ಇಲ್ಲ ಟೋಟಲ್ ಮಾಡಿ ಭಾಗ್ಯಾಂಕ ಮೂಲಾಂಕ ಅದನ್ನ ಕನ್ಸಿಡರ್ ಮಾಡೋದಾ? ಹೇಳ್ತೀನಿ ಮೇಡಮ್, ಅರ್ಥ ಆಯ್ತು ಕ್ವಶನ್, ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಈಗ ಡೇಟ್ ಆಫ್ ಬರ್ತ್ ಅಂತ ಬಂದಾಗ ಒಂದೇ ನಂಬರ್ಗಳು ಪದೇ ಪದೇ ರಿಪೀಟ್ ಆಗಿರುತ್ತೆ. ಈಗ ಅವ್ರು ಹೇಳಿದ್ರು 22/4 ಅಂತ ಹೇಳಿ. ಇಲ್ಲಿ 22 ಅಂತಂದ್ರೆ 2 + 2 ಅಂದ್ರೆ 4 ಬಂತು. ಮತ್ತೆ ಮಿಡಲ್ ಮಂತ್ ಅಲ್ಲೂ ಸಹ 4 ಬಂತು. ಈಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ,
3 ಕೇಸನ್ನ ನಾನು ಹೇಳಿದೆ. ಮೊದಲನೇದು ಮೂಲಾಂಕ ಕನ್ಸಿಡರ್ ಮಾಡಿ, ಸರಿನಾ? ಎರಡನೇದು ಭಾಗ್ಯಾಂಕ ಕನ್ಸಿಡರ್ ಮಾಡಿ. ಇದೆರಡು ಬೇರೆ ಬೇರೆ ಕೇಸ್ ಆಯ್ತು. ಇನ್ನೂ ಒಂದು ಕೇಸ್ ಇದೆ, ಏನು ಅಂತಂದ್ರೆ ಆ ಒಂದು ನಂಬರ್ಗಳು ರಿಪೀಟ್ ಆಗಿದೆಯಾ ನೋಡಿ. ನಂಬರ್ಗಳು ರಿಪೀಟ್ ಆಗಿದ್ರು ಸಹ ಅದನ್ನು ಕನ್ಸಿಡರ್ ಮಾಡಬಹುದು. 3ರಲ್ಲಿ ಯಾವುದಾದ್ರೂ ನೀವು ಕನ್ಸಿಡರ್ ಮಾಡಬಹುದು. ಓಕೆ, ಸಾಧ್ಯ ಆದಷ್ಟು ಎನರ್ಜಿ ಯಾವ್ದಕ್ಕೆ ಜಾಸ್ತಿ ಇರುತ್ತೆ ಅಂತಂದ್ರೆ ರಿಪೀಟ್ ಆಗಿರೋ ನಂಬರ್ಗಳಿಗೆ ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ. ಆ ಒಂದು ತತ್ವ ನಿಮ್ಮ ದೇಹದಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಎಸ್. ಇವ್ರಿಗೆ ಕೇಳ್ಬೋದಾ? ಅಶೋಕ್ ಅಶೋಕ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅವ್ರು ಚೆನ್ನಾಗಿ ಕೇಳ್ತಿದ್ದಾರೆ ಹಸ್ಬೆಂಡ್ ವೈಫ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಸರ್ ಈಗ ನೀವು ಈಗ ಸ್ಕೂಲ್ ಡೇಟ್ಗೂ ಮತ್ತೆ ಹುಟ್ಟಿರೋ ಡೇಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹೌದು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಪ್ಯಾನ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನಾವು ಸ್ಕೂಲ್ ಅಲ್ಲಿ ಏನ್ ಬಂದಿರುತ್ತೋ ನಮ್ದು ಅದನ್ನ ಕೊಟ್ಟಿರ್ತೀವಿ. ಕರೆಕ್ಟ್. ನಮ್ಮ ಹುಟ್ಟಿರೋ ಡೇಟ್ ಸಪ್ರೇಟ್ ಬೇರೆ ಇರುತ್ತೆ. ಅಂದ್ರೆ ಇಲ್ಲ 6 ತಿಂಗಳು ಬೇಗ, 1 ವರ್ಷ ಬೇಗ ಕೊಡೋದು. ಆಬ್ವಿಯಸ್ಲಿ ಸರ್, ಅಲ್ಲಿ ಸ್ಕೂಲಲ್ಲಿ ನಮ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವ್ದು ಅನುಕೂಲ ಆಗುತ್ತೋ ಆ ಡೇಟ್ ಕೊಟ್ಬಿಟ್ಟು ನಾವು ಅಡ್ಮಿಷನ್ ಮಾಡಿಸಿರ್ತೀವಿ. ಈಗ ನಾವು ತಗೋಬೇಕಾದ್ರೆ ಹುಟ್ಟಿದ ಡೇಟ್ ಮಾತ್ರನಲ್ಲ? ಹೌದು ಸರ್, ಹುಟ್ಟಿರೋ ಡೇಟ್ ಅನ್ನೇ ತಗೋಬೇಕು. ಯಾಕೆ ಅಂತಂದ್ರೆ ನಮ್ಮ ಆಧಾರ್ ಒಂದು ಕಾರ್ಡ್ ಯಾವ್ದನ್ನ ಇರ್ಲಿ, ಆಧಾರ್ ಅದೇನು ಕಾರ್ಡ್ ಅಲ್ಲಿ ಮ್ಯಾಟರ್ ಆಗಲ್ಲ ಸರ್. ಮ್ಯಾಟರ್ ಬರಲ್ಲ. ಓಕೆ. ಬರಲ್ಲ. ಆಮೇಲೆ ಸರ್ ಇನ್ನೊಂದು ಅದನ್ನೇ ಹೇಳಿದ್ರಿ ನೀವು, 30 ವರ್ಷದ ಒಳಗಡೆ ಇದ್ರೆ ಹಾ ಇರುವುದಕ್ಕೆ ಮೂಲಾಂಕನ ಏನೋ ತಗೋಬೇಕು ಅಂತಂದ್ರಿ. ಏನ್ ಹೌದು, ಸರ್ ಅದು? ಅದನ್ನ ಮೂಲಾಂಕ ಹೇಳ್ಬಿಡಿ ಸರ್. ಹೇಳ್ತೀನಿ ಸರ್. 30 ಇಯರ್ಸ್ ಒಳಗಡೆ ಇದ್ದಾರೆ ಅಂತಂದ್ರೆ, ಅಂದ್ರೆ 30 ವರ್ಷದ ಒಳಗಡೆ ಇದ್ದಾರೆ ಅಂತಂದ್ರೆ ಅವ್ರ ಮೂಲಾಂಕ ಏನ್ ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಏನ್ ಬರುತ್ತೋ ಅದರದ್ದು ಒಂದು ಗುಣಗಳು ಅವರಲ್ಲಿ ಜಾಸ್ತಿ ಇರುತ್ತೆ. ಓಕೆ ಓಕೆ. ಓಕೆನಾ? ಅದೇ ಒಂದು 30 ವರ್ಷ ಆದ್ಮೇಲೆ ಏನ್ ಬರುತ್ತೆ, ಟೋಟಲ್ ಮಾಡಿದಾಗ ಏನ್ ಭಾಗ್ಯಾಂಕ ಬರುತ್ತಲ್ವಾ, ಆ ಗುಣಗಳು ಅವರಲ್ಲಿ ಜಾಸ್ತಿ ಇರುತ್ತೆ. ಇಷ್ಟೇ, ಸಿಂಪಲ್. 30 ವರ್ಷದ ಮೇಲೆಯವರಿಗೆ ಭಾಗ್ಯಾಂಕ ಗುಣಗಳು ಜಾಸ್ತಿ ಇರುತ್ತೆ. ಹೌದು. ಅಕಸ್ಮಾತ್ ಈಗ ಮೂಲಾಂಕ ಭಾಗ್ಯಾಂಕ ಎರಡು ಒಟ್ಟಿಗೆ ಇದ್ರೆ, ಒಂದೇ ಇದ್ರೆ ಆ ಒಂದು ಅದೇ ಒಂದು ಗುಣ ಅವ್ರ ಲೈಫ್ ಲಾಂಗೇ ಇರುತ್ತೆ ಸರ್. ಎರಡು ಹಂಗೆ ಎಂಟೈರ್ ಎರಡು ಲೈಫ್ ಒಂದೇ ಗುಣ ಇರುತ್ತೆ. ಈಗ ಎಕ್ಸಾಂಪಲ್ ನೋಡಿ, ಯಾರ್ದಾದ್ರೂ ಮೂಲಾಂಕನು 2 ಭಾಗ್ಯಾಂಕನು 2 ಬಂದಿದೆ ಅಂತ ಇಟ್ಕೊಳ್ಳಿ. ಅವ್ರ ಒಂದು ಓಕೆ. ಲೈಫ್ ಲಾಂಗ್ ಆ ಒಂದು 2ರ ಸಿಂಪ್ಟಮ್ ಏನಿದೆ ಅದೇ ಇರುತ್ತೆ. ಹಾ ಹಾ ಹಾ. ಮೊದ್ಲು ಏನಿರುತ್ತೋ ಅದೇ ಇರುತ್ತೆ. ಅದೇ ಜಾಸ್ತಿ ಇರುತ್ತೆ. ಆದ್ರೆ ಅದೇನ್ ಚೇಂಜಸ್ ಅದೇ ಆಗಲ್ಲ. ಇಫ್ ಇನ್ ಕೇಸ್ ಮಿಡಲ್ ಏನಾದ್ರೂ ಬೇರೆ ಬೇರೆ ನಂಬರ್ಸ್ ಯಾವ್ದು ಬರುತ್ತೆ, ಈಗ ನೋಡಿ ಎಕ್ಸಾಂಪಲ್ 2 ಇದೆ, ಹಾ ಭಾಗ್ಯಾಂಕನು 2 ಬಂದಿದೆ, ಮೂಲಾಂಕನು 2 ಬಂದಿದೆ, ಬಟ್ ಮಿಡಲ್ ಅಲ್ಲಿ ಹಾ 1 ನಂಬರ್ 5 ಬಂದ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಹಾ ಹಾ. ಸರಿನಾ? ಅವಾಗ ಏನಾಗುತ್ತೆ, ಈ ಒಂದು ಸಿಂಪ್ಟಮ್ಸ್ ಸ್ವಲ್ಪ ಸ್ಲೋ ಆಗುತ್ತೆ. ಯಾಕೆ ಅಂದ್ರೆ 5 ಅಂದ್ರೆ ಪೃಥ್ವಿ, ಅದು ಹೋಲ್ಡಿಂಗ್ ಇರುತ್ತೆ. ಹೋಲ್ಡಿಂಗ್ ಇರುತ್ತೆ. ನೀವು 2 ಅಂತಂದ್ರೆ ಫಾಸ್ಟ್ ಆಗಿ ಮೂವ್ಮೆಂಟ್ ಇರುತ್ತೆ. ಫಾಸ್ಟ್ ಚಲನೆ, ಅದು ರನ್ನಿಂಗ್ ಹಾ ಫಾಸ್ಟ್ ಹಿಂಗ ಆಗಿರುತ್ತೆ. ನೀವು ಮಿಡಲ್ ಪೃಥ್ವಿ ಬಂದಾಗ ಅದು ನಿಮ್ಗೆ ಹೋಲ್ಡ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಓಕೆ. ಹಿಂಗಾಗಿ ಇವ್ರ ಕೆಲಸಗಳು ಸಹ ನಿಂತು ಕೆಲಸಗಳಾಗುತ್ತೆ. ಬೇಗ ಕೆಲಸಗಳು ಮುಗಿಯಲ್ಲ. ಯಾರ್ದು ನಂಬರ್ 5 ಇರುತ್ತೋ ಅವ್ರದ್ದು ಅದೇ ನಾವು ಮಾಡಿದ ಕೆಲಸ ನಿಧಾನ ಆಗ್ತಾ ಹೋಗುತ್ತೆ. ನಿಧಾನವಾಗುತ್ತೆ. ಆಮೇಲೆ ಇನ್ನೊಂದ್ಸಲ ನಾನೀಗ ನಮ್ದು ಒಂದು ರಿಟೇಲ್ ಶೋರೂಮ್ ಇತ್ತು, ಅದರಲ್ಲಿ ನಾನು ಆರೆಂಜ್ 6 ಹಾಕಿದ್ದೆ. ಹ್ಮ್ ಆರೆಂಜ್ 6 ಬಿಸ್ನೆಸ್ ಚೆನ್ನಾಗಿರುತ್ತೆ. ಒಂದು 15 ದಿನ ಇಟ್ಟಿರ್ತೀನಿ, ಆಮೇಲೆ ನಾನು 0 ಹಾಕ್ತೀನಿ. 0 ಸರ್ ನಿಮ್ದು ಆಡಿಯೋ ಪ್ರಾಪರ್ ಆಗಿ ಕೇಳಿಸ್ತಿಲ್ಲ. ಆರೆಂಜ್ 6 ಹಾಕಿದ್ದೀನಿ ನಮ್ಮ ಶೋರೂಮ್. ಓಕೆ, ಇಂಟರ್ನೆಟ್ ಇಲ್ಲ. ನೆಟ್ವರ್ಕ್ ಇಶ್ಯೂ ಇದೆ ಅನ್ಕೋತೀನಿ ಸರ್. ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ. ಇವ್ರು ಒಂದ್ಸಲ ಕಾಲ್ ಮಾಡಿದ್ರು ಅನ್ಕೋತೀನಿ, ಅವಾಗ ಹೇಳಿರ್ಬೋದು ಅದನ್ನ. ಓಕೆ. BS ಪಾಟೀಲ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈ ನಂಬರ್ಗಳು ತುಂಬಾ ರಿಪೀಟ್ ಆದ್ರೂ ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತಾರಲ್ಲ ಅವರು, ಸ್ಟಬರ್ನ್. ಹೌದೌದು, ಎನರ್ಜಿ ಸರ್ ಚೆನ್ನಾಗಿದೆ. ಫೇಸ್ಬುಕ್ ಮಾಡಿದಾರಲ್ಲ, ಹೆಸರು ಜೋಕಾಸ್ಬರ್ಗ್, ಮಾರ್ಕ್ ಜುಕರ್ಬರ್ಗ್. ಅವ್ರದ್ದು ಡೇಟ್ ಆಫ್ ಬರ್ತ್ ನೋಡಿ, 5 ಸಲ ಬಂದಿದೆ, 3 ಸಲ ರಿಪೀಟ್ ಬಂದಿದೆ. ಆಗಿದೆ. ಅವ್ರು ಇಡೀ ತಾವ್ ಹೇಳ್ದಂಗೆ ಕೇಳ್ಬೇಕು ಜಗತ್ತು. ಅವ್ರ ಫೇಸ್ಬುಕ್ ಎಲ್ಲ, ಅವರು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮು, ಅವ್ರೇನ್ ಥಿಂಕ್ ಮಾಡ್ತಾರ ಅದನ್ನ ಜಗತ್ ಥಿಂಕ್ ಮಾಡ್ಬೇಕು. ಹಂಗ್ ಮಾಡ್ಕೊಂಡ್ಬಿಟ್ಟಿದಾರ ನಾವು. ಬೇಕಂದ್ರೆ ಹಂಗೆ ಆಗತ್ತೆ ಸರ್. ಅವರು ಗೌರ್ಮೆಂಟ್ನವರು ಡೇಟಾ ಕೊಡಿ ಅಂತ ಕೇಳಿದ್ರು, ಇಂಡಿಯನ್ ಗೌರ್ಮೆಂಟ್ನವರು. ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ. ನಾವು ಬೇಕಿದ್ರೆ ಫೇಸ್ಬುಕ್ ಬಿಡ್ಲಿಕ್ಕೂ ರೆಡಿ ಇದೀವಿ. ನಾವು ಇಂಡಿಯಾದಲ್ಲಿ ಬ್ಯಾನ್ ಮಾಡ್ತೀವಿ. ಈ ಲೆವೆಲ್ ಅವ್ರು ರೆಡಿ ಆಗಿದ್ದಾರೆ. ಯಾಕೆ ಅಂತಂದ್ರೆ ಅದೇ ಸ್ಟಬ್ಬರ್ನಿಟಿ. ನಾನು ಬೇಡ ಅಂದ್ರೆ ಬೇಡ ಅಷ್ಟೇ, ನೋ ಅಂದ್ರೆ ನೋ. ನಂಬರ್ 5 ಇರೋರು ಆತರ ಇರ್ತಾರೆ. ಹೇಳಿ ಸರ್. BS ಪಾಟೀಲ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ ಧ್ವನಿ ಅವ್ರದ್ದು. ಇವ್ರು ಕೇಳುವ ಐಫೋನ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಐಫೋನ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹೇಳಿ ಮೇಡಮ್.
ಪ್ರವೀಣ್ ಅವರೇ ನಮಸ್ಕಾರ. ನಾನು ನಮಸ್ತೆ US ಪ್ರೀತಿ. ಇಂದ ಇದು ಕೋರ್ಸ್ ಜಾಯಿನ್ ಆಗಿ ನೋಡ್ತಾ ಇದ್ದೀನಿ. ಓ ಸೊ ಐ ಗ್ರೇಟ್. ಹ್ಯಾವ್ ಕಪಲ್ ಆಫ್ 2-3 ಥಿಂಗ್ಸ್. ನಾನು ತುಂಬಾ ಫಾಲೋ ಅಪ್ ಮಾಡ್ತಾ ಇದೀನಿ ನಿಮ್ದು ಈ ಚಾನಲ್. ಆಮೇಲೆ ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ತುಂಬಾನೇ ಸ್ಟ್ರಗಲ್ ಮಾಡಿದೆ, ನಂಗೆ ಸರಿಯಾಗಿ ಕಾಂಟ್ಯಾಕ್ಟ್ಸ್ ಅದೆಲ್ಲ ಸಿಕ್ಲಿಲ್ಲ. ಅಂಡ್ ಅವರು ಹೇಳಿದ್ರು ಫೋನಲ್ಲೆಲ್ಲ ವಿ ವೋಂಟ್ ಗೆಟ್ ಇನ್ ಟಚ್ ಅಂತ. ಬಟ್ ಮೈ ಲಕ್ ನಂಗೆ ಸಿಕ್ತು. ಸೊ ಮೈ ಕ್ವಶನ್ ಇಸ್, ನಿಮ್ದು ಪ್ರೀವಿಯಸ್ ಯಾವುದೋ ಒಂದು ಫ್ರೀ ಕನ್ಸಲ್ಟೇಷನ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಆಕ್ಚುಲಿ ನಾನು ಐ ಆಮ್ ಅ ಹೋಮ್ ಮೇಕರ್, ಐ ಮೀನ್ ಹೌಸ್ ವೈಫು. ಬಟ್ ಸಣ್ಣ ಪುಟ್ಟ ಸ್ಮಾಲ್ ಕೇಟರಿಂಗ್ಸ್ ಮನೆಯಲ್ಲೇ ಮಾಡ್ತೀನಿ. ಸೊ ನನ್ಗೆ ಏನಂದ್ರೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನನ್ಗೆ ಕೇಟರಿಂಗ್ ಬಂದ್ರೆ ಸಾಕು ಅಂತ. ಸೊ ಫಾರ್ ಲಾಸ್ಟ್ ವೀಕ್ 10 days ಇಂದ ಸುಮ್ನೆ ನಾನು ಬೋರು, ಐ ಮೀನ್ ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರೆ ಓತ್ಲಾ ಹೊಡಿತಾ ಇದ್ದೆ ಅಂತ ಹೇಳ್ಬೋದು. ಸೊ ಐ ವಾಸ್ ಲೈಕ್, ಸೊ ಇದನ್ನ ಫಾಲೋ ಅಪ್ ಮಾಡ್ತಾ ಇರ್ಬೇಕಾದ್ರೆ ನೀವು ಬಿಸ್ನೆಸ್ ಇರೋರಿಗೆ ಗ್ರೀನ್ ಕಲರ್ ಅಲ್ಲಿ 4 ವರ್ಕಿಂಗ್ ಪ್ಲೇಸ್ ಅಲ್ಲಿ ಹಾಕೊಳ್ಳಿ ಅಂತ ಹೇಳಿದ್ದು. ಐ ಮೀನ್ ಇಟ್ ಇಸ್ ರಿಯಲಿ ಮಿರಾಕಲ್. ಐ ವಿಲ್ ಟೆಲ್ ಯು, ನಾನು ಜಸ್ಟ್ 4 ನಂಬರ್ ಹಾಕ್ದೆ, ಸಾಯಂಕಾಲ ಫೋನ್ ಬಂತು. ಫೋನ್ ಬಂದು ನೆಕ್ಸ್ಟ್ ಡೇಗೆ ನಂಗೆ ಇವತ್ಗೆ ಐ ಹ್ಯಾಡ್ ಅ ವೆರಿ ಬಿಗ್ ಬಲ್ಕ್ ಆರ್ಡರ್ಸ್. ಸೊ ಐ ವಾಸ್ ವೆರಿ ಗ್ರೇಟ್ಫುಲ್. ಸೊ ದಟ್ ಈಸ್ ಒನ್ ಅದೊಂದು. ಆಮೇಲೆ ಇನ್ನೊಂದು ಮೈ ಕ್ವೆಶ್ಚನ್ ಇಸ್, ಐ ಆಮ್ ಅ ಸ್ಪಿರಿಚುವಲ್ ಹೀಲರ್. ನಾನು ರೇಖಿ ಹೀಲಿಂಗ್ ಕೂಡ ಮಾಡ್ತೀನಿ. ಸೊ ಮೈ ಕ್ವೆಶ್ಚನ್ ಇಸ್, ಆ ರೇಖಿ ಹೀಲಿಂಗ್ ಅಲ್ಲಿ ಐ ಆಲ್ರೆಡಿ ಸಮ್ಟೈಮ್ಸ್ ನಾನು ಕಲರ್ಸ್ ಯೂಸ್ ಮಾಡ್ತೇನೆ, ಬಟ್ ಈ ನಂಬರ್ಸು ನಾನು ಅದರಲ್ಲಿ ಯೂಸ್ ಹೆಂಗ್ ಮಾಡ್ಬೋದು? ನಂತರ ಬೇಕಾದ ಜನ ದೇ ಆರ್ ಡೂಯಿಂಗ್ ಇದು ರೇಖಿ ಮಾಡೋರ್ಗೆ ಹೆಂಗಿದೆ ಹೆಲ್ಪ್ ಆಗತ್ತೆ? ಕಲರ್ಸ್ ಐ ಆಮ್ ಯೂಸಿಂಗ್ ಬಿಕಾಸ್ ನಾ ಕಲರ್ ಥೆರಪಿ ಮಾಡಿದ್ದೆ ಒಂದ್ಸಲಿ. ಸೊ ಇದು ಇನ್ನೊಂದ್ಸಲಿ ಟಚ್ ಅಪ್ ಕೋರ್ಸ್ ಆಗತ್ತೆ ನನಗೆ. ಬಟ್ ಐ ವಾಂಟ್ ಟು ಯೂಸ್ ದ ನಂಬರ್ಸ್ ಆಸ್ ವೆಲ್. ಓಕೆ, ಹೇಳ್ತೀನಿ ನಾನು. ಪರ್ಫೆಕ್ಟ್, ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ಬೇರೆ ಬೇರೆ ಹೀಲಿಂಗ್ ಮಾಡೆಲಿಟೀಸ್ ಮಾಡೋರು ಇದ್ದಾರೆ. ಸೊ ಮೇಡಮ್ ಹೇಳ್ದಂಗೆ ರೇಖಿ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರಾಣಿಕ್ ಹೀಲಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಡಿಫ್ರೆಂಟ್ ಹೀಲಿಂಗ್ ಮಾಡೆಲಿಟೀಸ್ ಮಾಡೋರಿಗೆ ಈ ಒಂದು ನಂಬರ್ಗಳನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತಂದ್ರೆ, ಈಗ ನೀವು ಒಂದು ಯಾರೋ ನಿಮ್ಮ ಹತ್ರ ಪ್ರಾಬ್ಲಮ್ ಅಂತ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಅವರಿಗೆ ನೀವೇನ್ ಮಾಡ್ತಿರ್ತೀರಾ, ರೇಖಿಯಿಂದ ಮತ್ತೆ ನಿಮ್ಮ ಒಂದು ಹೀಲಿಂಗ್ ಮಾಡೆಲಿಟಿಯಿಂದ ಸಪೋರ್ಟ್ ಕೊಡ್ತಾ ಇರ್ತೀರಾ, ಸರಿನಾ? ಅದರ ಜೊತೆಗೆ ಅವರ ಪ್ರಾಬ್ಲಮ್ ಅನ್ನ ಕ್ಲೀನ್ ಆಗಿ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇವ್ರಿಗೆ ಈ ತತ್ವ ಪ್ರಾಬ್ಲಮ್ ಇದೆ, ಈ ತತ್ವದ ಒಂದು ನೆಸೆಸಿಟಿ ಇದೆ ಅಂತ ನಿಮ್ಗೆ ಅನ್ಸಿದಾಗ ನಿಮ್ಮ ಒಂದು ಟ್ರೀಟ್ಮೆಂಟ್ ಜೊತೆಗೆ ಈ ಒಂದು ನಂಬರ್ ಅನ್ನು ಸಹ ಅವ್ರಿಗೆ ಕೊಡಿ. ಕೊಡುವಾಗ ಮ್ಯಾನಿಫೆಸ್ಟ್ ಮಾಡಿ ಕೊಡಿ, ಸರಿನಾ? ನೀವು ಒಂದು ಅನ್ಕೊಂಡ್ಬಿಟ್ಟು ಅವ್ರಿಗೆ ವಾಟ್ಸಪ್ಗೆ ಕಳ್ಸಿದ್ರು ವರ್ಕ್ ಆಗುತ್ತೆ. ಈಗ ಎಕ್ಸಾಂಪಲ್ ನೋಡಿ, ನೀವೇನೋ ಒಂದು ಯಾರೋ ಒಂದು ನಿಮ್ಮ ಹತ್ರ ಬಂದ್ರು ಅಂತ ಇಟ್ಕೊಳ್ಳಿ, ನನಗೆ ಈ ಪ್ರಾಬ್ಲಮ್ ಇದೆ ಸರ್ ಅಂತ ಹೇಳ್ಕೊಂಡು ಯಾರೋ ಬರ್ತಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಕ್ಲೀನ್ ಆಗಿ ಒಂದು ಪೇಪರ್ ಅಲ್ಲಿ ಅನಾಲಿಸಿಸ್ ಮಾಡಿ. ಯಾವ ಒಂದು ರೀಸನ್ಗೆ ಬಂದಿದ್ದಾರೆ, ಏನ್ ಪರ್ಪಸ್ ಇದೆ ಅವ್ರಿಗೆ, ಈ ಕೆಲಸಗಳು ಆಗ್ತಿಲ್ಲ ಅಂದ್ರೆ ಯಾವ ಕಾರಣಕ್ಕೆ ಆಗ್ತಿಲ್ಲ. ಓಕೆ, ರ್ಯಾಂಡಮ್ ಆಗಿ ಹೇಳೋ ಕ್ವಶನ್ಸ್ಗಳಿಗೆ ಇದ್ರಲ್ಲಿ ಆನ್ಸರ್ ಇರಲ್ಲ. ಈಗ ಸುಮಾರು ಜನ ಹೇಳ್ತಾರೆ, ಸರ್ ನಂಗೆ ಜಾಬೇ ಸಿಗ್ತಾ ಇಲ್ಲ. ಜಾಬ್ ಸಿಗ್ತಾ ಇಲ್ಲ ಅನ್ನೋದನ್ನ ದೊಡ್ಡ ಪ್ರಾಬ್ಲಮ್ ಅದು. ಅದರಲ್ಲಿ ಸುಮಾರು ಕಾರಣಗಳಿರುತ್ತೆ. ನೀವು ಕಾರಣಗಳನ್ನ ಅನಾಲಿಸಿಸ್ ಮಾಡೋದು ಕಲಿಬೇಕು. ಜಾಬ್ ಸಿಗ್ತಾ ಇಲ್ಲ ಅಂದ್ರೆ ಅಪಾರ್ಚುನಿಟಿ ಬರ್ತಾ ಇಲ್ವಾ, ಅಥವಾ ಚೇಂಜ್ ಮಾಡಕ್ ನಿಮಗೆ ಮನಸ್ಸು ಬರ್ತಾ ಇಲ್ವಾ, ಅಥವಾ ಈಗ ಇರೋ ಕಂಪನಿಯಲ್ಲಿ ನಾ ಚೇಂಜ್ ಮಾಡ್ತೀನಿ ಅಂದ್ರೆ ಒಪ್ತಾ ಇಲ್ವಾ. ಹಿಂಗೆ ಈ ರೀತಿ ಸುಮಾರು ಒಂದು ಸಿಚುವೇಶನ್ಸ್ ಬರುತ್ತೆ. ಪ್ರತಿಯೊಂದು ಸಿಚುವೇಶನ್ಸ್ ಅಲ್ಲೂ ಸಹ ನೀವು ಅದನ್ನ ಅನಾಲಿಸಿಸ್ ಮಾಡಬೇಕು. ಈಗ ನೋಡಿ, ಅಪಾರ್ಚುನಿಟಿ ಬರ್ತಾ ಇಲ್ಲ ಅಂದ್ರೆ ಬೇರೆ ನಂಬರು, ಒಂದ್ ನಂಬರ್ ಹೇಳ್ತೀನಿ ಯಾವ ನಂಬರ್ ಅಂತ, ಅದು ನಾಳೆ ಕ್ಲಾಸಲ್ಲಿ ಹೇಳೋಣ ಅದ್ರ ಬಗ್ಗೆ. ಓಕೆ, ಈಗ ನೆಕ್ಸ್ಟ್ ಅಪಾರ್ಚುನಿಟಿ ಬಂದಿದೆ ಸರ್, ಬಟ್ ನಾ ಇಂಟರ್ವ್ಯೂ ಕೊಟ್ಟಿದ್ದೀನಿ ಇನ್ನೂ ಸೆಲೆಕ್ಟ್ ಆಗ್ತಾ ಇಲ್ಲ, ಅದಕ್ಕೊಂದು ನಂಬರು. ಓಕೆ, ಇಲ್ಲ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಸರ್, ನಂದು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ, ಇನ್ನೊಂದು ವಾರ ಬಿಟ್ಟು ಹೇಳ್ತೀನಿ, 15 days ಬಿಟ್ಟು ಡಿಸಿಷನ್ ಹೇಳ್ತೀನಿ, ಈ ತರ ಡಿಲೇ ಆಗ್ತಾ ಇದೆ, ಅದಕ್ಕೊಂದು ಬೇರೆ ನಂಬರ್ ಬರುತ್ತೆ. ಓಕೆ, ಇನ್ನೂ ಒಂದೇನು ಅಂತಂದ್ರೆ ಸೆಕೆಂಡ್ ರೌಂಡ್ ಇದೆ ಸರ್, ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದ್ದೀನಿ, ಅದಕ್ಕೂ ಒಂದು ಬೇರೆ ನಂಬರ್. ಈ ರೀತಿ ಡೀಪ್ ಆಗಿ ನಾನು ಕ್ಲಾಸ್ ಹೇಳುವಾಗ್ಲೂ ಸಾಧ್ಯ ಆದರೆ ಅದೇ ರೀತಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಪ್ರತಿಯೊಂದು ನಂಬರಲ್ಲೂ ಸಹ 1 ಬಿಟ್ಟು 10 ಎಕ್ಸಾಂಪಲ್ಸ್ ತಗೊಂಡು ಕಲ್ತಾಗ್ಲೇನೆ ನಾವು ಇದರಲ್ಲಿ ಪರ್ಫೆಕ್ಟ್ ಆಗೋದು. ಓಕೆ, ಸೊ ಅದೇ ರೀತಿ ಕಲೀಲಿಕ್ಕೆ ನಾವು ಟ್ರೈ ಮಾಡೋಣ. ಇವನ್ 4 ನಂಬರು ಖರ್ಚು ಮಾಡೋ ಟೈಮಲ್ಲಿ ಹಾಕ್ಬಿಟ್ರೆ ಅದು ತುಂಬಾ ಖರ್ಚಾಗ್ಬಿಡುತ್ತಲ್ಲ. ಯಾಕಂದ್ರೆ ನೀರು ಬರೋದಿದ್ರೆ ಪೈಪಲ್ಲಿ ಬರ್ತಾ ಇರುತ್ತೆ, ಹೋಗೋದಿದ್ರೆ ಹೋಗ್ತಾ ಇರುತ್ತಲ್ಲ ನಾರ್ಮಲ್ ಆಗಿ. 4 ಅಂತಂದ್ರೆ ವಾಟರ್ ಅಂದ್ರೆ ಫ್ಲೋ. ನಿಮಗೆ ಈಗ ಮೇಡಮ್ ಹೇಳಿದ್ರು ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಂತು ಸರ್ ನಂಗೆ ಆರ್ಡರ್ಸ್ ಅಂತ ಹೇಳಿ. ನೀವು ಅದನ್ನ ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಬಿಸ್ನೆಸ್ ಅಲ್ಲಿ ಆರ್ಡರ್ಸ್ ಬರುತ್ತೆ. ಬಟ್ ಅದರ ಜೊತೆಗೇನೆ ನಿಮ್ಮ ಖರ್ಚು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಏನೋ ಹೇಳ್ತಾ ಇದ್ದೀರಾ. ಕರೆಕ್ಟ್, ಅದು 200%. ಆಕ್ಚುಲಿ ಬಿಸ್ನೆಸ್ ಬರಕ್ಕೂ ಮುಂಚೆ, ಬಿಸ್ನೆಸ್ ಬಂದಾಗ ಆಲ್ರೆಡಿ ಅದ್ ಎಕ್ಸ್ಪೆನ್ಸಸ್ ರೆಡಿಯಾಗಿ ಇರುತ್ತೆ ಲಿಸ್ಟ್. ಐ ಡೋಂಟ್ ನೋ ಹೌ
ನನ್ಗೆ ಇನ್ಫ್ಲೋ ಇಲ್ಲ ಅಂತ ಹೇಳಲ್ಲ. ಐ ಹ್ಯಾವ್ ಗಾಟ್ ಅ ವೆರಿ ಗುಡ್ ಇನ್ಫ್ಲೋ. ಆ ಸಣ್ಣ ಪುಟ್ಟ ಆದ್ರೂ ಗುಡ್ ಇನ್ಫ್ಲೋ ಬರ್ತಾ ಇದೆ. ಬಟ್ ನನ್ ಕೈಯಲ್ಲೇ ನಿಲ್ಲಲ್ಲ. ಹಿಂಗ್ ಬಂದ್ರೆ ಹಿಂಗೆ ಒಂಥರ ವೆಂಕಟೇಶ್ವರ ದೇವ್ರು ಇದ್ದಂಗೆ ಹಿಂಗ್ ಬಂದ್ರೆ ಹಿಂಗ್ ಹೋಗ್ತಾನೆ ಇರುತ್ತೆ. ಕೈಯಲ್ಲಿ ನಿಲ್ಲೋದೇ ಇಲ್ಲ. ನನ್ ಕೈಯಲ್ಲಿ ನಿಲ್ಲೋದೇ ಬಹಳ ಕಷ್ಟ. ಅದಕ್ಕೆ ನನ್ ಮಗನ್ ಹೆಸರಲ್ಲಿ ಅವನ ಹೆಸರಲ್ಲಿ ಒಂದ್ ಪಾಕೆಟ್ ಅಲ್ಲಿ ಹಾಕಿಡ್ತೀನಿ, ಇದು ಆ ಹುಡ್ಗನ್ ಹೆಸರಲ್ಲಿ ಹಾಗೆ ಅಂತ ಅಂದ್ಬಿಟ್ಟು. ಬಟ್ ಸರ್ಪ್ರೈಸಿಂಗ್ಲಿ ನನ್ ದೊಡ್ಡ ಮಗಂದು ಹೆಸರಲ್ಲಿ ನಾನು ಇಡ್ತಾ ಇರೋದು ಇಟ್ ಇಸ್ ಗ್ರಿಪ್ಪಿಂಗ್. ಬಟ್ ನನ್ ಚಿಕ್ಕ ಮಗ ಅದು ಫುಲ್ ಅವ್ರು ಆಲ್ರೆಡಿ ಅವ್ರ ಹನುಮಂತನ್ ಬಾಲನ್ ಲಿಸ್ಟ್ ಇದ್ದೇ ಇರುತ್ತೆ. ಸೊ ಅವನ ಹೆಸರಲ್ಲಿ ನಾನು ಇಡಕ್ ಆಗಲ್ಲ. ಯಾಕೆಂದ್ರೆ ಅವನ್ ಕೂಡ May 4th 2012. 4 ಯಾರು ಬರುತ್ತೋ ಎಲ್ಲರ ಯಾರ ಹತ್ರ ಹಣ ನಿಲ್ಲಲ್ಲ ಕೈಯಲ್ಲಿ. ನಂದು January 13. ನಾನು January 13, 1980. ಸೊ ನನ್ ಕೈಯಲ್ಲಿ ಇನ್ಫ್ಲೋ ಇದೆ, ತಕ್ಕಂಗೆ ಔಟ್ಫ್ಲೋನು ಹೋಗುತ್ತೆ. ಅಂಡ್ ಮೈ ಎಲ್ಡರ್ ಸನ್ ಇಸ್ 26 February 2005. ಸೊ ಅವನ ಹೆಸರಲ್ಲಿ ಐ ಕ್ಯಾನ್ ಕೀಪ್ ಸಮ್ ಅಮೌಂಟ್ ಅಷ್ಟೇನೆ. ಅದೇ ಸೊ ಮೇಡಮ್, ಈಗ ವಿಲ್ ಸಿ. ನೋಡಿ ಒಂದು ನಂಬರ್ ಬರ್ತಿದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಹೋಲ್ಡಿಂಗ್ ಇರುತ್ತೆ. ನಿಧಾನಕ್ಕೆ ಆ ಒಂದು ಬೇಗ ಹೋಗಲ್ಲ ಕೈಯಿಂದ ಹಣ. ಸೊ ಹೋಲ್ಡಿಂಗ್ ಎಲ್ಲಿ ಕ್ರಿಯೇಟ್ ಆಗತ್ತಲ್ವಾ ಅಲ್ಲಿ ನಿಮ್ಮ ಹತ್ರ ನಿಲ್ಲುತ್ತೆ. ಅದನ್ನು ಹೇಳ್ತೀನಿ, ಕ್ಯಾಶ್ ಬಾಕ್ಸ್ ಅಲ್ಲಿ ಸಹ ಒಂದ್ ನಂಬರ್ ಇಡಬಹುದು. ಅದು ಹೋಗ್ತಾ ನೋಡೋಣ. ಅಮೌಂಟ್ ಅನ್ನ ಹೋಲ್ಡ್ ಅದು ಮಾಡ್ಲಿಕ್ಕೆ ಜಾಸ್ತಿ ಬೇಕು ಆ ನಂಬರ್. ಸುಮಾರು ಜನಕ್ಕೆ ಬೇಕದು. ಅದನ್ನ ಬೇಕಿದ್ರೆ ಮುಂದೆ ಕ್ಲಾಸ್ಗಳಲ್ಲಿ ಎಕ್ಸಾಕ್ಟ್ಲಿ. ಹೇಳ್ತಾ ಹೋದಾಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ಬೋದು ಅದ್ರ ಬಗ್ಗೆ. ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇನ್ನೊಬ್ಬರನ್ನ ಲಾಸ್ಟ್ ಕೇಳಿ ವಿಲ್ ಕ್ಲೋಸ್. ಓಕೆ, ಯಾರಿದ್ದಾರೆ ಹೊಸಬ್ರು? ಇವರು ಪಾಟೀಲ್ರು ಪಾಪ ಈಗ BS ಪಾಟೀಲ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಯರ್ ಬಂದಿದ್ದಾರೆ ಕ್ಯಾಮ್ರಾದು. ಓಕೆ, ಹೇಳಿ ಸರ್. ನಮಸ್ತೆ. ನಮಸ್ತೆ, ಹೇಳಿ ಸರ್. ಈಗ ಒಂದು ಬಿಂದಿ, ಹೆಣ್ಮಕ್ಳು ಬಿಂದಿ ಸಲುವಾಗಿ ಹೇಳಿದ್ರೆ ರೆಡ್ ಕಲರ್ ಇಸ್ ಆನ್ ಆಜ್ಞಾ ಚಕ್ರ ಅಂತ, ಬಟ್ ಅದು ಮೂಲಾಧಾರಕ್ಕೆ ಸೆಟ್ ಆಗತ್ತಲ್ಲ? ಮೂಲಾಧಾರ ಬಂದ್ಬಿಟ್ಟು ಡಿಸಿಷನ್ ಮೇಕಿಂಗ್ ಮೂಲಾಧಾರ ಸರ್. ನಾವು ಯಾವಾಗ್ಲೂ ಏನೇ ಡಿಸಿಷನ್ ತಗೋತೀವಲ್ವಾ ಅದು ಮೂಲಾಧಾರ. ಅದರೊಟ್ಟಿಗೆ ಈ ಒಂದು ಆಜ್ಞಾಚಕ್ರ ಏನಿರುತ್ತಲ್ವಾ, ಈ ಒಂದು ಏನಂತಾರೆ ಹೋಲ್ಡ್, ನಮ್ಮ ಒಂದು ದೇಹದ ಮೇಲೆ ಹೋಲ್ಡ್ ಬೇಕು ಅಂತಂದ್ರೆ ನಮ್ಗೆ ಆಜ್ಞಾಚಕ್ರ ಸ್ಟ್ರಾಂಗ್ ಆಗಿರ್ಬೇಕು. ಯಾವಾಗ ನಾವು ಮೂಲಾಧಾರ ಕಾಂಬಿನೇಷನ್ ಅನ್ನ ಈ ಒಂದು ಆಜ್ಞಾಚಕ್ರಕ್ಕೆ ಕೊಡ್ತೀವೋ ಅವಾಗ ನಮ್ಮ ಡಿಸಿಷನ್ ಮೇಕಿಂಗು ಪ್ಲಸ್ ನಮ್ಮ ಒಂದು ಬಾಡಿ ಮತ್ತೆ ನಮ್ಮ ಮೈಂಡ್ ಹೋಲ್ಡ್ ಆಗಿರುತ್ತೆ, ಕಂಟ್ರೋಲ್ಡ್ ಆಗಿರುತ್ತೆ. ಆ ಪರ್ಪಸ್ಗೆ ಹಣೆಗೆ ಕುಂಕುಮವನ್ನ ಇಡೋದು. ಅಂದ್ರೆ ಇಟ್ ಕ್ಯಾನ್ ಬಿ ಇಂಟರ್ಚೇಂಜಬಲ್ ಆಸ್ ಪರ್ ದ ನೀಡ್ ಅಂಡ್ ಡೈರೆಕ್ಷನ್. ಮಾಡ್ಬೋದು ಸರ್, ಮಾಡ್ಬೋದು. ಬೇರೆ ಬೇರೆ ಕಲರ್ ಬಿಂದಿಗಳನ್ನ ಇಡಬಹುದು, ಅಥವಾ ಬೇರೆ ಬೇರೆ ತರ ಬಿಂದಿಗಳಿಟ್ಟಾಗ ಜಾಸ್ತಿ ವರ್ಕ್ ಆಗಲ್ಲ. ಇದು ಕುಂಕುಮವನ್ನ ಇಡಬೇಕು. ಆ ಒಂದು ಕಲರ್ ನಿಮ್ಮ ಹಣೆಗೆ ತಾಗಬೇಕು, ನಿಮ್ಮ ಚರ್ಮಕ್ಕೆ ತಾಗಬೇಕು. ನೀವು ಸ್ಟಿಕ್ಕರ್ ಗಳನ್ನ ಅಂಟಿಸಿದಾಗ ಅಲ್ಲಿ ಗಮ್ಮು ಅಡ್ಡ ಬರುತ್ತೆ. ಸಾಧ್ಯ ಆದಷ್ಟು ಒರಿಜಿನಲ್ ಕುಂಕುಮಗಳನ್ನ ಇಟ್ಟರೆ ನಿಮ್ಗೆ ಆಗುತ್ತೆ, ವರ್ಕ್ ಆಗುತ್ತೆ. ಪ್ರತಿಯೊಂದು ಕಲರ್ ಒಂದು ಇದನ್ನ ನೀವು ಸಿಂಧೂರ ಯೂಸ್ ಮಾಡಿದಾಗ್ಲೂ ಒಂದು ಡಿಫರೆಂಟ್ ರಿಸಲ್ಟ್ ಅನ್ನ ನೀವು ನೋಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನೊಬ್ಬರನ್ನ ತಗೊಳ್ಳೋಣ. ಯಾರು ಕೇಳ್ತಾರೆ ಗಂಡು ಮಕ್ಳು ಹಾಕ್ಬೋದು? ಹೆಣ್ಮಕ್ಳು ಹಾಕಿದ್ರೆ ತುಂಬಾ ಉತ್ತಮ. ಗಂಡು ಮಕ್ಳು ಹಾಕಿದ್ರೆ ತುಂಬಾ ಗಂಡು ಮಕ್ಕಳು ಕುಂಕುಮ ಇಡ್ಬೋದು, ಏನ್ ತಪ್ಪಂತೇನು ಅನ್ಕೊಳ್ಳಲ್ಲ ಅನ್ಕೋತೀನಿ ನಾನು. ಗಂಡು ಮಕ್ಕಳು ಸಹ ಕುಂಕುಮವನ್ನ ಇಡ್ಬೋದು. ನಾಳೆ ಕ್ಲಾಸಲ್ಲಿ ಎಲ್ಲ ಕುಂಕುಮ ಇಟ್ಕೊಂಡ್ ಬನ್ನಿ. ಅಲಂಕಾರ ಪ್ರಿಯ ಅಲ್ಲ ಹೆಣ್ಣು, ಸೊ ಹಾಗಾಗಿ ಅವ್ರ ಅಲಂಕಾರ ಜಾಸ್ತಿ ಮಾಡ್ಕೊತಾಳೆ. ಕರೆಕ್ಟ್. ಶರತ್ ಅವರು ತುಂಬಾ ಹೆಣ್ಮಕ್ಳು ಹಾಕೊಳ್ಳೋದ್ರಿಂದ ಲಕ್ಷ್ಮಿ ಜಾಸ್ತಿ ಬರುತ್ತೆ, ಹೆಣ್ಣು ಜಾಸ್ತಿ ಆರಾಮಿದ್ದಷ್ಟು. ಎಸ್, ಹೇಳಿ ಸರ್. ನಮಸ್ತೆ. ಸರ್, ನೀವು ಅಂಕೆಗಳ ಒಂದು ಪವರ್ ಹೇಳಿದಾಗ ನಂದು 3ರಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ. ಮೀನ್ಸ್ 3 ಏನು ಹೇಳ್ತಿರೋ ಅದು ತುಂಬಾ ನಡೆದಿದೆ. ಬಟ್ ನಂದು ಏನು ಡೇಟು 19 ಬಂದಿದೆ. ಮೀನ್ಸ್ 1+9 1 ಬರುತ್ತೆ. ಅದ್ ನಂಗೆ ಅಷ್ಟು ಟಚ್ ಆಗೋದಿಲ್ಲ, ಬಿಕಾಸ್ ನಾನು 30 years ಒಳಗೆ ಇದ್ದೀನಿ. ನನ್ಗೆ ಅಂದ್ರೆ ನನಗೆ 3 ಸಿಕ್ಕಾಪಟ್ಟೆ ವರ್ಕ್ ಆಗ್ತಿದೆ. ಬಿಕಾಸ್ ಟೋಟಲ್ ಮಾಡಿದಾಗ 3 ಸಿಗುತ್ತೆ, ಅಂತಲ್ಲೂ 1+2 ಬರುತ್ತೆ, 3 ಬರುತ್ತೆ. ನಾನು ಕನ್ಸಿಡರ್ ಮಾಡೋದಾದ್ರೆ 3 ಕನ್ಸಿಡರ್ ಮಾಡ್ಬೇಕಾ 1 ಕನ್ಸಿಡರ್ ಮಾಡ್ಬೇಕಾ? ಹೇಳ್ತೀನಿ ಸರ್. ಮಂತ್ ಅಲ್ಲೂ 3 ಬರ್ತಾ ಇದೆ, ಇಯರ್ ಅಲ್ಲೂ 3 ಬರ್ತಾ ಇದೆ. ಎರಡು ಟೈಮ್ 3 ಬರ್ತಾ ಇದೆ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ರಿಪಿಟೇಟಿವ್ ನಂಬರ್ಸ್ ಅನ್ನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಹೇಳಿದೆ. ಓಕೆನಾ? ಅದರ ಒಟ್ಟಿಗೆ ಈ ಒಂದು 3 ಹೆಂಗೆ ಅಂತಂದ್ರೆ 1 ಸ್ಟ್ರಾಂಗೇ ಇಲ್ಲನಲ್ಲ, ಬಟ್ 1ಕ್ಕಿಂತ 3 ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ. ಅದು ಅಗ್ನಿ, ಫೈರ್ ಎಲಿಮೆಂಟ್ ಅಲ್ವಾ, ಸೊ ಸೂಪರ್ ಆಗಿ ವರ್ಕ್ ಆಗುತ್ತೆ 3. ಆಮೇಲೆ 3ದು ನೋಟಿಸೇಬಲ್ ಚೇಂಜಸ್ ಇರುತ್ತೆ. ನಂಬರ್ 1ದು ಅಷ್ಟು ಈಸಿಯಾಗಿ ನೋಟಿಸ್ ಮಾಡ್ಲಿಕ್ಕೆ ಆಗಲ್ಲ ಚೇಂಜಸ್ ಅನ್ನ. ಓಕೆ, ಸೊ ಈ ಒಂದು ಕಾಂಬಿನೇಷನ್ಸ್ ಡೇಟ್ ಆಫ್ ಬರ್ತ್ ಅಲ್ಲಿ ಹೆಂಗ್ ನೋಡ್ಬೇಕು ಅಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ಒಂದೊಂದೇ ಕ್ಲಾಸ್ ಹೋದಂಗೆ ಒಂದೊಂದೇ ನಂಬರ್ಗಳನ್ನ ತಗೊಂಡ್ಬಿಟ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸರ್. ಎಸ್, ಶೋರ್.
ಓಕೆ ಹಜರತ್ ನೀವು ಒಬ್ರು ಹೇಳ್ಬಿಡಿ ಸರ್. ಕೋರ್ಸ್ಗಳನ್ನ ಕೇಳ್ಬೋದು, ಯಾಕಂದ್ರೆ ಎಲ್ಲಾರು ಕೇಳಲಿಕ್ಕೆ ಆಗಲ್ಲ. ಹೌದು, ಇರ್ಲಿ ಹೇಳಿ ಸರ್. ಒಂದೇ ಅಂತ ಸರ್ ನಮಸ್ತೆ. ಸರ್ ಕೇಳಿದ್ರೆ ನೀವು 3 ದಿವಸನ ಕೇಳಿದ್ರೆ ಕಂಟಿನ್ಯೂಸ್ ಆಗಿ, ಹಾಗಾಗಿ ಓಕೆ ಓಕೆ. ಈ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಾಗಿದ್ರೆ ಪೇಡ್ ಅವರು ಇದರಲ್ಲಿ 200 ಜನ ಇದ್ದಾರೆ, 200+ ಇದ್ದಾರೆ. 200 ಜನ ಜಾಯ್ನ್ ಆಗ್ಬೇಕಾಗಿದ್ರೆ ಕೋರ್ಸ್ ಫೀಸು 2499 ಇದೆ. ನೀವು ಲಿಂಕ್ ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಕೋರ್ಸ್ ಜಾಯ್ನ್ ಆಗಲಿಕ್ಕೆ, ಇಲ್ಲಾಂದ್ರೆ ವಾಟ್ಸಪ್ ಚಾನಲ್ ಕೂಡ ಕೊಟ್ಟಿದ್ದೇನೆ, ಟೆಲಿಗ್ರಾಮ್ ಎಲ್ಲ ಚಾನಲ್ ಇದೆ. ನೀವು ಹೋಗಿ ಪೇ ಮಾಡಿದ್ರೆ ನಿಮ್ಗೆ ಮೇಲ್ ಥ್ರೂ ಅಥವಾ ನಿಮ್ದು ವಾಟ್ಸಪ್ ಥ್ರೂ ಮೆಸೇಜ್ ಬರುತ್ತೆ. ಮೇಲ್ ಯಾವ್ದು ವರ್ಕ್ ಆಗ್ತಿಲ್ಲೋ ಬೇರೆ ಮೇಲ್ ಕೊಡಿ, ಅವ್ರಿಗಾದ್ರೂ ಹೋಗುತ್ತೆ. ಅಟ್ಲೀಸ್ಟ್ ನೀವು ಅದಕ್ಕೆ ಜಾಯ್ನ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ನಾಳೆ ಈ ಲಿಂಕ್ ಇರಲ್ಲ, ನಾಳೆ ಬೇರೆ ಲಿಂಕ್ ಇರುತ್ತೆ, ಪೇಡ್ ಲಿಂಕು. ನಾ ಗ್ರೂಪಲ್ಲಿ ಅದನ್ನ ಹಾಕ್ತೇನೆ, ಯಾರಿಗೂ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತೆ ಡಿಸ್ಕಸ್ಗಳನ್ನ ನಿಮ್ಮ ಡಿಸ್ಕಷನ್ ಏನಿದ್ರು ಕೂಡ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರುತ್ತೆ, ನೀವು ಡಿಸ್ಕಸ್ ಮಾಡ್ಬೋದು. ಪ್ರವೀಣ್ ಅವ್ರು ಅದಕ್ಕೆ ಆನ್ಸರ್ಗಳನ್ನ ಮಾಡ್ತಿರ್ತಾರೆ. ಮತ್ತೆ ನೆಕ್ಸ್ಟ್ ಏನಾದರೂ ಪ್ರಾಡಕ್ಟ್ಗಳನ್ನ ತೊಗೋಬೇಕಾಗಿದ್ರೆ ಅದು ಆಲ್ರೆಡಿ ಹಾಕಿದ್ದೇನೆ ಗ್ರೂಪಲ್ಲಿ, ayushmundan.shop ಅಂತ ಹೋದ್ರೆ ನಿಮ್ಗೆ ಸಿಗುತ್ತೆ. ಬೇಜಾರು ಮಾಡ್ಕೋಬೇಡಿ, ಇನ್ನೂ 7 ದಿವಸ 8 ದಿವಸ ಇದೆ. ನಿಮ್ದು ಕ್ವಶನ್ಗಳನ್ನ ನಾವು ಆನ್ಸರ್ ಮಾಡ್ತೇವೆ, ಅಲ್ಲಿ ತನಕ ಕ್ಲಾಸ್. ಸಾಧ್ಯ ಆದಷ್ಟು ಎಲ್ಲರ ಕ್ವಶನ್ಗಳನ್ನು ತಗೊಳಕ್ ಟ್ರೈ ಮಾಡ್ತೀನಿ. ಸುಮಾರು ಜನ ಅಪಾಯಿಂಟ್ ಆಗ್ತಾರೆ, ನಮ್ನ ಯಾಕೆ ಅನ್ಮ್ಯೂಟ್ ಮಾಡಲ್ಲ ಇವರು ಅಂತ. ಬಿಕಾಸ್ 250 300 ಜನ ಇರ್ತಾರೆ, ಅವ್ರನ್ನೆಲ್ಲ ಅನ್ಮ್ಯೂಟ್ ಮಾಡ್ಬೇಕು ಅಂತಂದ್ರೆ ನನಗೊಂದು 10 ದಿವಸ ಬೇಕು ಎಲ್ಲರ ಕ್ವಶನ್ಗಳನ್ನು ಕೇಳಲಿಕ್ಕೆ ಬರೀ. ಸೊ ಹಿಂಗಾಗಿ ಸಾಧ್ಯ ಆದಷ್ಟು 1 ದಿವಸ 5 ದಿನ 6 ಜನಕ್ಕೆ ಅವಕಾಶ ಸಿಗುತ್ತೆ. ಹೊಸಬ್ರು ಸಾಧ್ಯ ಆದಷ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಇಂದುಮತಿ ರವಿಕುಮಾರ್ ಬೆಸ್ಟ್ ನೋಡಿ, ಯಾರು ಕ್ವಶನ್ ಕೇಳಲ್ಲ, ಎಲ್ಲಾ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಎಲ್ಲ ನೋಟ್ ಮಾಡ್ತಾರೆ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ, ನಮಸ್ತೆ, ಶುಭರಾತ್ರಿ.